अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। गुरुभ्यस्तद्गुरुभ्यश्च नमो वागमदीमहे वृणीमहे च तत्रार्यो दम्पती जगदाम्पति स्वशेषभूतेन मया स्वीयैः सर्वपरिच्छदैः विधातुं प्रीतमात्मानं श्रीमान् भगवते स्वयं शुक्लां वरदनं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तिः। यस्य दुरितभक्ताद्याः पारिषद्याः परशतं विघ्नं निघ्नन्ति सततं विश्वक्सेनं तमाश्रये। दिव्याकारं सरोजाक्षं शङ्खचक्रगदाधरं मुकुन्दध्वाननिलयं विश्वक्सेनमुपास्महे। ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवम् उपास्महे। व्यासं वसिष्ठनवतारं जगदेवपुत्रमकल्मषम् पराशरात्मजं वन्दे शुकधातुं तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयमृतं जगत्पति नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णं कमलभद्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने नमोऽस्तुते व्यासविशालबुद्धे पल्लारविन्दाय तपत्तनेत्र येन त्वया भारततैलपुन्नः प्रज्वालितो ज्ञानमयप्रदीपः युधिष्ठिरो धर्ममयो महद्रुमः स्कन्दोऽर्जुनो भीमसेनोऽस्य शाखाः माद्रीसुतौ पुष्पफले समृद्धे मूलं कृष्णं ब्रह्म च ब्राह्मणाश्च भीष्मद्रोणतटा चेतृतजला गान्धार नीलोत्पला शल्यग्राहावती कृपेण वहिनी कर्णेन वेलाकुलाश्वत्थाम विकर्णघोरमकरा दुर्योधनावर्तिनि सोत्तीर्णाः खलु पाण्डवैरणनदी कैवर्तके केशवे धर्मे च अर्धे च कामे च मोक्षे च भरतर्षभ यदि हास्ति तदन्यत्र यन्ने हास्ति न तत्क्वचित्। अष्टमहिषी समेता श्रीकृष्णाय परब्रह्मणे नमः। अथ श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे श्रीमद्भगवद्गीतायां द्वितीयाध्याये अष्टचत्वारिंशतः श्लोकः। सिद्ध्यसिद्ध्यो समो भूत्वा समत्वं योग उच्यते योगस्थः कुरु कर्माणि संगं त्यक्त्वा ಧನಂಜಯ. ಹೇ ಧನಂಜಯ, ಅದರಿಂದ ನೀನು ಜ್ಞಾನ ಯೋಗದಲ್ಲಿ ನೆಲೆಗೊಂಡು ಕರ್ಮಗಳಲ್ಲಿ ನಿನ್ನದು ಎಂಬ ಅಭಿಮಾನ ಬಿಟ್ಟು ಆ ಕರ್ಮಕ್ಕೆ ಫಲವು ಸಿದ್ಧಿಸಿದ್ರು ಸಿದ್ಧಿಸದೆ ಹೋದ್ರೂ ಕೂಡ ಎರಡನ್ನೂ ಸಮವಾಗಿ ಭಾವಿಸಿ ಕರ್ಮಗಳನ್ನು ನಡೆಸು. ಹೀಗೆ ಸಿದ್ಧಿ ಮತ್ತು ಅಸಿದ್ಧಿ ಇವೆರಡರಲ್ಲಿ ಸಮಭಾವದಿಂದ ಇರೋದೇ ಯೋಗ. ದೂರೇಣ ಖ್ಯವರಂ ಕರ್ಮ ಬುದ್ಧಿ ಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣ ಫಲಹೇತವಃ. ಅರ್ಜುನ, ಫಲೋದ್ದೇಶ ಇಲ್ಲದೆ ಸಮಬುದ್ಧಿಯಿಂದ ನಡೆಸತಕ್ಕಂಥ ಕರ್ಮಕ್ಕಿಂತಲೂ ಫಲೋದ್ದೇಶದಿಂದ ಮಾಡತಕ್ಕ ಕರ್ಮ ಕೇವಲ ಹೀನವಾದದ್ದು. ಆದ್ದರಿಂದ ಫಲೋದ್ದೇಶ ಇಲ್ಲದ ಕರ್ಮವನ್ನೇ ಹಿಡಿ. ಫಲೋದ್ದೇಶದಿಂದ ಕರ್ಮವನ್ನು ಮಾಡುವವರು ಹೀನರು. ಅಂದ್ರೆ ಪುಣ್ಯಕ್ಕಾಗಿ ಏನ್ ಕೆಲಸ ಮಾಡಿದ್ರು, ಪಾಪಕ್ಕಂತೂ ಯಾರು ಮಾಡಲ್ವಲ್ಲ. ಪಾಪ ಬರ್ಲಿ ಅಂತ ಯಾರು ಕೆಲಸ ಮಾಡ್ತಾರೇನೋ? ಏನೇ ಕೆಲಸ ಮಾಡಿದ್ರು ಪುಣ್ಯ ಸಿಗಬೇಕು. ಆ ಪುಣ್ಯ ಸಿಗಬೇಕು ಅಥವಾ ಅದರಲ್ಲಿ ಈ ರಿಸಲ್ಟ್ ಓರಿಯೆಂಟೆಡ್ ಅನ್ನೋದು ಇದೆಯಲ್ಲ ಈಗಿನ ಲೌಕಿಕ ವ್ಯವಹಾರದಲ್ಲಿ, ಯಾವುದಕ್ಕಾದ್ರೂ ಅಷ್ಟೇ ಫಲ ಇಲ್ದಿದ್ರೆ ಯಾಕೆ ಕೆಲಸ ಮಾಡ್ಬೇಕು? ಹಾಗೆ ಫಲವನ್ನ ಉದ್ದೇಶಿಸಿ ಅಥವಾ ಅದು ಸಿಗುತ್ತೆ ಅಂತಂದ್ಬಿಟ್ಟು ಮಾಡೋದು ತುಂಬಾ ಹೀನವಾದದ್ದು ಅಂತಾರೆ ಅಧ್ಯಾತ್ಮ ಸಾಧನೆಯಲ್ಲಿ. ಯಾಕೆಂದ್ರೆ ಅದರಿಂದ ಬರುವಂತಹ ಫಲವೋ ಅಥವಾ ಸಿದ್ಧಿ ಇಲ್ದಲೇ ಇದ್ರೆ ಅದಕ್ಕೆ ಬೇಸರವೋ ಇದ್ಯಾವುದೂ ಇರೋದಿಲ್ಲ. ಫಲಾಭಿಸಂಧಿ ರಹಿತವಾಗಿ ಕೆಲಸವನ್ನು ಮಾಡಬೇಕು ಅಂತ. ಬುದ್ಧಿಯುಕ್ತೋ ಜಹಾತೀಹ ಉಭಯ ಸುಖದ ದುಷ್ಕೃತೆ ತಸ್ಮಾತ್ ಯೋಗ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಫಲಾಫಲಗಳಲ್ಲಿ ಸಮತ್ವ ಬುದ್ಧಿಯಿಂದ ಕರ್ಮವನ್ನು ಮಾಡುವವನು ಪುಣ್ಯ ಪಾಪಗಳೆರಡರಿಂದಲೂ ಬಿಡಲ್ಪಡ್ತಾನೆ. ಆದ್ದರಿಂದ
ಈ ಸಮತ್ವ ಬುದ್ಧಿ ಎಂಬ ಯೋಗವನ್ನೇ ಹಿಡಿ. ಕರ್ಮಗಳನ್ನು ನಡೆಸೋದ್ರಲ್ಲಿ ಇಂತಹ ಬುದ್ಧಿಯನ್ನು ಸಲ್ಲಿಸುವುದೇ ಕುಶಲತೆ. ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸೋದು ಅಂದ್ರೆ ಫಲಕ್ಕಾಗಿ ಯಾವುದೇ ಕೆಲಸಗಳನ್ನು ಮಾಡದೇ ಇರೋದು. ಮತ್ತೆ ಯಾಕೆ ಮಾಡ್ಬೇಕಾ ಕೆಲಸ ಅಂದ್ರೆ ಭಗವತ್ ಪ್ರೀತ್ಯರ್ಥವಾಗಿ. ಕರ್ಮಜಂ ಭಕ್ತಿ ಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾಃ ಪದಗಚ್ಚಂತಿ ಅನಾಮಯಂ. ಕರ್ಮಫಲದಲ್ಲಿ ದೃಷ್ಟಿ ಇಡದೆ ಸಮಬುದ್ಧಿಯಿಂದ ಅದನ್ನು ನಡೆಸುವ ಜ್ಞಾನಿಗಳು ಜನ್ಮ ಮರಣಗಳು ಎಂಬ ಕಷ್ಟದಿಂದ ತಪ್ಪಿ ದುಃಖಲೇಶವೂ ಇಲ್ಲದಂತಹ ಉತ್ತಮ ಗತಿಯನ್ನು ಹೊಂದುತ್ತಾರೆ. ಯದಾ ತೇಮೋ ಅಕಲಿಲಂ ಬುದ್ಧಿರ್ವ್ಯತಿತಾರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಅರ್ಜುನ, ನಿನ್ನ ಬುದ್ಧಿ ಯಾವಾಗ ಈ ಅಜ್ಞಾನವನ್ನು ದಾಟುತ್ತೋ ಆಗಲೇ ನೀನು ಇದುವರೆಗೆ ಹಿಂದೆ ಕೇಳಿದ ಮತ್ತೆ ಮುಂದೆ ಕೇಳತಕ್ಕಂಥ ವಿಷಯಗಳಲ್ಲೆಲ್ಲ ಜಿಹಾಸಿಯನ್ನು ಹೊಂದುತ್ತೀಯ. ಶ್ರುತಿ ಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಸಹಜವಾಗಿ ಏಕರೂಪವಾಗಿದ್ರು ಅನೇಕ ಕರ್ಮ ಫಲಗಳನ್ನ ಕೇಳಿ ಕದಲಿದ ನಿನ್ನ ಬುದ್ಧಿ ಯಾವಾಗ ಆತ್ಮಜ್ಞಾನ ಯೋಗದಲ್ಲಿ ನಿಶ್ಚಯವಾಗಿ ನಿಲ್ಲುತ್ತೋ ಆಗಲೇ ನೀನು ಯೋಗ ಸಿದ್ಧಿಯನ್ನ ಹೊಂದಿದವನಾಗ್ತೀಯ. ಅರ್ಜುನ ಉವಾಚ ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತದಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಹೇ ಕೇಶವ, ನೀನು ಹೇಳ್ದಂತೆ ಸ್ಥಿರ ಜ್ಞಾನವನ್ನು ಹೊಂದಿ ಸಮಾಧಿಯಲ್ಲಿ ನೆಲೆಗೊಂಡವನ ಲಕ್ಷಣ ಎಂಥದ್ದು? ಅಂತ ಸ್ಥಿರ ಜ್ಞಾನವುಳ್ಳವನು ಹೇಗೆ ಮಾತಾಡ್ತಾನೆ? ಅವನಿರುವ ರೀತಿ ಏನು? ಅವನ ನಡತೆ ಎಂತಹದ್ದು? ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಆತ್ಮನ್ಯೇವಾತ್ಮನಃ ತುಷ್ಟಃ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ಹೇ ಪಾರ್ಥ, ಯಾವಾತನು ಮನಸ್ಸನ್ನ ಕದಲಿಸುವ ಎಲ್ಲ ಕೋರಿಕೆಗಳನ್ನ ಸಂಪೂರ್ಣವಾಗಿ ಬಿಟ್ಟು ತನ್ನಲ್ಲಿ ತಾನೇ ಆತ್ಮಜ್ಞಾನದಲ್ಲಿ ತೃಪ್ತನಾಗಿರ್ತಾನೋ ಅವನೇ ಸ್ಥಿರಜ್ಞಾನಿ. ದುಃಖೇಶು ಅನುದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹಃ ವೀತರಾಗಭಯ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ದುಃಖದಲ್ಲಿ ಮನಸ್ಸು ಕಲಗದೆ ಸುಖದಲ್ಲಿ ಸಂತೋಷಿಸದೆ ಕೋಪ ಭಯ ಆಸೆ ಮುಂತಾದವುಗಳನ್ನೆಲ್ಲ ತ್ಯಜಿಸಿದವನೇ ಸ್ಥಿತ ಪ್ರಜ್ಞಾ ಉಳ್ಳಂತಹ ಮುನಿ ಅನ್ನಿಸ್ತಾನೆ. ಯಸ್ ಸರ್ವತ್ರ ನಭಿಸ್ನೇಹ ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾವನು ಎಲ್ಲ ವಸ್ತುಗಳಲ್ಲಿಯೂ ಅಭಿಮಾನವನ್ನು ಬಿಟ್ಟು ಆಗಾಗ ತನಗೆ ಉಂಟಾಗುವ ಶುಭ ಅಶುಭಗಳಿಂದ ಸಂತೋಷವಾಗಲಿ ವ್ಯಸನವಾಗಲಿ ಇಲ್ಲದೆ ಇರ್ತಾನೋ ಅಂತವನ ಜ್ಞಾನವೇ ಸ್ಥಿರವಾದ ಜ್ಞಾನ ಅನ್ಸುತ್ತೆ. ನಿನ್ನೆ ಮೊನ್ನೆ ಅದರಲ್ಲಿ ಚರ್ಚೆನಲ್ಲಿ ಬಂದಾಗ್ಲೂ ಇದೆ ತಾನೆ ಭಗವದ್ಗೀತೆನಲ್ಲಿ. ಧ್ಯಾನ ಯೋಗ ಅಂದ್ರೆ ಏನು ಅಂದ್ರೆ ಹೊರಗಿನ ಇದಕ್ಕೆ ವ್ಯವಹಾರ ಜಗತ್ತಿನ ಐಹಿಕ ಕಾರ್ಯಕ್ರಮಗಳು ಇವುಗಳಲ್ಲಿ ಸಂಬಂಧವನ್ನು ಬಿಡಿಸ್ಕೊಳ್ಬೇಕು. ಸುಖವೂ ಬೇಡ ದುಃಖವೂ ಬೇಡ, ಸುಖನೂ ಇಲ್ಲ ದುಃಖನೂ ಇಲ್ಲ, ದ್ವಂದ್ವಗಳಿಗೆ ಅತೀತನಾಗಿ ಮನಸ್ಸಿನಲ್ಲಿ ಯಾವ ವಿಕಾರವನ್ನು ಹೊಂದದೆ ಕರ್ಮಾಯತ್ವಾಗಿ ಏನ್ ಶರೀರ ಬರುತ್ತೋ ಅದೆಲ್ಲ ಶರೀರಕ್ಕೆ ಆತ್ಮಕ್ಕಲ್ಲ ಅಂತ. ಹಾಗಿರೋವನಿಗೆ ಮನಸ್ಸು ಯಾವಾಗ್ಲೂ ಸಮಾಧಾನವಾಗಿರುತ್ತೆ. ಅವನಿಗೆ ಇದೇ ಉಂಟಾಗೋಲ್ಲ, ಉದ್ವೇಗವೇ ಇಲ್ಲ, ನಿರಾಸೆನೂ ಇಲ್ಲ. ಯಾಕೆಂದ್ರೆ ಯಾವ ಕೆಲಸನೂ ಆಸೆ ಇಟ್ಟು ಅದಕ್ಕಾಗಿ ಹಾಗಂತ ಏನೋ ಮಾಡೋದು ಅಂತಲ್ಲ, ಶ್ರದ್ಧೆಯಿಂದನೇ ಎಲ್ಲವನ್ನೂ ಮಾಡೋದು ಭಗವದ್ ಅರ್ಪಿತವಾಗಿ ಅಷ್ಟೆ. ಯಸ್ ಸರ್ವತ್ರ ನಭಿಸ್ನೇ ತತ್ ಪ್ರಾಪ್ಯ ಆಯ್ತದ ಇದು. ಯದಾ ಸಮ್ಮರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇದೆಲ್ಲ ಸ್ಥಿತ ಪ್ರಜ್ಞನ ಲಕ್ಷಣ ಬಗ್ಗೆ ಹೇಳ್ತಾ ಬರ್ತಾ ಇದ್ದಾರೆ. ಆಮೇಲೆ ತನ್ನ ಕೈ ಕಾಲುಗಳನ್ನೆಲ್ಲ ಹುಡುಗಿಸಿ ಇಟ್ಕೊಳ್ಳುವಂತೆ ಯಾವನು ತನ್ನ ಇಂದ್ರಿಯಗಳನ್ನೆಲ್ಲ ಆ ಇಂದ್ರಿಯಗಳಿಗೆ ಭೋಗ್ಯವಾದ ವಿಷಯಗಳಿಂದ ಎಳೆದಿಟ್ಟುಕೊಳ್ಳಬಲ್ಲನೋ ಅಂತವನ ಜ್ಞಾನ ಸ್ಥಿರ ಎನಿಸುತ್ತೆ, ಅವನ ಸ್ಥಿತ ಪ್ರಜ್ಞ. ಇಂದ್ರಿಯಗಳು ಕೇಳಿದ್ದನ್ನು ಬಯಸಿದ್ದನ್ನೆಲ್ಲ ಕೊಡದೇ ಇರುವಂತದ್ದು. ವಿಷಯಗಳು ಕಂಡಾಗ ಇಂದ್ರಿಯಗಳು ಅದರ ರುಚಿ ಮತ್ತೊಂದು ಇದಕ್ಕೆ ಹೋಗುತ್ತೆ. 5 ಇಂದ್ರಿಯಗಳು ಅವುಗಳೇ ನಮ್ಮನ್ನು ಎಳೆಯುವಂಥದ್ದು, ಸೆಳೆಯುವಂಥದ್ದು. ಅವುಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಿದ್ರೆ ಅವನು ಸ್ಥಿತ ಪ್ರಜ್ಞ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಇಂದ್ರಿಯಗಳನ್ನ ವಿಷಯಗಳಿಗೆ ಬಿಡದಂತೆ ತಡೆಯತಕ್ಕವನಿಗೆ ವಿಷಯ ವಾಸನೆ ಒಂದು ಹೊರತು ಆ ವಿಷಯಗಳೆಲ್ಲವೂ ತಾವಾಗಿಯೇ ಬಿಟ್ಟು ಹೋಗುತ್ತೆ. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತದೆ. ಆತ್ಮಸ್ವರೂಪ ಜ್ಞಾನದಿಂದ ಆ ವಿಷಯ ವಾಸನೆಯು ಬಿಟ್ಟು ಹೋಗುತ್ತೆ. ಏನೋ ಅದನ್ನ ತಿನ್ಬೇಕು, ಇದನ್ನ ನೋಡ್ಬೇಕು, ಅದನ್ನ ಕೇಳಬೇಕು,
ಇದನ್ನು ಮುಟ್ಟಬೇಕು, ಈ ತರದ್ ಯಾವ್ದು ಇಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳದು. ಅದರ ಮೇಲೆ ಒಂದು ವಿಶೇಷವಾದ ಅಭಿಮಾನವಾಗ್ಲಿ ಅಥವಾ ಆಸೆ ಆಗ್ಲಿ ಏನೂ ಇರುವುದಿಲ್ಲ. ಯತತೋಕ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾತೀನಿ ಹರಂತಿ ಪ್ರಸವಂ ಮನಃ. ಹೇ ಕುಂತಿಕುಮಾರ, ಬುದ್ಧಿಯನ್ನ ಕಲಗಿಸತಕ್ಕಂತ ಇಂದ್ರಿಯಗಳು ಎಷ್ಟೇ ಬುದ್ಧಿಶಾಲಿಯನ್ನಾದ್ರೂ ಕೂಡ, ಅವನು ಎಷ್ಟೇ ಪ್ರಯತ್ನದಿಂದ ತಡೆದಿಟ್ರು ಕೂಡ ಮನಸ್ಸನ್ನ ಬಲಾತ್ಕಾರದಿಂದ ಎಳೆದುಕೊಂಡು ಹೋಗುತ್ತೆ ಇಂದ್ರಿಯಗಳು. ಅದಕ್ಕೆ ಆ ಇಂದ್ರಿಯಗಳ ಪಟುತ್ವ ಇದೆಯಲ್ಲ, ಈ ವಿಷಯದ ಕಡೆಗೆ ಸೆಳೆತ, ಅಂದ್ರೆ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಸಾಧಿಸ್ಬೇಕಾದ್ರೆ ಉಪವಾಸ ಮಾಡಬೇಕು. ಯೋಗದ ಸಿದ್ಧಿಗೆ ಆಗಬೇಕು ಅಂತಂದ್ರೆ ಉಪವಾಸ ಶ್ರೇಷ್ಠ. ಆಹಾರ ಲಘುವಾಗಿರ್ಬೇಕು. ನಮಗೆ ಸಾಮಾನ್ಯವಾಗಿ ಎಲ್ಲ ನೀವೆಲ್ಲ ಹಿಂದೆ ಕೇಳಿದ್ದು ಅಷ್ಟೇ, ಏನೋ ಏಕಾದಶಿ 15 ದಿವಸಕ್ಕೊಂದ್ಸಲಿ, ಶುಕ್ಲ ಪಕ್ಷದಲ್ಲಿ ಒಮ್ಮೆ, ಕೃಷ್ಣ ಪಕ್ಷದಲ್ಲಿ ಒಮ್ಮೆ, 15 ದಿವಸಕ್ಕೊಮ್ಮೆ ಏಕಾದಶಿ. ಆ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದ್ರೆ ಏನದ್ರಲ್ಲಿ ಅಂತಂದ್ರೆ ಬಹಳ ಮುಖ್ಯವಾಗಿ ಆಹಾರ ಸೇವನೆ ಕಡಿಮೆ ಆಗ್ತದೆ. ಹಿಂದೆನೆ ಹೇಳಿದೆ, ಶಕ್ತಿ ಇದ್ರೆ ಬರೀ ನೀರು ಕುಡ್ದಿರೋ ಅಂತ. ತುಂಬಾ ಸುಸ್ತಾಗತ್ತೆ ಅಂದ್ರೆ ಬಹಳ ಲಘುವಾಗಿ ತಗೊಳ್ಳೋದು, ಹೆಚ್ಚಿಗೆ ತಿನ್ನಿಸಬಾರದು. ಊಟಕ್ಕೆ ಒಂದು ಪಾಲಾದ್ರೆ ಉಪಹಾರ 3 ಪಟ್ಟು ಅಂತ, 1:3 ಅದಾಗಬಾರ್ದು. ಉಪವಾಸದಿಂದ ಏನಾಗುತ್ತೆ ಅಂದ್ರೆ ಮನಸ್ಸು ಸ್ಟ್ರಾಂಗ್ ಆಗುತ್ತೆ, ಇಂದ್ರಿಯಗಳ ಮೇಲೆ ಪ್ರಭುತ್ವವನ್ನು ಸಾಧಿಸೋದಕ್ಕೆ ಕಾರಣವಾಗುತ್ತೆ. ಈಗ ಇವತ್ತು ವರಾಹ ಜಯಂತಿ, ಬೆಳಗ್ಗೆ ಎಲ್ಲ ಆಚರಣೆ ಅದ್ರದ್ದೆಲ್ಲ ಮಾಡಿದ್ವಿ, ಜೊತೆಗೆ ಉಪವಾಸ. ಪರಶುರಾಮ ಜಯಂತಿ ಉಪವಾಸ. ವಾರದಲ್ಲಿ 1 ದಿವಸ ಉಪವಾಸ ಇನ್ನು ಶ್ರೇಷ್ಠ. ಇದು ಯೋಗದ ಸಿದ್ಧಿನಲ್ಲಿ ಹೋಗ್ಬೇಕಾದ್ರೆ 15 ದಿವಸಕ್ಕೊಮ್ಮೆ ಸಾಮಾನ್ಯವಾಗಿ ಎಲ್ರು ಹೇಳಿದ್ರು. ಆತ್ಮದ ಉದ್ಧಾರಕ್ಕಾಗಿ ಮಾಡೋದಾದ್ರೆ ವಾರಕ್ಕೊಮ್ಮೆ. ಉಪವಾಸ ಅಂದ್ರೆ ಏನೋ ತುಂಬಾ ಸುಸ್ತು ಮಾಡ್ಕೊಂಡು BP ರೈಸ್ ಆಗಿ ಬ್ಲಡ್ ಶುಗರ್ ಜಾಸ್ತಿ ಆಗಿ ಆ ತರ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ. ನಿಮ್ಮ ಶರೀರದ ಇದನ್ನ ನೋಡ್ಕೊಂಡು ಉಪವಾಸದನ್ನ ನಡೆಸುವಂತಹದ್ದು. ಮುಖ್ಯವಾಗಿ ಏನು, ಉಪವಾಸದಲ್ಲಿ ಒಂದು ಆಹಾರ ಸೇವನೆಯಲ್ಲಿ 50% ಕಡಿಮೆ ಆದ್ರೆ ಇನ್ನೊಂದು ಭಗವಂತನ ಧ್ಯಾನ ಅವತ್ತು ಹೆಚ್ಚಾಗಬೇಕು. ಏಕಾದಶಿ ದಿವಸ ಸಾಮಾನ್ಯವಾಗಿ ಅದಕ್ಕೆ ವೇದದಲ್ಲಿ ಅಚ್ಛಿದ್ರ ಪಾರಾಯಣ 1.5 ಗಂಟೆ ಕಾಲ ಬೇಕು ಮಿನಿಮಮ್. ಎಲ್ಲ ಪ್ರಾಯಶ್ಚಿತ್ತಗಳು ಅವೆಲ್ಲ ಹೇಳುವಂತ ಮಂತ್ರಗಳು ಅದರಲ್ಲಿ ಅಚ್ಛಿದ್ರದಲ್ಲಿ. ಇಂದ್ರಿಯಗಳನ್ನ ಅಡಗಿಸೋದಕ್ಕೆ ಇದು ಬಹಳ ಬಹಳ ಮುಖ್ಯವಾದದ್ದು ಅಂತಾರೆ. ಎಷ್ಟೇ ಪ್ರಯತ್ನದಿಂದ ತಡೆದ್ರು ಕೂಡ ಮನಸ್ಸನ್ನ ಬಲಾತ್ಕಾರದಿಂದ ಇಳಿಯುತ್ತೆ. ಆ ಮನಸ್ಸನ್ನ ಸ್ಟ್ರಾಂಗ್ ಮಾಡ್ಬೇಕು ಅಂತಂದ್ರೆ ಉಪವಾಸದಿಂದ ಸಾಧ್ಯ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀದ ಮತ್ಪರಃ ವಶೇ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇಂದ್ರಿಯಗಳನ್ನೆಲ್ಲ ಅಡಗಿಸಿ ನನ್ನನ್ನೇ ಎಲ್ಲಕ್ಕೂ ಮುಖ್ಯ ಎಂದು ಭಾವಿಸಿ, ನನ್ನನ್ನೆಂದ್ರೆ ಭಗವಂತನನ್ನ, ಜ್ಞಾನ ಯೋಗವನ್ನು ಹಿಡಿದಿರಬೇಕು. ಯಾವನಿಗೆ ಇಂದ್ರಿಯಗಳ ಸ್ವಾಧೀನವೋ ಅವನ ಪ್ರಜ್ಞೆಯ ಸ್ಥಿರವಾಗಿರೋದು. ಇಂದ್ರಿಯಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಬೇಕು. ಫಸ್ಟ್ ಲರ್ನ್ ಟು ಕಂಟ್ರೋಲ್ ಯುವರ್ ಟಂಗ್. ಅಧ್ಯಾತ್ಮ ಸಾಧನೆ ಮಾಡಬೇಕಾದ್ರೆ ಆಹಾರದ ಬಗ್ಗೆ ಒಂದು ಕಂಟ್ರೋಲ್. ಸಿಹಿಯನ್ನ ಹೇಗೆ ತಿಂತೀರೋ ಪರೀಕ್ಷೆ ಮಾಡಿಬೇಕಾದ್ರೆ, ಏನೋ ಒಂದು ಸ್ವೀಟು ನಿಮಗಿಷ್ಟವಾದ್ದು ಅದೊಂಚೂರು ತಿಂದ್ರಲ್ಲ, ಆಹಾ ಅಂತ ಅನ್ನಿಸ್ತಲ್ಲ ಮನಸ್ಸಿಗೆ. ಹಾಗೇನೆ ಒಂದು ಬೇವಿನ ಎಲೆ ತಗೊಂಡು ಚೆನ್ನಾಗಿ ಅಗದು ನುಂಗಬೇಕು. ವಾಂತಿ ಆಗ್ಬಿಡುತ್ತೆ, ಏನೂ ಆಗಲ್ಲ. ಇದು ಹೇಗೆ ತಗೊಳ್ತೀರೋ ಅದನ್ನು ಸಮಾಭಾವದಿಂದ, ಅದು ಕಹಿನೋ ಸಿಹಿನೋ ಆ ರೀತಿಯ ಪ್ರಾಕ್ಟೀಸು ನಾಲಿಗೆಗೆ ಕೊಡ್ಬೇಕು. ಬೇವಿನ ಎಲೆ ತಿನ್ನೋದು ವರ್ಷದಲ್ಲಿ 1 ದಿವಸ, ಯುಗಾದಿ ದಿವಸ. ಅದರಲ್ಲೂ ಏನು, 1 ಚೂರು ಬೇವಿನ ಎಲೆ ಇದ್ರೆ ಅದಕ್ಕೆ 4 ಪೀಸು ಬೆಲ್ಲ, ಇದೆಲ್ಲ ಸೇರುವಂತಹದ್ದು ಸಮವಾಗಿರ್ಬೇಕು. ಸುಖೇ ದುಃಖೇ ಸಮೇ ಕೃತ್ವ. ಅದನ್ನ ಅಲ್ಲಿ ತೋರ್ಸೋದಕ್ಕಾಗಿ ಸಿಂಬಾಲಿಕ್ ಆಗಿ ಶರೀರೆ ಅಲ್ಲ, ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವ ಅರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ. ಎಲ್ಲ ಅರಿಷ್ಟಗಳು ನೀವು ನಾಶವಾಗ್ಲಿ. ಸರಿ, ನಮಗೆ ಕಹಿ ಅನ್ನೋದು ಒಂದು ಬೇಡ, ಬರೀ ಸಿಹಿನೇ ಇರ್ಲಿ ಅಂತ ಬರೀ ಸಿಹಿನೇ ತಿನ್ನಿ. ಹಾಗಾದ್ರೆ ದಿವ್ಸಾಗ್ಲೂ ಸಕ್ಕರೆ ಪೊಂಗಲ್ ಮಾಡ್ಕೊಂಡು ತಿನ್ನಿ. ಬೆಳಗ್ಗೆ ತಿಂಡಿಗೂ ಅದೇ, ಮಧ್ಯಾಹ್ನ ಊಟಕ್ಕೂ ಅದೇ,
ಸಾಯಂಕಾಲಕ್ಕೂ ಅದೇ, ಮಾರನೇ ದಿವಸನೂ ಅದೇ. ಎಷ್ಟು ಉತ್ಸಾಹ ಅದನ್ನ ತಿಂತೀರಿ ನೀವು, ಅದನ್ನ ನೋಡಿದ್ರೆ ವಾಕರಿಕೆ ಬರುತ್ತೆ. ಹೇಗೆ ಸಾಧ್ಯ ಇದು? ಈ ತೆನಾಲಿ ರಾಮನ್ ಕಥೆನಲ್ಲಿ ಒಂದು ವೃತ್ತಾಂತ ಬರುತ್ತಲ್ಲ, ರಾಜ ಸಭೆಯಲ್ಲಿ ಕೂತಿದ್ದ ಎಲ್ಲ ಮಂತ್ರಿಗಳು ಇವರುಗಳಿಗೆಲ್ಲ ಒಂದೊಂದು ಬೆಕ್ಕನ್ನ ಮರಿಯನ್ನು ಕೊಟ್ಬಿಟ್ಟು, ಯಾರು ಇದನ್ನ ಚೆನ್ನಾಗಿ ಇದ್ ಮಾಡ್ಕೊಂಡು ಬರ್ತೀರೋ ಅವರಿಗೆ ವಿಶೇಷವಾದ ಪಾರಿತೋಷಿಕ ಕೊಡ್ತೀನಿ ಅಂತ. ಸೊ ಎಲ್ರು ಚೆನ್ನಾಗಿ ತಿನ್ಸಿದ್ರು, ಒಂದಕ್ಕಿಂತ ಒಂದು ಒಳ್ಳೆ ಕೊಬ್ಬಿದ್ವು. ಇವನು ತೆನಾಲಿ ರಾಮ ಅವನ್ ತಗೊಂಡೋಗಿದ್ದ. ಅವನೇನ್ ಮಾಡ್ದ ಅಂದ್ರೆ, ಕುದಿಯೋ ಹಾಲನ್ನು ತಂದ್ಬಿಟ್ಟು ಅದ್ರಲ್ಲಿ ಇಟ್ಬಿಟ್ಟು ಅದು ಹತ್ರ ಬಂತು, ತಲೆ ನಮುಕ್ಬಿಟ್ಟ ಅದ್ರಲ್ಲಿ. ಒಂದ್ಸಲಿ ಆಯ್ತು, ಮತ್ತಿನ್ನೊಂದ್ಸಲಿ ಮತ್ತೆ ಹಾಲನ್ನು ತಂದಿಟ್ಟ ಇನ್ಯಾವಾಗ್ಲೂ ಸಾಯಂಕಾಲದಲ್ಲಿ. ಅವಾಗ್ಲೂ ಅದೇ ಕೆಲಸ ಮಾಡಿದ್ದು. ಅದು ಕುಡಿಯೋಕ್ ಬಂದಿದ ತಕ್ಷಣ ತಲೆ ನಮುಕ್ ಬಿಡೋದು ಅದಕ್ಕೆ. ಆಮೇಲೆ ಮುಂದಕ್ಕೆ ಏನಾಯ್ತು ಅಂದ್ರೆ, ಆ ಹಾಲು ತಂದಿಟ್ರೆ ಅದು ಓಡೋಗುತ್ತೆ, ಅದು ಕುಡಿಯೋದೇ ಇಲ್ಲ. ನಮ್ಮ ಮನಸ್ಸಿಗೆ ಈ ರೀತಿಯ ಒಂದು ಸಂಸ್ಕಾರ ಉಂಟಾಗ್ಬೇಕು. ಅದು ಕಂಡ್ರೆ ವಾಕರಿಕೆ ಬರೋ ತರದಲ್ಲಿ. ಎಲ್ರು ತಗೊಂಡೋದ್ರು, ಎಲ್ಲ ಚೆನ್ನಾಗಿ ಒಂದಕ್ಕಿಂತ ಒಂದು ಚೆನ್ನಾಗಿ ಬೆಳೆದಿದ್ದು ಇದಾಗಿತ್ತು. ತೆನಾಲಿ ಅಮ್ಮನ್ ತಗೊಂಡಾಗ ಎಲ್ಲಾ ಮಂತ್ರಿಗಳು ನಕ್ರು ಎಲ್ಲ. ಆಮೇಲೆ ಇವನ್ ಹೇಳ್ದ, ಏನೋ ಇದು ಅಂತ. ಅದಕ್ಕೆ ಅವನು ಹೇಳ್ದ, ಅವನು ನೀವೊಂದು ಇಲಿ ತೋರ್ಸು ಒಂದ. ಆ ಇಲಿನಲ್ಲಿದ್ದು ಇವನೇ ಸರಿಯಾಗಿ ಊಟ ಹಾಕಿಲ್ಲ, ಅದಕ್ಕೆ ಸಣ್ಣ ಬಡಕಲಾಗ್ಬಿಟ್ಟಿದೆ. ಬೇರೆ ಬೆಕ್ಕುಗಳೆಲ್ಲ ನೋಡಿದ್ರೆ ಇಲಿನೂ ಸುಮ್ನೆ ಕೂತಿದ್ವು. ಯಾಕೆಂದ್ರೆ ದಿವ್ಸಾಲು ಚೆನ್ನಾಗಿ ಹಾಲು ಇದು ಎಲ್ಲ ಚೆನ್ನಾಗಿ ತಿನ್ಸಿದ್ದಾರೆ, ಇನ್ಯಾಕ ಅದು ಓಡೋಗ್ಬೇಕು, ಅದನ್ನ ಹಿಡಿಬೇಕು ಅಂತ. ಇವನು ಬೆಕ್ಕನ್ನ ತೆಗೆದು ಬಿಟ್ಟ, ಓಡಿ ಹೋಗಿ ಅದನ್ನ ಹಿಡಿತು, ಅದು ತಿಂತು. ಆಮೇಲೆ ತೋರಿಸ್ದ ರಾಜನ್ಗೆ, ನೀನ್ ಹೇಳಿದ್ಯಲ್ಲ ಬೆಕ್ಕನ್ ಚೆನ್ನಾಗಿ ತಿನ್ಸು ಅಂತ, ಅದ್ರ ಸ್ವಭಾವ ಏನೋ, ಅದು ಇರೋದು ಇಲಿಯನ್ನ ಹಿಡಿದು ತಿನ್ನೋದಕ್ಕೆ, ಅದನ್ನ ಮಾಡೋದಕ್ಕೆ. ಅದಕ್ ನೀವು ಚೆನ್ನಾಗಿ ತಿನ್ನಿಸ್ಬಿಟ್ರೆ ಅದರ ಸ್ವಧರ್ಮ ಏನಿದೆ ಅದರಿಂದ ಅದನ್ನ ಹಾಳು ಮಾಡದಂತೆ. ಇನ್ನೊಂದು, ಈ ಕಥೆನಲ್ಲಿ ಮುಖ್ಯವಾಗಿ ನೀವೇನ್ ಗ್ರಹಿಸ್ಬೇಕಾದದ್ದು ಅಂದ್ರೆ, ಇಂದ್ರಿಯಗಳ ಮೇಲೆ ಸಾಧನೆ ಪ್ರಭುತ್ವವನ್ನು ಸಾಧಿಸಬೇಕು ಹೇಗೆ ಅಂತಂದ್ರೆ, ವಸ್ತು ವಿಚಾರ ವೇದಾಂತ ದೇಶಗಳು ಹೇಳುವಂತೆ. ಈಗ ಯಾವ್ದೋ ಸಿಹಿನೋ ಏನೋ ಒಂದ್ ಮಾಡೋದಕ್ಕೆ ತಿನ್ಬೇಕು ಅಂತಂದಾಗ, ತಿಂದಿದ ತಕ್ಷಣ ಏನಾಗತ್ತೆ ಶರೀರದ ಮೇಲೆ, ಏನೇನ್ ಕೆಟ್ಟ ಪರಿಣಾಮ ಆಗತ್ತೆ ಅದನ್ನ ಸ್ವಲ್ಪ ಚೆನ್ನಾಗಿ ಚಿಂತನೆ ಮಾಡಿ. ಅವಾಗ ಅದ್ರ ಮೇಲೆ ಇರುವಂತ ಕ್ರೇಜ್ ಇದೆಯಲ್ಲ, ಅಯ್ಯೋ ಅದನ್ನ ತಿನ್ಬೇಕಾಗಿತ್ತು ಅನ್ನೋದು, ಆ ಬೈಕೆ ಹೋಗುತ್ತೆ. ಇಂದ್ರಿಯ ನಿಗ್ರಹ ಸಾಧಿಸೋದು ಅಂದ್ರೆ ಹೀಗೆ. ಏನೋ ಎಲ್ಲ ಮಾಡಿಟ್ಟಿರ್ತಾರೆ ಇದ್ರಲ್ಲಿ, ಯಾರು ಇಲ್ದಿಲ್ದಾಗ ಹೋಗ್ಬಿಟ್ಟು ಒಂದೋ ಎರಡೋ ತೆಗೆದು ಬಾಯಿಗೆ ಹಾಕೊಂಡ್ ಬಂದ್ಬಿಡೋದು. ಯಾಕೆ? ಇಂದ್ರಿಯದ ಸೆಳೆತ ಎಳೆಯುತ್ತಲ್ಲಿ, ಯಾರು ಇಲ್ದಲೇ ಇದ್ದಾಗ ಹೋಗಿ ತಗೊಂಡ್ ತಿನ್ನೋಣ ಅಂತ. ಎಂತವನ್ನೂ ಬಿಡಿಲ್ಲ, ವಿದ್ವಾಂಸಮಪಿ, ಎಲ್ಲ ಚೆನ್ನಾಗಿ ತಿಳಿದವನು ಅವರುಗಳು ಅಷ್ಟೇನೆ. ಡಯಾಬಿಟೀಸ್ ಮತ್ತೊಂದಿದೆ, ಅದು ಸಿಹಿ ಹೆಚ್ಚಿಗೆ ತಿನ್ಬಾರ್ದು, ಇನ್ನೊಂದು ಮಾತ್ರ ಎಕ್ಸ್ಟ್ರಾ ತಿನ್ಬಿಟ್ರೆ ಆಯ್ತು ಅಂತ ಮನಸ್ಸು ಸಮಾಧಾನ ಹೇಳ್ಬಿಟ್ಟು ಅದನ್ನ ತೆಗೆದು ತಿನ್ಬಿಡೋದು. ನಾಲಿಗೆಗೆ ರುಚಿ, ದೇಹಕ್ಕೆ ಅದು ವಿಷ. ಬರೀ ಒಂದು ಉದಾಹರಣೆ, ತಿನ್ನೋದು ಒಂದಕ್ಕೆ ಅಲ್ಲ. ಆಹ್ರಿಯತೆ ಇತಿ ಆಹಾರ, ಏನೇನು ಶರೀರದ ಒಳಗೆ ತಗೊಳ್ತೀರಿ ಎಲ್ಲವೂ ಆಹಾರವೇ. ಆ ಆಹಾರ ಹೇಗಿರ್ಬೇಕು ಅಂದ್ರೆ ಸಾತ್ವಿಕವಾಗಿರ್ಬೇಕು. ಸಾತ್ವಿಕವಾಗಿದೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೆಚ್ಚಿಗೆ ತಿನ್ಬಾರ್ದು, ಮಿತ ಇರ್ಬೇಕು ಅಲ್ಲಿ. ಅತ್ಯಾಶನಾದ ದೀಪಾನಾಥ್ ಹೆಚ್ಚ ಉಗ್ರ ಪ್ರತಿಗ್ರಹ ಆತ್. ಅತಿಯಾಗಿ ಏನಾದ್ರೂ ತಿಂದಿದ್ರೆ ಆಶನ, ಎಲ್ಲ ಊರ್ಮಿಗಳು, ಷಡೂರ್ಮಿ, ವಸನ, ಪಿಪಾಸೆ, ಹೃತ್ ಪಿಪಾಸೆ, ಹಸಿವು ಬಾಯಾರಿಕೆ. ಹಸಿವು ಬಾಯಾರಿಕೆಗೆ ಶರೀರ ಒಂದು ವಾಹನದಂತೆ. ಈಗ ಸ್ಕೂಟರ್ ಇದೆ, ಅದರಲ್ಲಿ ಟೈರ್ ನಲ್ಲಿ ಸರಿಯಾದ ಪ್ರಪೋರ್ಷನ್ಗೆ ಪ್ರೆಷರ್ ಇರ್ಬೇಕು. ಪೆಟ್ರೋಲ್ ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು, ಅದಕ್ಕಿಂತ ಹೆಚ್ಚಿಗೆ ಹಾಕ್ಬಾರ್ದು. ದುಡ್ಡಿದೆ ನನ್ನ ಹತ್ರ, ತುಂಬಿಸ್ರಿ ಇದಕ್ಕೆ, ಓವರ್ಫ್ಲೋ ಆದ್ರ ಹೋಯ್ತು ಅಂತ ಅಂದ್ಬಿಟ್ಟು ಮಾಡಿದ್ರೆ, ಮೇಲೆ ಎಲ್ಲ ಚೆಲ್ಲಿದ್ರೆ ಎಲ್ಲಿ ನಾನು ಒಂದ್ ಸ್ಪಾರ್ಕ್ ಅಂದ್ರೆ ಸ್ಕೂಟರ್ ಅದು ತೂರಿಯುತ್ತೆ. ಆ ವಾಹನದಲ್ಲಿ ಟ್ಯಾಂಕ್ ಲಿಮಿಟ್ ಎಷ್ಟಿದೆಯೋ ಅಷ್ಟೇನೆ ಹಾಕ್ಬೇಕು, ಅದಕ್ಕಿಂತ ಹೆಚ್ಚಿಗೆ ಹಾಕೋಕ್ಕಾಗಲ್ವಲ್ಲ. ಹಾಗೆ ಈ ಹೊಟ್ಟೆ ಅನ್ನುವಂತ ಟ್ಯಾಂಕ್ ಇದೆಯಲ್ಲ ನಮಗೆ, ಅದಕ್ಕೂ ಅಷ್ಟೇ ಹೆಚ್ಚಿಗೆ ತಿನ್ನಿಸ್ಬಾರ್ದು. ಅಯ್ಯೋ ಬಾಯಿ ಚಪ್ಲ, ನಾಲ್ಗೆಗೆ ಏನಾದ್ರು ಬೇಕು ಬಾಯಾಡ್ಸೋಕೆ ಅಂತ, ಸರಿ ಅದ್ ತಿನ್ನಿ, ಅದಾದ್ಮೇಲೆ ಇನ್ನೊಂದು, ಅದಾದ್ಮೇಲೆ ಮತ್ತೊಂದು. ಇದಕ್ಕೇನೆ ಇಂದ್ರಿಯ ನಿಗ್ರಹಕ್ಕೆ ಉದಾಹರಣೆ ನಾಲಿಗೆಯನ್ನು ಫಸ್ಟ್ ಹೇಳಿದ್ದಾರೆ. ಅಧ್ಯಾತ್ಮ ಸಾಧನೆ ಇದಾಗ್ಬೇಕಾದ್ರೆ
ಭಗವಂತನ ನಾಮ ಸಂಕೀರ್ತನೆ ಅಲ್ಲದೆ ಬೇರೆಯವರನ್ನ ನಾನು ಕೊಂಡಾಡೋದಿಲ್ಲ. ವೈರಾಗ್ಯ ಪಂಚಕ ವೇದಾಂತ ದೇಶಿಕರದು. ಮಾನಿಡಂ ಪಾಡವಲ್ಲೇನಂತಾರೆ ಅಲ್ಲಿ. ಸೊನ್ನಾಲ್ ವಿರೋಧವಿದು ಆಹಿಲುಂ ಸೊಲ್ಲುವೇನ್. ಏನೋ ಬೇಕು, ಯಾವುದೋ ಬಯಕೆ, ಅದಕ್ಕಾಗಿ ಯಾರನ್ನೋ ಏನೋ ಅವನು ಇಂದ್ರ ಚಂದ್ರ ದೇವೇಂದ್ರ ಅಂತ ಅವರುಗಳನ್ನ ಕೊಂಡಾಡುವಂತದ್ದು ಇವ್ರ ಕೆಲಸ ಆಗ್ಬೇಕಲ್ಲ. ಅದಕ್ಕೆ ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟು ಅಂತಿದೆಯಲ್ಲ ಗಾದೆ, ಆ ರೀತಿ ಏನಾಗುತ್ತೆ ಇವೆಲ್ಲ. ಯಾಕೆಂದ್ರೆ ಈ ಬಯಕೆಗಳು. ಅದರಿಂದ ಎಲ್ಲ ಇಂದ್ರಿಯಗಳ ಮೇಲೆ ಪ್ರಭುತ್ವವನ್ನ ಸಾಧಿಸಬೇಕು ಅಂದ್ರೆ ಉಪವಾಸದಿಂದ ಮನಸ್ಸನ್ನ ಸಮರ್ಥನನ್ನಾಗಿ ಮಾಡ್ಕೊಂಡು ಇಂದ್ರಿಯಗಳ ಮೇಲೆ ಲಗಾಮ, ಇದು ಲಗಾಮು ಬದ್ರಿಯಾಗಿರ್ಬೇಕು, ಕಿತ್ತೋಗ್ಬಾರ್ದು. ಲಗಾಮು ಕುದುರೆಗೆ ಹಾಕಿರೋ ಜೀನ್ ಇದೆಯಲ್ಲ, ಬುದ್ಧಿ ಇತ್ತು ಸಾರಥಿಂಬಿದ್ದಿ, ಆ ಮನಸ್ಸನ್ನ ಬುದ್ಧಿಯ ಕೈನಲ್ಲಿ ಕೊಡ್ಬೇಕು. ಆ ರೀತಿ ಮಾಡಿದ್ರೆ ಸಾಧ್ಯ ಆಗತ್ತ. ಯಾವನಿಗೆ ಇಂದ್ರಿಯಗಳ ಸ್ವಾಧೀನವೋ ಅವನ ಪ್ರಜ್ಞೆ ಸ್ಥಿರವಾದದ್ದು. ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಹೇಳದ್ನಲ್ಲ ಮೊದಲು ಪ್ರಶ್ನೆ, ಉತ್ತರಗಳಿದೆಲ್ಲ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ವಿಷಯಗಳನ್ನ ಮನಸ್ಸಿಗೆ ಹಚ್ಚಿಕೊಂಡಷ್ಟು ಮನುಷ್ಯನು ಆ ಮನುಷ್ಯನನ್ನ ಅವು ಬಲವಾಗಿ ಹಿಡಿದುಕೊಳ್ಳುತ್ತೆ. ಇದರಿಂದ ಅವುಗಳಲ್ಲಿ ಆಸೆ ಹೆಚ್ಚುತ್ತೆ. ಆಸೆಯು ಕೋಪಕ್ಕೆ ಕಾರಣವಾಗುತ್ತೆ. ಸಿಗದೆ ಇದ್ದಾಗ ಕೋಪ. ನೆಕ್ಸ್ಟ್, ನಜಾತು ಕಾಮಕಾಮಾನಾಂ ಉಪಭೋಗೇನ ಶಾಮ್ಯತೆ. ಅನುಭವದಿಂದ ಹೇಳಿದ ಮಾತವನು ಯಯಾತಿ. ಸ್ತ್ರೀ ಸುಖದಲ್ಲಿ ನನಗಿನ್ನೂ ಪೂರ್ಣ ತೃಪ್ತಿ ಉಂಟಾಗಿಲ್ಲ ಅಂತ ಹೇಳಿ ಮಗನ ಯೌವನವನ್ನು ಪಡೆದು ಅದರಲ್ಲೂ ಅಷ್ಟು ವರ್ಷಗಳು ಎಲ್ಲ ಮಾಡಿ ಕಡೆಗೆ ಅಯ್ಯೋ ಇದು ಮುಗಿಯೋಲ್ಲ, ಇದು ಹೇಗೆ ಅನ್ನೋದಕ್ಕೆ ಉದಾಹರಣೆ ಚೆನ್ನಾಗಿ ಹೇಳ್ತಾನೆ. ಈ ಹೋಮದ ಕುಂಡದಲ್ಲಿ ಅಗ್ನಿ ಇದೆ, ಆರಿಸ್ಬೇಕು ಅಂತ ಹೇಳಿ ತುಪ್ಪ ಸುರಿದ್ರೆ ಆ ಜ್ವಾಲೆ ಜೋರಾಗಿರೋ ಸ್ವಲ್ಪ ಮತ್ತೆ ತಣ್ಣಗಾಗೋದು ಒಂದ್ ಸ್ವಲ್ಪ ಅಲ್ಲಿ, ಆಮೇಲೆ ಮೊದಲಿಗಿಂತ ಚೆನ್ನಾಗಿ ಹತ್ತು ಉರಿಯುತ್ತೆ. ಹಾಗೆ ಏನೋ ಒಂದು ಬೈಕೆ ಒಂಚೂರು ಮುಗಿಸ್ಬೋಣ ಅಂತ ನೀವು ಒಂದ್ ಸ್ವಲ್ಪ ತಿನ್ಸಿ ಅದಕ್ಕೆ, ಅದರಿಂದ ಇನ್ನೊಂದು ಸಂಸ್ಕಾರ ಉಂಟಾಗುತ್ತೆ, ಇನ್ನೂ ಅದನ್ನ ತಿನ್ನೋಣ ಇನ್ನೊಂದ್ಸಲಿ ಅಂತ. ಅದೇ ಮನಸ್ಸಿನಲ್ಲಿ ಚಿಂತನೆ. ಯಾವತ್ತೋ ಎಲ್ಲೋ ಹೋಗಿ ರಸ್ತೆ ಬದಿನಲ್ಲಿ ಏನೋ ಒಂದ್ ತಿನ್ಬಿಟ್ಟು ಏನ್ ಚೆನ್ನಾಗಿತ್ತು ಗೊತ್ತಾ, ಅದಕ್ಕಾಗಿ ಇನ್ನೊಂದ್ ದಿವ್ಸ ಅದಕ್ಕೆ ಹುಡ್ಕೊಂಡು ಹೋಗುವಂತದ್ದು. ಆ ಸೆಳೆತ ಹೆಂಗುಂಟಾಯ್ತು ಮೊದಲಿಂದ ಆ ರುಚಿ. ಅದ್ರ ಬದಲು ಮೊದ್ಲೇ ಅದನ್ನ ಕಟ್ ಮಾಡಿದ್ರೆ ಬಯಕೆಗಳು ಹೆಮ್ಮರವಾಗೋದಕ್ಕೆ ಮೊದಲು ಚಿವುಟು ಬಿಡ್ಬೇಕು ತುದಿನಲ್ಲೇ. ಇನ್ನು ಸಸಿಯಾಗಿರ್ಬೇಕಾದ್ರೆ ಆತ್ಮದ ನಾಶಕ್ಕೆ ಎಲ್ಲ ಕಾರಣವಾಗುವಂತದ್ದು. ಯಾವಾಗ ನಾವು ಬಯಸಿದ್ದು ಸಿಕ್ಕದೆ ಇದ್ರೆ ಕೋಪ, ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮೋಹ. ಕೋಪದಿಂದ ವಿವೇಕ ಹೋಗುತ್ತೆ, ಬುದ್ಧಿ ಕೆಟ್ಟು ನಾನು ಮನುಷ್ಯನೇ ಅಲ್ಲ ಕೋಪ ಬಂದ್ರೆ ಖಂಡಿತವೇ. ಯಾಕೆ ಅಂದ್ರೆ ವಿವೇಕ ಹೋಯ್ತು, ಮೃಗವೇ ಅವನು. ಸಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಸ್ಮೃತಿಯು ತಪ್ಪಿ ಹೋಗುತ್ತೆ. ಏನು ಸ್ಮೃತಿ ಅಂದ್ರೆ ಇಲ್ಲಿ ಪ್ರಜ್ಞೆ ಇಲ್ವಾ? ಏನ್ ನಿನ್ಗೇನೋ ಸ್ವಲ್ಪ ಪ್ರಜ್ಞೆ ಇದೆಯೇನೋ ಅಂತಂದ್ರೆ ಅವನು ಪ್ರಜ್ಞೆ ಇದ್ರೆ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡಿಲ್ಲ, ತಲೆ ಇಲ್ದೆ ಅಂತ ಮಾಡಿದಂತದ್ದು ಕೆಲಸ. ಯಾಕೆ? ವಿವೇಕ ಅನ್ನೋದಿಲ್ಲ. ಆ ಕೋಪ, ಆ ನಿರಾಸೆ ನನಗ್ ಸಿಗಲಿಲ್ಲ ಅಂತ. ಅದರಿಂದ ಸ್ಮೃತಿ ತಪ್ಪೋದ್ರಿಂದ ಬುದ್ಧಿ ಕೆಡುತ್ತೆ. ಆ ಬುದ್ಧಿ ನಾಶ ಮನುಷ್ಯನಿಗೆ ಸಂಪೂರ್ಣ ನಾಶವನ್ನೇ ಮಾಡುತ್ತೆ. ಬುದ್ಧಿನಾಶ ಪ್ರಣಶ್ಯತಿ. ರಾಗದ್ವೇಷ ವಿಯುಕ್ತ ಇಸ್ತು ವಿಷಯಾನ್ ಇಂದ್ರಿಯಶ್ಚರನ್ ಆತ್ಮವಶ್ಯೇ ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಮನುಷ್ಯನು ತನಗೆ ಸ್ವಾಧೀನವಾಗಿ ರಾಗದ್ವೇಷಗಳನ್ನ ನೀಗಿದ ಇಂದ್ರಿಯಗಳಿಂದ ದೇಹ ಧಾರಣಕ್ಕೆ ಬೇಕಾದ ವಿಷಯಗಳನ್ನ ವಿಧಿ ಇಲ್ಲದೆ ಅನುಭವಿಸಬೇಕಾಗಿದ್ರು ಕೂಡ ಸ್ವಾಧೀನ ಮನಸ್ಸುಳ್ಳ ಅಂತವನು ದುರ್ವಿಷಯಗಳಿಗೆ ಗುರಿಯಾಗದೆ ಮನಃಶಾಂತಿಯನ್ನೇ ಹೊಂದಬಲ್ಲ. ಯಾಕೆ? ಇವನ ಮನಸ್ಸು ವಿವೇಕ ಎರಡು ಜಾಗೃತವಾಗಿದೆ, ಬುದ್ಧಿ ಸ್ಥಿಮಿತದಲ್ಲಿದೆ. ಅದು ನನ್ನನ್ನ ಹಾಳು ಮಾಡುತ್ತೆ ಅನ್ನೋ ತಿಳಿದ್ಮೇಲೆ ಯಾರು ಬುದ್ಧಿ ಇದ್ದವ್ರು ಮಾಡ್ತಾರೇನೋ? ಹೇಗೆ ದುರ್ವ್ಯಸನಗಳು, ಸಿಗರೇಟ್ ಸೇದೋದು, ಬೀಡಿನೋ ಮತ್ತೊಂದೋ, ಇಲ್ಲ ಮದ್ಯಪಾನವೋ, ಇಲ್ಲ ಎಲೆ ಅಡಿಕೆ ಹಾಕೊಳ್ಳೋದು, ಯಾವಾಗ ನೋಡಿದ್ರು ಎಲೆ ಜಗಿತಾ ಇರೋದು, ಅಲ್ಲೆಲ್ಲ ಕೆಂಪಗಾಗಿ ಹೋಗಿರುತ್ತೆ, ಬೆಳಗಾಗಿ ಎದ್ದ ತಕ್ಷಣ ಶುರು.
ಥ್ರೋಟ್ ಕ್ಯಾನ್ಸರ್ ಕಡೆಗೆ ಮಸಡುಗಳು ಇದೆಲ್ಲ ಊದ್ಕೊಂಡು ವೀಳ್ಯದೆಲೆ ಒಳ್ಳೇದು. ಆದ್ರೆ ಎಷ್ಟು ಊಟ ಆದ್ಮೇಲೆ ಒಂದ್ಸಲಿ ಹಾಕೊಳ್ಬೇಕು ಅಷ್ಟೇ. ಯಾವುದು ದುರಭ್ಯಾಸವಾಗಬಾರ್ದು. ಅದಿಲ್ದಿದ್ರೆ ನಡೆಯೋದೇ ಇಲ್ಲ ನಮಗೆ. ಕಾಫಿನೂ ಅಷ್ಟೇ, ಇವೆಲ್ಲ ಅಷ್ಟೇ. ಇವಾಗ ಕಾಫಿ ಕುಡಿದಿದ್ರೆ ಆಗೋದೇ ಇಲ್ಲ, ಬಿಟ್ಬಿಡಿ, ಏನಾಗುತ್ತೆ ನೋಡೋಣ. ಕಾಫಿ, ಟೀ ಯಾವುದು ಬೇಡ. ಕಾಫಿನಲ್ಲಿ ಕೆಫಿನ್ ಇದೆ, ಟೀನಲ್ಲಿ ಟ್ಯಾನಿನ್ ಇದೆ, ಹೊಗೆ ಸೊಪ್ಪಿನಲ್ಲಿ ನಿಕೋಟಿನ್ ಇದೆ. ಇವೆಲ್ಲ ಹ್ಯಾಬಿಟ್ ಫಾರ್ಮಿಂಗ್ ಅಂತ, ಅಭ್ಯಾಸವನ್ನ ಮಾಡುವಂತ. ಯಾಕೆಂದ್ರೆ ಅದು ತಗೊಂಡಿದ ತಕ್ಷಣ ನರಮಂಡಲವನ್ನ ಪ್ರಚೋದಿಸುತ್ತೆ, ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ. ಕಾಫಿ ಕುಡಿದಿದ ತಕ್ಷಣ ನಿಮಗೊಂದು ಫಾಲ್ಸ್ ಫ್ರೆಶ್ನೆಸ್ ಅಂತ ಅನ್ಸುತ್ತೆ. ಯಾಕೆ? ರಕ್ತ ಪರಿಚಲನೆ ಜಾಸ್ತಿ ಆಯ್ತು, ಒಂದು ಉತ್ಸಾಹ. ಬಟ್ ಆದ್ರೆ ದೇಹಕ್ಕೆ ಅದು ನಿಜವಾದಂತಹ ಇದನ್ನು ಕೊಡ್ತಾ ಇಲ್ಲ. ಕಾಫಿ ಕುಡಿದ್ಬಿಟ್ರೆ ನನಗೆಲ್ಲಾ ಕುಡ್ದಂಗೆ, ನಾನು ಎಲ್ಲದನ್ನು ಮಾಡ್ತಿರ್ತೀನಿ ಅಂತ ತಪ್ಪು ಗ್ರಹಿಕೆ ಇದು. ಸಿಗರೇಟ್ ಸೇದ್ ಬಿಟ್ರೆ ಊಟನೇ ಬೇಕಿಲ್ಲ, ದಿನಕ್ಕೊಂದು ಬ್ಯಾಕು. ಕಾಫಿ ಮತ್ತೆ ಸಿಗರೇಟ್ ಎರಡಿದ್ರೆ ಊಟನೇ ಬೇಡ ಅಂತ ಇರ್ಲಿ. ಆಮೇಲೆ ಒಂದ್ 6 ತಿಂಗಳು 8 ತಿಂಗಳಿಗೆ ಎದೆ ಪಂಜರ ಇದೆಯಲ್ಲ ಪೂರಾ ಸುಟ್ಟೋಗಿರುತ್ತೆ. ಎಲ್ಲೋ ಬರ್ನ್ ಆಗ್ಬಿಟ್ಟಿರೋಂತ ಮನೇನೋ ಇದನ್ನು ನೋಡಿದ್ರೆ ಸ್ಕೆಲಿಟನ್ ಇರುತ್ತಲ್ಲ, ಆ ರೀತಿ ಆಗಿರುತ್ತೆ ಅವ್ರ ಸ್ಥಿತಿ. ಕರುಳೆಲ್ಲ ಸುಟ್ಟು ಪ್ರತಿದಿನ ಸಾವು. ಅವ್ರು ಸಾಯೋದಲ್ಲೇ ಇರೋರ್ನು ಸಾಯಿಸ್ತಾರೆ. ಯಾಕೆ? ಈ ಚಟ ಹೆಂಗ್ ಶುರುವಾಯ್ತು? ಬೀಡಿ, ಸಿಗರೇಟು, ಧೂಮಪಾನ ಎಷ್ಟು ತೀವ್ರವೋ ಹಾಗೆ ಹೆಚ್ಚಿಗೆ ತಿನ್ನೋದು, ಸಿಹಿ ಬಗ್ಗೆ ಹೆಚ್ಚಿಗೆ ಆಸಕ್ತಿ. ಸಿಹಿನೇ ಆಗ್ಲಿ ಖಾರನೇ ಆಗ್ಲಿ, ಖಾರ ನನಗೆ ಹಾ ಅಂತಿರ್ಬೇಕು. ಇಂದ್ರಿಯ ನಿಗ್ರಹ ಸಾಧಿಸದೇ ಇದ್ರೆ ಇವೆಲ್ಲ ಆಗತ್ತೆ. ಮನುಷ್ಯನು ತನಗೆ ಸ್ವಾಧೀನವಾಗಿ ರಾಗದ್ವೇಷಗಳನ್ನ ನೀಗಿದ ಇಂದ್ರಿಯಗಳಿಂದ ದೇಹ ಧಾರಣಕ್ಕೆ ಬೇಕಾದ ವಿಷಯಗಳನ್ನ ವಿಧಿ ಇಲ್ಲದೆ ಅನುಭವಿಸ್ಬೇಕಾದ್ರೂ ಕೂಡ ಅಷ್ಟೇ. ಊಟನೇ ಬೇಡ ಅಂತಂದ್ರೆ ಏನಾಗುತ್ತೆ? ಅನಶನ ವ್ರತ ಮಾಡಿದ್ರೆ ಪ್ರಾಣ ಹೋಗುತ್ತಷ್ಟೆ, ಮೃತ್ಯುರೇವ. ಸೊ ವಿಧಿ ಇಲ್ಲ. ನಾವು ಬದುಕಿರೋ ದಿವಸ ನಮಗೆ ಆಹಾರ ಬೇಕು. ಆಹಾರ ಅಶನ ಮಿಚ್ಚಂತಿ. ಆದ್ರೆ ಅಶನ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ತಿನ್ಬೇಕು ಅಂತಿಲ್ಲ. ಏಕಾದಶಿ ದಿವಸ ಉಪವಾಸ, ಅಯ್ಯೋ ಇಲ್ಲಿ ತಲೆ ಸುತ್ತ ಬಿಡುತ್ತೋ, ಈಗ ಮಧ್ಯಾಹ್ನಕ್ಕೆ ಇನ್ನೊಂದ್ಸಲಿ ತಿಂದ್ಬೋಣ, ಇಲ್ಲಿ ತಲೆ ಸುತ್ತ ಬಿಡುತ್ತೆ, ಏನೋ ಒಂದು ಎಕ್ಸ್ಕ್ಯೂಸ್ ಹೇಳ್ಕೊಂಡು ಚಟ ಮಾಡ್ಕೊಂಡ್ಬಿಡೋದಿದ್ದ. ಆಗೋದೇ ಇಲ್ಲ ಅನ್ನೋ ಸ್ಥಿತಿಗೆ ಬಂತ ಮನಸ್ಸಿನಲ್ಲಿ ನಮ್ಗ ಅಧೈರ್ಯ. ಎಲ್ಲಿ ತಲೆ ಸುತ್ತ ಬಿದ್ದು ಬಿಡ್ತೀನೋ, ತಿಂದ್ಬೋಣ ಬೇಗ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶೋ ಬುದ್ಧಿ ಪರ್ಯವತಿಷ್ಠತೆ. ಇಂತಹ ಮನಸ್ಸಮಾಧಾನ ಇದ್ದ ಮೇಲೆ ಅವನಿಗೆ ಎಲ್ಲ ದುಃಖಗಳು ತಾವಾಗಿಯೇ ಬಿಟ್ಟು ಹೋಗುತ್ತೆ. ಪ್ರಸನ್ನ ಮನಸ್ಸುಳ್ಳವನಿಗೆ ಬುದ್ಧಿಯು ಬಹಳ ಶೀಘ್ರದಲ್ಲಿಯೇ ಒಂದು ನೆಲೆಯಲ್ಲಿ ಸ್ಥಿರವಾಗಿ ನಿಲ್ಲುತ್ತೆ. ಸ್ಥಿತ ಪ್ರಜ್ಞಸ್ಯ ಕಾ ಭಾಷಃ. ಪ್ರಶ್ನೆಗೆ ಉತ್ತರ ಮುಂದುವರೆದಿದೆ. ಪ್ರಸನ್ನ ಮನಸ್ಸುಳ್ಳವನಿಗೆ ದುಃಖ ತಾನಾಗೆ ಬಿಟ್ಟೋಗುತ್ತೆ. ಯಾಕೆ? ಇವನಿಗೆ ಸುಖ ದುಃಖ ಎರಡರದ್ದು ಕೂಡ ಇಲ್ಲ. ಎಲ್ಲವನ್ನೂ ಲಿಮಿಟ್. ಎಷ್ಟು ಆಹಾರ ಬೇಕೋ ಅಷ್ಟೇ, ಬದುಕಿರ್ಬೇಕು ಅದಕ್ಕೆ ಎಷ್ಟು ತಿನ್ಬೇಕು ಅಷ್ಟೇ. ತಿನ್ನೋದಕ್ಕೆ ಬದುಕಬಾರದು, ಬದುಕೋದಕ್ಕಾಗಿ ತಿನ್ಬೇಕಷ್ಟೆ. ನಾಸ್ತಿ ಬುದ್ಧಿರೇಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ನಚ ಭಾವಯತ ಶಾಂತಿ ಅಶಾಂತಸ್ಯ ಕುತಃ ಸುಖಂ. ಇಂದ್ರಿಯ ಸ್ವಾಧೀನ ಇಲ್ಲದವನಿಗೆ ಆತ್ಮಜ್ಞಾನ ಹುಟ್ಟೋದೇ ಇಲ್ಲ. ಅಂತವನಿಗೆ ಪರಮಾತ್ಮನಾದ ನನ್ನ ಭಾವನೆಯು ಕೂಡ ಖಂಡಿತ ಉಂಟಾಗೋಲ್ಲ. ಅಂತಹ ಭಾವನೆ ಇಲ್ಲದವನಿಗೆ ಮನಃಶಾಂತಿಯು ಉಂಟಾಗೋಲ್ಲ. ಶಾಂತಿ ಇಲ್ಲದವನಿಗೆ ಇನ್ನು ಸುಖ ಎಲ್ಲಿದು? ನಿಜವಾದ ಸುಖ ಎಲ್ಲಿದೆ ಅಂದ್ರೆ ಎಲ್ಲಿ ಶಾಂತಿ ಇದೆಯೋ ಮನಸ್ಸಿಗೆ. ಯಸ್ಯ ಶಾಂತ ಮನಸ್ಸದ ಸೈವ ಸರ್ವಶಾಸ್ತ್ರಜ್ಞ. ಅಭಿಯಂತರ ಮಾತು. ಇಂದ್ರಿಯಾಣಾಂ ವಿಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತೆ ಪ್ರಜ್ಞಾಂ ವಾಯುರ್ನಾಮ ವಿಭಾಂಭಸಿ ಇಮಾಂಭಸಿ. ಸಿಕ್ಕಿದ ಹಾಗೆ ಸಂಚರಿಸುವ ಇಂದ್ರಿಯಗಳನ್ನೇ ಹಿಂಬಾಲಿಸಿ ಯಾವ ಮನಸ್ಸು ಹೋಗುತ್ತೋ ಆ ಮನಸ್ಸು ಬಿರುಗಾಳಿಯು ನೀರಿನಲ್ಲಿರುವ ಹಡಗನ್ನು ಹೇಗೋ ಹಾಗೆ ಮನುಷ್ಯನ ವಿವೇಕವನ್ನು ಸೆಳೆದುಕೊಂಡು ಹೋಗುತ್ತೆ. ಸಮುದ್ರದಲ್ಲಿ ಹಡಗು ಹೋಗ್ತಾ ಇದೆ, ಅದನ್ನ ನಿಯಂತ್ರಿಸೋದಕ್ಕಿದೆ. ಮೇಲೆ ಆ ಪಟ ಕಟ್ಟಿರ್ತಾರೆ ದೊಡ್ಡದಾಗಿ. ಆ ಗಾಳಿಗೆ ಇವನು ಯಾವ ಇದಕ್ಕೆ ಹೋಗ್ಬೇಕೋ ಅದು ಆ ಗಾಳಿಯ ಶಕ್ತಿಯಿಂದಾನೇ ತಳ್ಳುಕೊಂಡು ಹೋಗುತ್ತೆ ಮೂವ್ಮೆಂಟ್. ಬಿರುಗಾಳಿಗೆ ಸಿಕ್ಕಿದ ಹಡಗಿನಂತೆ ನಮ್ಮ ಮನಸ್ಸಾಗಬಾರದು.
ದೃಢವಾಗಿರ್ಬೇಕು. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆದ್ದರಿಂದ ಯಾವನ ಇಂದ್ರಿಯಗಳು ಆ ಇಂದ್ರಿಯಗಳನ್ನ ಎಳೆತಕ್ಕಂತ ಎಲ್ಲಾ ಭೋಗ್ಯ ವಿಷಯಗಳಿಂದಲೂ ನಿವರ್ತಿಸಲ್ಪಟ್ಟಿದೆಯೋ ಅವನ ಪ್ರಜ್ಞೆಯ ಸ್ಥಿರವಾದದ್ದು. ಇಂದ್ರಿಯ ನಿಗ್ರಹ ಎಲ್ಲ ಕಡೆನಲ್ಲೂ ಪ್ರಧಾನವಾಗಿ ಹೇಳೋದು. ಐಂಬುಲನ್ಗಳ್ ಅಡಕ್ಕಿ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತು ಮುನೇಃ. ಎಲ್ಲಾ ಪ್ರಾಣಿಗಳಿಗೂ ಯಾವುದು ಆತ್ಮಜ್ಞಾನ ರಾತ್ರಿ ಅಂತಿದೆಯೋ ಅಂದ್ರೆ ಕತ್ತಲು, ರಾತ್ರಿಯಲ್ಲಿ ಏನ್ ಕಾಣಿಸುತ್ತೆ? ಅದರಲ್ಲಿ ಜಿತೇಂದ್ರಿಯನಾದ ಯೋಗಿಯು ಎಚ್ಚರಗೊಂಡು ನೋಡಬಲ್ಲ. ಯಾವುದರಲ್ಲಿ ಶಬ್ದಾದಿ ವಿಷಯಗಳಲ್ಲಿ ಪ್ರಾಣಿಗಳು ಎಚ್ಚರಗೊಂಡಿದೆಯೋ ಅದು ಆತ್ಮ ಸಾಕ್ಷಾತ್ಕೊಳ್ಳುವಂತ ಮುನಿಗೆ ಕಗ್ಗತ್ತಲಿ ಅಂತಿದೆ. ಇದನ್ನೇ ಅವರು ಎಲ್ಲ ಪಿತ್ತರು ಅಂತ ಹೇಳಿದ್ದು. ಕುಲಶೇಖರ ಆಳ್ವಾರ್ ಲೋಕದವರಿಗೆ ಕಂಡ್ರೆ ನಾನು ಹುಚ್ಚ, ನನಗೆ ಲೋಕವೇ ಹುಚ್ಚುತನ ಅಂತ ಕಾಣಿಸುತ್ತೆ. ಏನ್ ಎಲ್ರು ಬರೀ ಅದರಲ್ಲೇ ಇಂದ್ರಿಯದಲ್ಲೇ ತನ್ಮಯನಾಗಿದ್ದಾರೆ. ಜಿಹ್ವಾ ಚಾಪಲ್ಯ, ಗುಹ್ಯ ಚಾಪಲ್ಯ ಇದಿಷ್ಟರಲ್ಲೇ ತನ್ಮಯರು. ಅವರ ಅಳಿವು, ಅವರ ಗಿದು ಎಲ್ಲ ಕೆಲಸ ಎಲ್ಲ ಮಾಡೋದು ಎಷ್ಟಕ್ಕೆ ಇಷ್ಟೇನೆ. ನಾಲಿಗೆಗೆ ರುಚಿ, ಅದಕ್ಕೆ ಏನೋ ಎಲ್ಲೋ ಹೋಗಿ ಎಷ್ಟೋ ಗಂಟೆಗಳು ನಿಂತು ಕ್ಯೂನಲ್ಲಿ ಆಹಾ ತಿಂದು ಬಂದೆ, ಅದನ್ನ ವಾಟ್ಸಪ್ ಅಲ್ಲಿ ಫೋಟೋದಲ್ಲಿ ಹಾಕೊಂಡ್ಬಿಡೋದು. UB ಸಿಟಿನಲ್ಲಿ ಆ ಹೋಟೆಲ್ ನಲ್ಲಿ ಕೂತ್ಕೊಂಡು 2,000ನೋ 5,000ನೋ 10,000ನೋ ಖರ್ಚು ಮಾಡಿ ಒಂದು ಊಟ ಕಾಫಿ ಕುಡಿದು ಬಂದೆ. ಅದಕ್ಕೆ ಇಲ್ಲಿಂದ ಅಷ್ಟು ದೂರ ಹೋಗಿ ಅಲ್ಲಿ ಕ್ಯೂನಲ್ಲಿ ನಿಂತು MTR ಸಮಯ, ಹಣ, ಕಾಲ ಎಲ್ಲವೂ ವ್ಯರ್ಥ, ಬರೀ ಒಂದು ನಾಲಿಗೆ ಚಟ ತಿರ್ಸೋಕೆ. ಇದೇನೆ ಗುಹ್ಯ ಚಾಪಲ್ಯವೂ ಅಷ್ಟೇನೆ. ಅದಕ್ಕೇನು ಕಾಲ ಇದು ಏನು ಆಗಿಲ್ಲ. ಇಂದ್ರಿಯಗಳ ಮೇಲೆ ಹಿಡಿತವನ್ನ ಸಾಧಿಸದೇ ಇದ್ರೆ ಖಂಡಿತ ಆತ್ಮದ ಉದ್ಧಾರ ಆಗೋಲ್ಲ, ಭಗವಂತ ಸಿಗೋದಿಲ್ಲ. ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮ ಯಂ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ ನ ಕಾಮಕಾಮಿ. ಸುತ್ತಲೂ ಜಲಮಯವಾಗಿ ಮೀರದಿರುವ ಮಹಾಸಮುದ್ರದಲ್ಲಿ ನದಿ ಜಲಗಳೆಲ್ಲ ಅಡಗಿ ಹೋಗುವಂತೆ ಯಾವ ಯೋಗಿಯಲ್ಲಿ ಸಮಸ್ತ ಕಾಮಗಳು ಅಡಗಿ ಹೋಗುತ್ತೋ ಅಂತವನೇ ಶಾಂತಿಯನ್ನು ಹೊಂದುತ್ತಾನೆ. ಯಾವುದಕ್ಕೂ ಪ್ರಚೋದನೆಗಳಿಗೂ ಕೂಡ ಅವನ ಮನಸ್ಸು ವಿಚಲಿತವಾಗಲ್ಲ. ಎಷ್ಟೇ ಸಿಹಿಗಳನ್ನು ತಂದಿಡಿ, ಅಯ್ಯೋ ಇಷ್ಟೆಲ್ಲ ಸ್ವೀಟ್ಸ್ ಇದೆ, ವಿಷಯಾಸಕ್ತನಿಗೆ ಆ ಶಾಂತಿ ಲಭಿಸೋದಿಲ್ಲ. ನ ಕಾಮ ಕಾಮಿ, ಇವನಿಗಿರುವ ಶಾಂತಿ. ದಾರಿನಲ್ಲಿ ಹೋಗ್ತಾ ಆಶಾ ಸ್ವೀಟ್ಸು, ವಿಜಯನಗರ 20 ಎಲ್ಲಾ ಬ್ರಾಂಚ್ಗಳು, ಮಲ್ಲೇಶ್ವರದಲ್ಲಿ ಇತ್ತು, ಇಲ್ಲೂ ಬತ್ತು, ಎಲ್ಲಾ ಕಡೆನು ಎಲ್ಲಾ ಸ್ವೀಟ್ಸ್ಗಳು ಅಷ್ಟೇ. ಧಾರವಾಡದ ಪೇಡ ಬೆಸ್ಟ್ ಬಸವೇಶ್ವರ ನಗರದಲ್ಲಿ ಸಿಗುತ್ತೆ. ನಂದಿನಿ ಪೇಡದವರೇ ಶುರು ಮಾಡಿದ್ದಾರೆ, ಧಾರವಾಡ ಪೇಡ ಮತ್ತೊಂದು ಅಂತ. ಮೈಸೂರು ಪಾಕ್ ಮಾಡಿದ್ದಾರೆ, ಇನ್ನೇನೋ ಮಾಡಿದ್ದಾರೆ, ಸೋಹಾನ್ ಪಪಡಿ. ಅಲ್ಲಿ ಹೋಗ್ಬಿಟ್ರೆ ಓ ಇದು ಈ ಸಲ ನೋಡೋಣ, ಅದಾದ್ಮೇಲೆ ಇನ್ನೊಂದನ್ನು ನೋಡೋಣ, ಇಲ್ಲ ಎಲ್ಲದನ್ನು ಒಂದೊಂದು ಪ್ಯಾಕೆಟ್ ತಗೊಂಡು ಹೋಗೋಣ. ಮನಸ್ಸು ಬಯಸಿದ್ರೆ ಎಲ್ಲ ಆ ಸ್ವೀಟ್ ಅಂಗಡಿ ಮುಂದೆ ಹೋದ್ರೂ ಕೂಡ ನಿಮ್ಗೇನು ಅನ್ನಿಸ್ಬಾರ್ದು, ಅಯ್ಯೋ ತಿನ್ಬೇಕಾಗಿತ್ತು ಅಂತ ಬೈಕೇನೆ ಬರಬಾರ್ದು. ಅಲ್ಲಿ ಎಲ್ಲ ಇಟ್ಟಿರ್ತಾನೆ, ಎಲ್ಲಾನು ಚೆನ್ನಾಗಿ ಜೋಡಿಸಿಟ್ಟಿರ್ತಾರೆ. ಆಹಾ ನೋಡ್ತಾ ಇದ್ರೆ ನೋಡಿದ್ರು ಕೂಡ ಮನಸ್ಸು ವಿಚಲಿತವಾಗಬಾರದು. ಇದು ಸಾಧನೆ ಮಾಡ್ಬೇಕಾದ್ದು. ಮನಸ್ಸು ಮಗುವಿನಂತೆ ಅಂತ ಹಿಂದೆ ಹೇಳಿದೆ. ಈಗ ಒಂದು ಮಗುವಿಗೆ ಮುಂದೆ ಚಾಕ್ಲೇಟ್ ಇಟ್ಬಿಟ್ಟು ತಿನ್ಬೇಡ ಅಂತ ಹೇಳೋದು, ಎಷ್ಟೊತ್ತು ತಡಿಬಹುದು ಅದು? ಈ ಇವನು ಹೇಳಿದ್ನೆಲ್ಲ ಇದ್ದಾನೆ ಕತೆ, ಬೆಕ್ಕಿನ ಕತೆ. ಹಾಗೆ ಆ ಬಿಸಿ ಹಾಲು ಮುಖವೆಲ್ಲ ಸುಟ್ಟು ಅದಕ್ಕೆ ಇನ್ನೊಂದ್ಸಲಿ ತಂದು ತಣ್ಣಗಿರೋ ಹಾಲಕ್ಕೆ ಇಟ್ರು ಕೂಡ ಹಾಲು ಕಂಡಿದ ತಕ್ಷಣ ಓಡೋಗುತ್ತದೆ. ಆ ರೀತಿ ಮನಸ್ಸಿಗೆ ನಾವು ಅದರ ಬಗ್ಗೆ ಒಂದು
ಅನಾಸಕ್ತಿಯನ್ನು ಬೆಳೆಸುವಂತ ಇದನ್ನ ಪ್ರಭಾವ ನಾವು ಮಾಡ್ಬೇಕು. ಅದನ್ನ ಮನಸ್ಸಿನಲ್ಲಿ ತಯಾರು ಮಾಡ್ಬೇಕು. ಆ ರೀತಿ ಏನೇ ತಂದಿಟ್ರು ಕೂಡ ಇಲ್ಲ, ನನಗ್ ಬೇಕಿಲ್ಲ ಅನ್ನೋ ಸ್ಥಿತಿಗೆ ನಾವು ಬರೋದಾದ್ರೆ ಅವಾಗ. ಇದಕ್ಕೇನೆ ನಾನು ಹಿಂದೆ ಒಂದ್ಸಲಿ ಹೇಳಿದ್ದೆ ಇದನ್ನ, ಈ ಮಾತನ್ನ. ಈ ಶಿವರಾಮ ಕಾರಂತ ಬರೆದ ಮೂಕಜ್ಜಿ ಕನಸುಗಳು ಆ ಕಥೆನಲ್ಲಿ, ಏನೋ ಮಗು ಸನ್ಯಾಸಿ ಆಗ್ಬೇಕೇನೋ, ಯಾವತ್ತು ನಿನ್ನ ಮನಸ್ಸಿನಲ್ಲೋ ಕನಸಿನಲ್ಲೋ ಒಂದು ಹೆಣ್ಣಿನ ರೂಪ ಬರೋದಿಲ್ವೋ, ಆಕಾರ ನಿನಗೆ ಕಾಣೋದಿಲ್ವೋ, ಅವಾಗ ನೀನು ಸನ್ಯಾಸಕ್ಕೆ ಯೋಗ್ಯ ಅಂತಂದ. ಅಂದ್ರೆ ಮಾನಸಿಕವಾಗಿಯೇ ಮೊದಲು ಅದು ಮನಸ್ಸನ್ನ ನೀವು ಹಿಡಿದ್ರೆ, ಮನ ಇವ ಮನುಷ್ಯಾಣ ಕಾರಣಂ ಬಂಧಮೋಕ್ಷಯೋ. ಶಾಂತಿ ಸಿಗಬೇಕು ಅಂತಂದ್ರೆ ಮನಸ್ಸನ್ನ ಈ ಇಂದ್ರಿಯಗಳ ವಿಷಯಗಳು ಇದೆಯಲ್ಲ ಅವುಗಳಿಂದ ಅದನ್ನ ಎದುರುಗಡೆ ಇದ್ರೂ ಕೂಡ ಅದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ಉಂಟಾಗಬಾರದು. ಆ ರೀತಿ ಮನಸ್ಸನ್ನ ನಿಲ್ಲಿಸಬೇಕು. ವಿಹಾಯ ಕಾಮನ್ ಸರ್ವಾನ್ ಪುಮಾಂಶ್ಚರ್ತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸಶಾಂತಿ ಮರಿಗಚ್ಚಿದೆ. ಯಾವನು ಎಲ್ಲ ವಿಷಯಗಳನ್ನು ಬಿಟ್ಟು ಆಸೆಯನ್ನ ತೊರೆದು ತಾನು ತನ್ನದೆಂಬ ಅಹಂಕಾರ ಮಮಕಾರಗಳು ಇಲ್ಲದೆ ಇರ್ತಾನೋ ಅಂತವನು ಶಾಂತಿ ಅನ್ನುವಂತಾನೆ. ಧ್ಯಾನ ಯೋಗದಲ್ಲಿ ಮಾಡ್ಬೇಕಾದ ಇದೇನೇ ಸ್ಥಿತಿ. ಅಲ್ಲಿ ಕೂತ್ಕೊಂಡಾಗ ಮತ್ತೆ ಜಪ ಮಾಡೋದ್ ಬಿಟ್ಬಿಟ್ಟು ಇದನ್ ಮಾಡೋಣ ಅಂದ್ರೆ, ಮೊದಲು ಇದನ್ನೆಲ್ಲ ಹೊರಗಿನ ಪ್ರಚೋದನೆಗಳಿಗೆ ಪ್ರತಿಕ್ರಿಯಿಸದಂತಹ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸನ್ನ ತಂದಿಡುವಂತ ನೆಲೆ ಅದು ಬರ್ಬೇಕು. ಅದಕ್ಕಾಗಿ ಅದಕ್ಕೆಲ್ಲ ಹೇಳಿದ್ದು ಚೇಲಾಜಿನ ಕುಶೋತ್ತರಂ ಎಲ್ಲ. ಏಷ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಂ ಪ್ರಾಪ್ಯ ವಿಮುಖ್ಯತೆ ಸ್ಥಿತ್ವಾ ಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ಮಾಣ ಮೃಚ್ಯತೆ. ಹೇ ಪಾರ್ಥ, ಈ ಸ್ಥಿತಿನೇ ಬ್ರಹ್ಮ ಪ್ರಾಪ್ತಿಯನ್ನು ಉಂಟು ಮಾಡುವಂತಹದ್ದು. ಈ ಸ್ಥಿತಿಯನ್ನು ಹೊಂದಿದವನು ಮೋಹಕ್ಕೆ ಈಡಾಗೋದಿಲ್ಲ. ಅಂತ್ಯಕಾಲದಲ್ಲಿಯೂ ಕೂಡ ಈ ಸ್ಥಿತಿಯನ್ನು ಪಡೆದವನು ಆನಂದಮಯವಾದ ಬ್ರಹ್ಮವನ್ನೇ ಹೊಂದುತ್ತಾನೆ. ಅಷ್ಟಮೈಜಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ಸಾಂಖ್ಯ ಯೋಗೋ ನಾಮ ದ್ವಿತೀಯೋಧ್ಯಾಯ. ಇಲ್ಲಿಗೆ ಸಾಂಖ್ಯ ಯೋಗ ಅನ್ನೋ 2ನೇ ಅಧ್ಯಾಯ. ಅಲ್ಲಿಗೆ 26ನೇ ಅಧ್ಯಾಯ ಮಹಾಭಾರತದಲ್ಲಿ ನಾವು ಬಂದ್ವಲ್ಲ, ಭೀಷ್ಮ ಪರ್ವ, ಅದರಲ್ಲಿ 26ನೇ ಅಧ್ಯಾಯ ಮುಗೀತು. ಅತ ಶ್ರೀಮದ್ ಭಗವದ್ಗೀತಾಯಾಂ ಕರ್ಮಯೋಗೋ ನಾಮ ತೃತೀಯೋಧ್ಯಾಯ. ಅರ್ಜುನೋವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಅರ್ಜುನ ಹೇಳ್ದ, ಏ ಜನಾರ್ದನ, ಕರ್ಮಯೋಗಕ್ಕಿಂತಲೂ ಜ್ಞಾನ ಯೋಗವೇ ಮೇಲು ಅಂತ ನಿನ್ನ ಅಭಿಪ್ರಾಯವಾಗಿದ್ರೆ ಈಗ ಈ ಭಯಂಕರವಾದ ಯುದ್ಧ ಕಾರ್ಯಕ್ಕೆ ನನ್ನನ್ನು ಯಾಕೆ ಪ್ರೇರೇಪಿಸ್ತೀಯ ನೀನು? ವ್ಯಾಮಿಷ್ಟೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೇವ ಮೇ ತದೇಕಂ ವದ ನಿಶ್ಚಿತ್ಯ ಏನಷ್ಟೇಯೋಹಮಾಪ್ನುಯಾಂ. ಹೀಗೆ ಒಂದಕ್ಕೊಂದಕ್ಕೆ ತೊಡಕಿದಂತಿರುವಂತಹ ವಿರುದ್ಧ ವಾಕ್ಯಗಳಿಂದ ನೀನು ನನ್ನ ಬುದ್ಧಿಯನ್ನು ಕದಲಿಸ್ತಾ ಇದ್ದೀಯ. ನನಗೆ ಶ್ರೇಯಸ್ಕರವಾದ ದಾರಿ ಯಾವುದೋ ಅದೊಂದನ್ನು ಮಾತ್ರ ನಿಶ್ಚಯಿಸಿ ನೀನು ಅದನ್ನು ತಿಳಿಸು. ನಿಶ್ಚಿತ್ಯ. ಶ್ರೀ ಭಗವಾನ್ ವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನ ಯೋಗೇನ ಸಂಖ್ಯಾನಂ ಕರ್ಮಯೋಗೇನ ಯೋಗಿನಾಂ. ಹೇ ಅರ್ಜುನ, ಲೋಕದಲ್ಲಿ ಬೇರೆ ಬೇರೆ 2 ಬಗೆಯ ಅನುಷ್ಠಾನಗಳು ಉಂಟು ಎಂದು ನಾನು ಮೊದಲೇ ಹೇಳಿದ್ದೇನಷ್ಟೇ. ಜ್ಞಾನಿಗಳಿಗೆ ಜ್ಞಾನ ಯೋಗದಿಂದ, ಕರ್ಮಯೋಗಿಗಳಿಗೆ ಕರ್ಮಯೋಗದಿಂದಲೂ ಸಿದ್ಧಿ ಉಂಟು. ಸಿದ್ಧಿ ಸಿದ್ಧಿಲ್ಲ ಅಂತಿಲ್ಲ. ನ ಕರ್ಮಣ ಮನಾರಂಭ ನೈಷ್ಕರ್ಯಂ ಪುರುಷೋಷ್ಟುದೆ ನ ಚ ಸನ್ಯಸನ ದೇವ ಸಿದ್ಧಿಂ ಸಮಧಿ ಗಚ್ಚತಿ. ಕರ್ಮಗಳನ್ನು ತೊಡಗಿದ ಮಾತ್ರಕ್ಕೆ ಮನುಷ್ಯನಿಗೆ ಜ್ಞಾನ ಸಿದ್ಧಿ ಬರುವುದಿಲ್ಲ. ಕರ್ಮಗಳನ್ನು ಬಿಟ್ಟರೂ ಕೂಡ ಸಿದ್ಧಿಯು ಬರಲಾರದು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಗದೆ. ಕಾರ್ಯತೆ ಹ್ಯವಶ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ. ಬಹಳ ಮುಖ್ಯವಾದ ಮಾತಿದು. ಯಾವ ಮನುಷ್ಯನು ಕೂಡ ಒಂದು ಕ್ಷಣ ಮಾತ್ರ ಕರ್ಮಗಳನ್ನು ಮಾಡದೆ ಇರೋದಕ್ಕಿಲ್ಲ. ಕರ್ಮವನ್ನು ಮಾಡೋದು ಹೇಗೆ? ಕಾಯ ವಾಚ ಮನಸ, 3 ಕಾರಣಗಳಿಂದ ಮಾಡುವಂತದ್ದು. 3 ಕಾರಣಗಳಿಂದ ನಾನು ಏನು ಮಾಡಲ್ಲ ಅಂತ ಕೂತ್ಕೊಳ್ಳಿ. ಬಹಿರೇಂದ್ರಿಯಗಳನ್ನ ನಿಗ್ರಹಿಸಿದ್ದೀರಿ, ಕೈ ಕಟ್ಕೊಂಡಿದ್ದೀರಿ, ಕಾಲ್ ಮಾಡಿಸ್ಕೊಂಡಿದ್ದೀರಿ, ಏನು ಇಲ್ಲ, ನೋ ಮೂಮೆಂಟ್ಸ್. ಅದ್ರ ಮನಸ್ಸು ಸುಮ್ಮನಿದ್ಯಾ? ವಾಕು ಮಾತಾಡೋದು ಇಲ್ಲ ಅಂತಾನು ಅನ್ಕೊಂಡ್ರಿ. ಎಲ್ಲರೂ ತಮಗೆ ತಿಳಿಯದೇನೆ ಪ್ರಕೃತಿ ಗುಣಗಳಿಂದಲೇ
ಆಯಾ ಕರ್ಮಗಳಲ್ಲಿ ಪ್ರೇರಿಸಲ್ಪಟ್ಟು ಅವುಗಳನ್ನು ನಡೆಸ್ತಾ ಇರ್ತಾನೆ. ಸೊ ಕರ್ಮ ಮಾಡದೆ ಸುಮ್ನೆ ಕೂತ್ಕೊಳ್ತೀನಿ ಅನ್ನೋ ಅಂತ ಸ್ಥಿತಿ ಇಲ್ಲವೇ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಯಾತು ತಿಷ್ಠತ್ ಅಕರ್ಮಗತೆ ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ಯ ಉಚ್ಯತೆ. ಕರ್ಮ ಇಂದ್ರಿಯಗಳನ್ನು ಅಡಗಿಸಿಟ್ಟುಕೊಂಡ್ರು ಯಾವನು ಮನಸ್ಸಿನಿಂದ ವಿಷಯಗಳನ್ನು ನೆನೆಸ್ತಾ ಇದ್ದಾನೋ ಅಂತಹ ಮೂಢನು ಮಿಥ್ಯಾಚಾರವುಳ್ಳವನು ಎಂದೇ ಎಣಿಸಲ್ಪಡ್ತಾನೆ. ಡಂಬಾಚಾರ, ಮಿಥ್ಯಾಚಾರ, ಹಿಪ್ಪೋಕ್ರೇಸಿ ಇವುಗಳನ್ನ ಹೇಳೋದು. ಕರ್ಮೇಂದ್ರಿಯಗಳನ್ನು ಅಡಗಿಸಿಕೊಟ್ಟಿದ್ದಾನೆ, ಆದ್ರೆ ಮನಸ್ಸಿನಲ್ಲಿ ಆ ಬಯಕೆಗಳು ಹೋಗಿಲ್ಲ. ತ್ರಿಕರಣ ಪೂರ್ವಕವಾಗಿ ಸಾಧಿಸಬೇಕಾದದ್ದು. ಸುಮ್ಮನೆ ಬಹಿರ್ ಇಂದ್ರಿಯ ನಿಗ್ರಹಿಸ್ಬಿಟ್ರೆ ಅವನು ಸಾಧಿಸ್ಬಿಟ್ಟ ಅಂತಲ್ಲ. ಅಯ್ಯೋ ನನ್ಗೇನ್ ಬೇಕಿದೆ ಬಿಡಿ, ಎಲ್ಲ ಆಯ್ತು ಎಲ್ಲ ಅಂತ. ಹಾಗಾದ್ರೆ ಅವ್ರು ತಿನ್ನೋದೇ ಇಲ್ವಾ? ಆಮೇಲೆ ಈ ಕಡೆಯಿಂದ ಬನ್ನಿ ಅದೇನೋ ಒಂದ್ ಸೀಟು ತೆಗೆದು ಬಾಯಿಗೆ ಹಾಕೊಳ್ಳೋದು. ಬಾಯಿನಲ್ಲಿ ಇದ್ದು ನನಗೆ ಪರಮ ವಿರಕ್ತ, ನಾನು ಏನನ್ನು ತಿನ್ನೋದಿಲ್ಲ ಅಂತ. ಈ ತೋರಿಕೆ ಯಾಕ್ಬೇಕು? ಹೊರಗಡೆ ನಾನು ಪರಮ ವಿರಕ್ತ ಅಂತ ತೋರಿಸ್ಕೋಬೇಕು. ಮನಸ್ಸಿನಲ್ಲಿ ಆ ವಿಷಯಗಳ ಬಗ್ಗೆ ಬಯಕೆ ಹೋಗಿದೆಯೇನೋ? ನಿಜವಾಗ್ಲೂ ಬಯಕೆಗಳ ಮೇಲೆ ನಿಯಂತ್ರಣ ಸಾಧಿಸಿದ್ರೆ ನಾನು ವಿರಕ್ತ ಅಂತ ಹೇಳ್ಕೊಳಕ್ ಹೋಗಲ್ಲ. ಇದೇ ಡಂಬಾಚಾರ. ಮುಖವಾಡಗಳನ್ನು ತೋರಿಸೋದು ಅಂದ್ರೆ ಹಿಂಗೆ, ಹೊರಗಡೆ ತೋರಿಸ್ಕೊಳ್ಳೋದಕ್ಕೆ ಒಂದು, ನಿಜವಾಗಿ ಇರೋಂತ ಇನ್ನೊಂದು. ಗೋಮುಖ ವ್ಯಾಘ್ರಗಳು ಅಂತ ಹೇಳುವಂತ ಮೇಲೆ ಹಸುವಿನ ಚರ್ಮ ಹಾಕೊಂಡಿರೋದು, ಒಳಗಡೆ ವ್ಯಾಘ್ರ ಹುಲಿ. ಹಸುವಿನ ಚರ್ಮದಿಂದ ಹೊರಗಡೆ ಮುಚ್ಕೊಂಡಿರುವಂತ ಹುಲಿಗಳು ಅಂತ. ಒಳಗಿನ ಇಂದ್ರಿಯ ನಿಗ್ರಹ ಸಾಧನೆ ಇಲ್ದಿದ್ರೆ ಸುಮ್ನೆ ಹೊರಗಡೆಯಿಂದ ಏನ್ ಪ್ರಯೋಜನ ಇಲ್ಲ. ಎರಡರ್ಗಳು ಸೇರ್ಬೇಕು. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರಾನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ಯ ಉಚ್ಯತೆ. ಯಸ್ತ್ವಿಂದ್ರಿಯಾಣಿ ಮನಸ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೇ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಯಾವನು ಮನಸ್ಸು ಇಂದ್ರಿಯಗಳನ್ನ ನಿಗ್ರಹಿಸಿ ಫಲಾಪೇಕ್ಷೆ ಇಲ್ಲದವನಾಗಿ ಕರ್ಮೇಂದ್ರಿಯಗಳಿಂದ ಕರ್ಮಯೋಗಗಳನ್ನು ಹಿಡಿತಾನೋ ಅವನು ಶ್ರೇಷ್ಠ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರ ಯಾತ್ರಾಪಿಚತೆ ನ ಪ್ರಸಿದ್ಧೇದ ಕರ್ಮಣ. ಆದ್ದರಿಂದ ಹೇ ಅರ್ಜುನ, ಈಗ ನೀನು ಕೂಡ ನಿನ್ನ ವಿಹಿತ ಕರ್ಮವನ್ನ ಮಾಡಿಯೇ ತೀರ್ಬೇಕು. ಕರ್ಮವನ್ನು ಮಾಡದೇ ಇರೋಕ್ಕಿಂತ ಮಾಡೋದು ಮೇಲು. ಕರ್ಮ ನಿಷ್ಠೆ ಇಲ್ಲದೆ ಜ್ಞಾನದಲ್ಲಿ ಪ್ರವರ್ತಿಸಿಯಾದ್ರೆ ಕರ್ಮ ಭ್ರಷ್ಟನಾದ ನಿನಗೆ ಶರೀರ ರಕ್ಷಣೆಯು ಸಿದ್ಧಿಸೋದಿಲ್ಲ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚರ. ಹೇ ಕುಂತಿಕುಮಾರ, ಯಜ್ಞ ರೂಪವಾದ ಅಂದ್ರೆ ಭಗವತ್ ಪ್ರೀತಿಕರವಾದಂತಹ ಕರ್ಮಗಳ ಹೊರತು ಬೇರೆ ಕಾಮ್ಯ ಕರ್ಮಗಳಲ್ಲಿ ಪ್ರವರ್ತಿಸಿದಾಗಲೇ ಲೋಕದಲ್ಲಿ ಕರ್ಮದಲ್ಲಿ ಕಟ್ಟು ಬೀಳುವಂತಹದ್ದು. ಆದ್ದರಿಂದ ನೀನು ಕೂಡ ಫಲಾಪೇಕ್ಷೆ ಇಲ್ಲದೆ ಅಂತ ಕರ್ಮಗಳನ್ನು ನಡೆಸು, ಎಲ್ಲವೂ ಭಗವದರ್ಪಿತವಾಗಿ. ಎಲ್ಲ ಭಗವಂತನಿಗೆ ಮಾಡೋದು, ನನಗೇನ್ ಬೇಕಿಲ್ಲ ಅಂದ್ರೆ ಕೆಟ್ಟದ್ದು ಮಾಡ್ಬಿಟ್ಟು ಸಮರ್ಪಣೆ ಅಂತ ಹೇಳೋಕಾಗತ್ಯಾ ಭಗವಂತನಿಗೆ? ಯಾರ್ದೋ ತಲೆ ಹೊಡೆಯೋದು, ಇನ್ಯಾರ್ದೋ ಮೋಸ ಮಾಡೋದು, ಇನ್ಯಾರ್ಗೋ ಏನು ಅನ್ನೋದು, ಎಲ್ಲ ಕೃಷ್ಣಾರ್ಪಣ ಅಂದ್ಬಿಡೋದು ಕಡೆಯಲ್ಲಿ. ಹೇಳಿದಾನಲ್ಲ, ಫಲದಲ್ಲಿ ಆಸಕ್ತಿ ಇಲ್ಲ ಅಂತ. ಕರ್ಮವನ್ನು ಯಾಕೆ ನಡೆಸ್ಬೇಕು? ಫಲದಲ್ಲಿ ಆಸಕ್ತಿ ಇಟ್ಟು ನಡೆಸುವಂತಹದ್ದು ಸಾಮಾನ್ಯವಾಗಿ. ಇಲ್ದಿದ್ರೆ ಯಾಕೆ ಕರ್ಮದಲ್ಲಿ ತೊಡಗ್ತಾರೆ? ಏನೋ ಸಿಗುತ್ತೆ ಅಂತ ತಾನೆ ಪ್ರತಿಯೊಬ್ರು ಅಷ್ಟೇ. ಈಗ ಒಬ್ಬ ಪುರುಷ ಕೆಲಸಕ್ಕೆ ಹೋಗ್ತಾನೆ ಬರ್ತಾನೆ, ಹೆಚ್ಚಿಗೆ ದುಡ್ಡು ಸಂಪಾದನೆ ಮಾಡಬೇಕು, ಇನ್ನೂ ಹೆಚ್ಚಿಗೆ ಮಾಡಬೇಕು. ಯಾಕೆ? ಕುಟುಂಬದಲ್ಲಿ ತನ್ನ ಪತ್ನಿ ಅವಳ ಬಯಕೆಗಳು ಅದನ್ನೆಲ್ಲ ಪೂರೈಸಬೇಕು. ಮುಂದಕ್ಕೆ ಮಕ್ಕಳು ಅವರುಗಳಿಗೆ ಬೇಕು. ಅದಕ್ಕೆ ನ್ಯಾಯವೋ ಅನ್ಯಾಯವೋ ದುಡ್ಡು ಬೇಕು. ಅನ್ಯಾಯೇನ ಆರ್ಜಿತಂ ವಿತ್ತಂ. ಮನಸ್ಸಿಗೆ ನೆಮ್ಮದಿ ಇದೆಯಾ ಅವ್ರಿಗೆ? ಅನ್ಯಾಯದಿಂದ ಮೋಸ ಮಾಡಿ ಇನ್ಯಾರಿಗೋ, ಸರ್ಕಾರಕ್ಕೋ, ಯಾರಿಗೋ, ಕಂಪನಿಗೋ, ಮತ್ತೊಂದಕ್ಕೋ ಯಾಕೆ ಮಾಡ್ತಾನೆ? ಈ ಮೋಹ, ಯಾವುದೋ ಒಂದು ಈ ಸೆಳೆತ ಅವನಿಗೆ, ವಿಧಿ ಅವನನ್ನು ಕರ್ಕೊಂಡು ಹೋಗೋದಲ್ಲಿ. ಸೊ ಅದಕ್ಕೆ ವಿವೇಕ ಜಾಗೃತವಾಗಿದ್ದು ಅನ್ಯಾಯದ ಸಂಪಾದನೆಗೆ ಬಯಸದೆ ಶಾಸ್ತ್ರೋಕ್ತವಾದ ಧರ್ಮಗಳು ಅಂದ್ರೆ ಧರ್ಮ, ಸತ್ಯ, ಋತ ಮಾರ್ಗದಲ್ಲಿ, ಸರಿಯಾದ ಮಾರ್ಗದಲ್ಲಿ ಸಂಪಾದನೆ, ಈ ರೀತಿ ಮಾಡಿ
ಫಲಾಪೇಕ್ಷೆ ಇಲ್ಲದೆ ಕರ್ಮೇಂದ್ರಿಯಗಳಿಂದ ಕರ್ಮಯೋಗವನ್ನು ಹಿಡಿತಾನೋ ಅವನು ಶ್ರೇಷ್ಠ. ನಿಯತವಾಗಿ ನಿನಗೆ ವಿಹಿತ ಕರ್ಮವಾದನ್ನ ಮಾಡ್ಲೇಬೇಕು. ಕರ್ಮ ಮಾಡದೇ ಇರೋಕ್ಕಿಂತ ಆದ್ಮೇಲೆ ಕರ್ಮ ನಿಷ್ಠೆ ಇಲ್ಲದ್ರೆ ನೀನು ಕರ್ಮ ಭ್ರಷ್ಟನಾಗ್ತೀಯ. ಯಜ್ಞಾರ್ಥಾತ್ ಕರ್ಮಣೋ ನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚರ. ಯಜ್ಞ ರೂಪವಾದ ಭಗವತ್ ಪ್ರೀತಿಕರವಾದದ್ದು ಯಜ್ಞ. ಆ ಕರ್ಮಗಳು ಹೊರತು ಬೇರೆ ಕಾಮ್ಯ ಕರ್ಮಗಳಲ್ಲಿ ಪ್ರವರ್ತಿಸೋದಾಗ್ಲಿ ಅದು ಲೋಕವು ಕರ್ಮದಲ್ಲಿ ಕಟ್ಟು ಬೀಳುತ್ತೆ. ಆದ್ದರಿಂದ ನೀನು ಫಲದಲ್ಲಿ ಆಶೆ ಇಲ್ಲದೆ ಕರ್ಮವನ್ನು ನಡೆಸು. ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಯಶವೋಸ್ತ್ವಿಟ್ಟ ಕಾಮಧುಕ್. ಮೊದಲು ಸೃಷ್ಟಿಕಾಲದಲ್ಲಿಯೇ ಸರ್ವೇಶ್ವರನ ಯಜ್ಞಗಳೊಡನೆಯೇ ಪ್ರಜೆಗಳನ್ನ ಸೃಷ್ಟಿಸಿ ಇವುಗಳಿಂದ ನೀವು ಮೇಲ್ಮೆಯನ್ನು ಹೊಂದಿರಿ, ಇವೇ ನಿಮ್ಮ ಕೋರಿಕೆಗಳನ್ನ ಕೂಡಿಸಲಿ ಎಂದ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ. ಈ ಯಜ್ಞದಿಂದ ನೀವು ದೇವತೆಗಳನ್ನ ಆರಾಧಿಸಿ ಸಂತೋಷಗೊಳಿಸಿ ಆ ದೇವತೆಗಳು ನಿಮಗೆ ಮಳೆ ಮೊದಲಾದವನ್ನು ಕೊಟ್ಟು ನಿಮ್ಮನ್ನು ಸಂತೋಷಗೊಳಿಸಲಿ. ಹೀಗೆ ಅನ್ಯೋನ್ಯ ಕ್ಷೇಮ ಚಿಂತನೆಯಿಂದ ನೀವಿಬ್ಬರು ಉತ್ತಮ ಶ್ರೇಯಸ್ಸನ್ನ ಮೋಕ್ಷವನ್ನ ಹೊಂದುತ್ತೀರಿ. ಒಬ್ಬರಿಗೊಬ್ಬರು. ಪ್ರಕೃತಿಗೆ ನಾವು ಈಗ ಪ್ರಕೃತಿಯಿಂದ ಬಂದಂತಹದ್ದು ಏನು ಉಸಿರಾಟಕ್ಕೆ ಆಮ್ಲಜನಕ ನಿಮಗೆ ಮರಗಳಿಂದಾನೇ ಸಿಗುವಂತಹದ್ದು. ನಾವು ಬಿಟ್ಟಂತ ಇಂಗಾಲ ಕಾರ್ಬನ್ ಡೈಆಕ್ಸೈಡ್ ಅದು ಅವುಗಳಿಗೆ ಆಹಾರ. ಅವು ಕೊಡುವಂತಹ ಆಕ್ಸಿಜನ್ ನಮಗ ಆಹಾರ. ನಮ್ಮಿಂದ ತ್ಯಾಜ್ಯವಾದಂತಹ ವಸ್ತುಗಳು ಮೆನ್ಯೂರ್ ಗೊಬ್ಬರವಾಗುತ್ತೆ ಅವಕ್ಕೆ. ಅವುಗಳು ಕೊಡುವಂತ ಹಣ್ಣು ನಮಗೆ ಆಹಾರ. ಪರಸ್ಪರ ಒಂದಕ್ಕೊಂದಕ್ಕೆ ಸೃಷ್ಟಿಗೂ ಪ್ರಪಂಚದಲ್ಲಿ ಜೀವಿಗಳಿಗೂ ಸಮತೋಲನ. ಹೀಗೆ ಇಬ್ಬರು ಇಲ್ಲಿ ದೇವತೆಗಳಿಗೂ ಮರ್ತ್ಯರಿಗೂ ಹೇಳಿದ್ದು, ನೀವು ದೇವತೆಗಳನ್ನ ಆರಾಧಿಸಿ, ನೀವು ನೀಡುವ ಯಜ್ಞದಿಂದ ದೇವತೆಗಳು ಪುಷ್ಟಿವಂತರಾಗ್ತಾರೆ. ಅದಕ್ಕೆ ಪ್ರತಿಯಾಗಿ ನಿಮಗೆ ನಿಮ್ಮ ಇಚ್ಛೆಗಳನ್ನ ಪೂರೈಸ್ತಾರೆ. ಬೈಕೆಗಳು ಧನ ಧಾನ್ಯ ಪಶು ಬಹುಸೂತ್ರ ಲಾಭ ದೀರ್ಘವಾದ ಆಯಸ್ಸು ಎಲ್ಲ ದೇವತೆಗಳು ಅದನ್ನ ನಿಮಗೆ ಅನುಗ್ರಹಿಸೋದು. ಅದಕ್ಕೆ ನೀವೇನ್ ಮಾಡ್ಬೇಕು? ಸ್ವರ್ಗ ಕಾಮೋ ಯಜೇತ, ಯಜ್ಞಗಳಿಂದ ದೇವತೆಗಳನ್ನ ತೃಪ್ತಿಗೊಳಿಸಿ. ಇಷ್ಟಾನ್ ಭೋಗಾನ್ ಹ್ಯೋ ದೇವ ದಾಸ್ಯಂತೆ ಯಜ್ಞ ಭಾವಿತಾ ತೈರ್ದತ್ತಾನ ಪ್ರದಾಯಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ಯಜ್ಞದಿಂದ ಆರಾಧಿಸಲ್ಪಟ್ಟಂತ ದೇವತೆಗಳು ನಿಮಗೆ ಇಷ್ಟ ಭೋಗಗಳನ್ನು ಕೊಡ್ತಾರೆ. ಅವರು ಕೊಟ್ಟ ಅನ್ನಾದಿ ಭೋಗ್ಯ ವಸ್ತುಗಳಿಂದ ಯಾವನೋ ಅವರನ್ನ ಆರಾಧಿಸದೆ ತಾನೇ ಅದನ್ನು ಅನುಭವಿಸ್ತಾನೋ ಅವನು ಕಳ್ಳನಲ್ಲದೆ ಬೇರೆ ಅಲ್ಲ. ಸ್ಥೇನ ಏವ ಸಹ. ಭಗವಂತನಿಗೆ ನಿವೇದನವಾಗದೇ ಇರೋ ಅನ್ನ ತಿಂದ್ರೆ ಕೇವಲ ಗೋ ಭವತಿ ಕೇವಲ ಆದಿ. ಅನ್ನ ಸೂಕ್ತದಲ್ಲಿ ಅನ್ನಮ ಎಮ್ಮಿ ಸೌಮ್ಯ ಮನಃ, ಶರೀರ ಚೆನ್ನಾಗಿರ್ಬೇಕು, ಮನಸ್ಸು ಸಮಾಧಾನವಾಗಿರ್ಬೇಕು ಅಂದ್ರೆ ಆಹಾರ ಕ್ಲಿಪ್ತವಾಗಿ ಆಯಾಯ ಕಾಲದಲ್ಲಿ ಎಷ್ಟೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡ್ಬೇಕು. ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳಿ. ಏನೇನೋ ತಿಂದ್ರೆ ಅದರ ಪ್ರಭಾವ ಮನಸ್ಸಿನ ಮೇಲೆ, ಕೆಟ್ಟದ್ದನ್ನು ತಿಂದ್ರೆ ಆ ಚಿಂತನೆಗಳಿಂದ. ಇಷ್ಟಾನ್ ಭೋಗಾನ್ ಹಿ ಓ ದೇವ ದಾಸ್ಯಂತೆ ಯಜ್ಞ ಭಾವಿತಾ ತೈರ್ಧತ್ತೇರ್ನ ಪ್ರದಾಯಭ್ಯೋ ಯೋ ಭುಂಕ್ತೆ ಸ್ಥೇನ ಸವಾನ್. ಕಳ್ಳ ಅವನು. ಗೃಹಸ್ಥನಾದವನು ಬೇರೆಯವರಿಗೆ ಆಹಾರವನ್ನ ನೀಡಿದೆ, ಅತಿಥಿ ಸತ್ಕಾರ ಪ್ರಧಾನ. ಫಸ್ಟ್ ಮನೆಯಲ್ಲಿ ಅಡಿಗೆಯನ್ನು ಮಾಡಿದಾಗ ಅಯ್ಯೋ ನನಗೆ ಫಸ್ಟ್ ನಾ ತಿಂದ್ಬಿಡ್ತೀನಿ ಅಂತ ಯಾವ ಹೆಣ್ಣು ಕೂತ್ಕೊಂಡು ಗೃಹಿಣಿ ಆದವಳು ಮಾಡ್ತಾಳೆ? ಮೊದಲು ಮಕ್ಕಳಿಗೆ, ಆಮೇಲೆ ವಯಸ್ಸಾದವರಿಗೆ, ಆಮೇಲೆ ಪತಿನೋ ಮಿತ್ರರೋ ಬಂದಿದ್ರು ಅವರಿಗೆ, ಕಡೆನಲ್ಲ ಅವಳು. ದ್ರೌಪದಿ ಎಲ್ರಿಗೂ ಕೊಡ್ಲು ಅಕ್ಷಯ ಪಾತ್ರೆನಲ್ಲೇ. ಅವಳು ತಿಂದ್ಮೇಲೆ ಆಮೇಲೆ ಅಕ್ಷಯ ಪಾತ್ರೆಯಿಂದ ಅನ್ನ ಬರ್ತಿರ್ಲಿಲ್ಲ. ಗೃಹಿಣಿ ಧರ್ಮ. ಹಾಗೆ ಭಗವಂತನೇ ಕೊಟ್ಟಂತಹ ವಸ್ತುಗಳು ಅವನಿಗೆ ನಿವೇದಿಸಲ್ಪಡದೆ ಹಾಗೆ ತಿಂದ್ರೆ ಆತ್ಮಾಪಹಾರಿಗಳು ಅಂತ ಹೇಳಿದ್ದು ಈಗನೆ. ಇಲ್ಲೂ ಅಷ್ಟೇ. ಇದು ಅನ್ನ, ಅದು ಕೂಡ ಅಷ್ಟೇ. ಅವನಿಗೆ ಸಮರ್ಪಿಸದೆ ತಿಂದದ್ದು ಕೇವಲ ಆಗ ಬರೀ ಪಾಪವಾಗುತ್ತೆ. ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈ ಭುಂಜತೆ ದೇ ತ್ವಗಂ ಪಾಪಾತ್ ಯೇ ಭಜಂತಿ ಆತ್ಮ ಕಾರಣಾತ್. ಯಜ್ಞಗಳನ್ನ ಮಾಡಿ ಅದರ ಶೇಷಾನ್ನವನ್ನು ಭುಜಿಸತಕ್ಕಂತ ಸಾಧುಗಳೇ ಸಮಸ್ತ ಪಾಪಗಳಿಂದ ಮುಕ್ತರಾಗ್ತಾರೆ. ಹಾಗಿಲ್ಲದೆ ತಮಗಾಗಿಯೇ ತಾವು ಅಡಿಗೆ ಮಾಡಿ ಭುಜಿಸುವರು ಪಾಪವನ್ನೇ ತಿಂತಾರೆ. ಇದನ್ನೇ ಅಲ್ಲಿ ಹೇಳಿದ್ವಿ, ಕೇವಲ ಅಘ. ಏನು ತಿನ್ಬೇಕು ಅನ್ನಿಸ್ತು,
ಮೊದಲು ಅದನ್ನು ಸಿದ್ಧ ಮಾಡಿ ಶ್ರದ್ಧೆಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಿ ಪ್ರಸಾದವಾಗಿ ಅದು ಸ್ವೀಕರಿಸಿ. ದೋಷ ಇಲ್ಲ. ಇಲ್ಲ ಇವತ್ತು ಸಾಯಂಕಾಲ ಫ್ರೀ ಟೈಮ್ ಇದೆ, ಒಂದಷ್ಟೆಲ್ಲ ಮಾಡ್ಬೋಣ, ನಾಲ್ಗೆ ರುಚಿಗೆ ಜಾಮೂನು ಮತ್ತೊಂದು ಇನ್ನೇನೋ ಒಂದು ಮಾಡ್ಕೊಂಡು ತಿಂದ್ಬಿಡೋದು ಸುಮ್ನೆ. ತುಂಬಾ ಚೆನ್ನಾಗಿತ್ತಲ್ವಾ ಬಿಸಿ ಬಿಸಿಯಾಗಿ ಅಂತ. ಬರೀ ಪಾಪನ ತಿಂದ್ರಿ. ಅದೇ ಮಾಡಿ ಇದನ್ನ ಭಗವಂತನ ಮುಂದೆ ಇಟ್ಟು ಕೃಷ್ಣ ನಿನಗೆ ಅಂತ ಹೇಳಿ ಆ ಟೈಮ್ಗೆ ಯಾರು ಬಂದ್ರೆ ಅವ್ರಿಗೆ ಫಸ್ಟ್ ಕೊಟ್ಟು ಆಮೇಲೆ ತಿಂದ್ರೆ ಭಗವಂತ ಅದನ್ನ ಬಹಳವಾಗಿ ಮೆಚ್ಚುತ್ತಾನೆ. ಪುಣ್ಯಕ್ಕೆ ಕಾರಣವಾಗತ್ತದು. ಇಲ್ದಿದ್ರೆ ಪಾಪಕ್ಕೆ ಬರೀ ಪಾಪವನ್ನೇ ಉಂಟು ಮಾಡುವಂತದ್ದು. ಅಷ್ಟೇ ವ್ಯತ್ಯಾಸ. ನೀವೇ ತಿಂತಾ ಇರೋದು. ಆದ್ರೆ ಮೊದಲು ಭಗವಂತನಿಗೆ ಸಮರ್ಪಣೆ ಆಗಬೇಕು. ಏನೇ ತಿನ್ನಿ ಯತ್ ಪ್ರಥಮಂ ಭುಕ್ತಂ, ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬರ್ತಿ ಮಾತು. ಇದು ಭಗವಂತನಿಗೆ ನಿವೇದನ ಆಗ್ಬೇಕು. ಅನ್ನದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವಂ. ಅನ್ನದಿಂದ ಚೇತನರು, ಪ್ರಾಣಿಗಳು, ಎಲ್ಲ ಭೂತಗಳು ಅಂತಂದ್ರೆ ಇಲ್ಲಿ ಬದುಕಿದ್ದು. ಅನ್ನವು ಮೇಘ ವರ್ಷದಿಂದ ಹುಟ್ಟುತ್ತೆ. ಯಜ್ಞದಿಂದ ಮೇಘ ಹುಟ್ಟಿ ಮಳೆಯನ್ನು ಸುರಿಸುತ್ತೆ. ಯಜ್ಞವು ಕರ್ಮದಿಂದ ಆಗುವಂತದ್ದು. ನೋಡಿ, ಒಂದಕ್ಕೊಂದಕ್ಕೆ ಇಂಟರ್ಲಿಂಕ್ಡ್. ಭಗವಂತನಲ್ಲಿ ಯಜ್ಞವನ್ನು ಮಾಡಿದ್ರೆ ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಬ್ರಾಹ್ಮಣ ಸಂತ ನಿರ್ಭಯ. ಕಾಲ ಕಾಲಕ್ಕೆ ಮಳೆ ಆಗ್ಬೇಕು. ತಿಂಗಳ್ ಮುಮ್ಮಾರಿ ಪೈದಿ ಓಂಗು ಪೆರುಂ ಶೆನ್ನೆಲ್ ಉಡು ಕೈಲೋಳ. ಭತ್ತದ ಗದ್ದೆಗಳಲ್ಲಿ ಸಂತೋಷದಿಂದ ಕೈಯಲ್ಲನ್ನು ಮೀನುಗಳು ಒಂದಿಂದ ಒಂದು ಈ ಕಡೆಯಿಂದ ಆ ಕಡೆ ಚಿಮ್ಮುತ್ತವೆ. ಎಲ್ಲೆಲ್ಲೂ ಸಮೃದ್ಧಿಯನ್ನ ತೋರಿಸುವಂತದ್ದು. ಹೇಗುಂಟಾಯ್ತು? ಆಳಿ ಮಳೆ ಕಣ್ಣ ಒಂದು ನೀ ಕೈಕರವೇಲ್ ಆಳಿಯುಳ್ ಪುಕ್ಕ ಮುಹಂದು ಕೊಡಾರ್ತೀರಿ. ಮಳೆಯಿಂದ ಬೆಳೆ. ಮಳೆ ಬರ್ಬೇಕಾದ್ರೆ ಯಜ್ಞಯಾಗಗಳು ಎಲ್ಲ. ಅದಕ್ಕೆ ಇತ್ರ ಅಷ್ಟಾಕ್ಷರ ಸಂಸಿದ್ಧಾಹ, ದೇವತೆಗಳಿಗೆ ಹವಿಸನ್ನು ನೀಡುವಂತವ್ರು. ಅಂತವ್ರು ಇದ್ದ ಕಡೆ ವ್ಯಾಧಿ ಕ್ಷಾಮ ದುರ್ಭಿಕ್ಷ ಇಲ್ಲ. ದುರ್ಭಿಕ್ಷಂ ದೇವಲೋಕೇಶು ಮನೂನಾಮುದ ಕಂಗೃಹೇ. ಆರಣ್ಯಕದಲ್ಲಿ ದೇವಲೋಕದಲ್ಲೂ ದುರ್ಭಿಕ್ಷರಂತೆ. ವಾಟರ್ ಸ್ಕೆರ್ಸಿಟಿ. ದೇವತೆಗಳು ಪ್ರೀತರಾದ್ರೆ ಮಳೆ ಚೆನ್ನಾಗಿ ಸುರಿಸ್ತಾನೆ ಇಂದ್ರ. ಅದಕ್ಕೆ ಇವರೆಲ್ಲ ಮೊದಲು ಇಂದ್ರನ ಪೂಜೆ ಮಾಡ್ತಾ ಇದ್ರು. ಅವನ ಅಹಂಕಾರ ಮುರಿಯೋದಕ್ಕೆ ಗೋವರ್ಧನ ಮಾಡುವಂತ ಇವ್ ಕೃಷ್ಣ ಹೇಳದ ಭಾಗವತದಲ್ಲಿ ಬರೋ ವೃತ್ತ ಅಂತ. ಅನ್ನ ಚೆನ್ನಾಗಿ ಉಂಟಾಗಬೇಕು ಅಂತಂದ್ರೆ ಚೇತನರೆಲ್ಲ ಬದುಕೋದಕ್ಕೆ ಅನ್ನ ಬೇಕು. ಅನ್ನ ಮಳೆ ಚೆನ್ನಾಗಿ ಆದ್ರೆ ಅನ್ನ ಉಂಟಾಗುತ್ತೆ. ಅನ್ನ ಅಂದ್ರೆ ಅನ್ನ ತಯಾರಾಗುತ್ತೆ ಅಂದ್ರೆ ಭತ್ತ ಬೆಳೆದು ಅದರಿಂದ ಅಕ್ಕಿ ಅದನ್ನ ಬೇಯಿಸಿ ಆಮೇಲೆ ಮಾಡುವಂತದ್ದು. ಯಜ್ಞದಿಂದ ಮೇಘವು ಹುಟ್ಟುತ್ತೆ, ಮಳೆಯನ್ನು ಸುರಿಸುವಂತದ್ದು. ಯಜ್ಞವು ಕರ್ಮದಿಂದ ಉಂಟಾಗೋದು. ಯಜ್ಞ ಕರ್ಮ ಸಮುದ್ಭವಂ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಕರ್ಮವು ಶರೀರದಿಂದ ಉತ್ಪನ್ನವಾಗೋದು. ಶರೀರವು ಅಕ್ಷರ ಎನಿಸಿದ ಜೀವಾತ್ಮನಿಂದ ಕಾರ್ಯ ಸಮರ್ಥವಾಗತ್ತೆ. ಆದ್ದರಿಂದ ಶರೀರವು ಎಲ್ಲಾ ಕಡೆಯೂ ವ್ಯಾಪಿಸಿ ಯಾವಾಗಲೂ ಯಜ್ಞಕ್ಕೆ ಮೂಲ ಎನಿಸುತ್ತೆ. ಏವಂ ಪ್ರವರ್ತಿತಂ ಚಕ್ರ ನಾನುವರ್ತಯತಿ ಹಯಃ. ಈ ವಿಧವಾಗಿ ಸರ್ವೇಶ್ವರಿಂದಲೇ ಪ್ರವರ್ತಿತವಾದ ಈ ಚಕ್ರವನ್ನ ಯಾವನು ಅನುಸರಿಸೋದಿಲ್ವೋ ಅವನು ಕೇವಲ ಪಾಪಜೀವ ಉಳ್ಳವನು, ಇಂದ್ರಿಯ ಸುಖಗಳಲ್ಲಿಯೇ ಮುಳುಗಿದವನು ಆಗಿ ಲೋಕದಲ್ಲಿ ನಿರರ್ಥಕವಾದ ಜೀವವನ್ನು ಕಳೀತಾನೆ. ವೇಸ್ಟ್ ಬಾಡಿ ಅಂತ. ಜೀವ ವ್ಯರ್ಥ. ಅಘಾಯುರಿಂದ್ರಿಯ ರಾಮೋ ಮೋಘಂ ಪಾರ್ಥ ಸಜೀವತಿ. ಆಕಾಶಾದ್ವಾಯು ವಾಯೋರಗ್ನಿ ಅಗ್ನಿರಾಪ ಅದ್ಯ ಪೃಥ್ವಿ ಪೃಥಿವ್ಯಾ ಓಷಧಯ ಓಷಧಿಭ್ಯೋ ಅನ್ನಂ ಅನ್ನಾಥ ಪುರುಷ. ಸೃಷ್ಟಿಯ ಕ್ರಮದಲ್ಲಿ ಹೇಗೆ ಬೇಕಾದ ಈ ಚಕ್ರ, ನ್ಯಾಚುರಲ್ ಸೈಕಲ್, ಪ್ರಕೃತಿಯ ಚಕ್ರ. ಋತುಮಾನಗಳಲ್ಲಿ ಏನೇನಾಗ್ಬೇಕೋ ಅದ್ರದ್ದು. ಅದಕ್ಕೆ ವಿರುದ್ಧವಾಗಿ ಮಾಡೋದಕ್ಕಾಗಬಾರದು. ಬಹಳ ಹಿಂದೆ ಹೇಳಿದ್ದೆ ಒಂದ್ಸಲಿ, ನೆನಪಿದ್ರೆ ಯಾರಿಗಾರು ನಿಮಗೆ ಕೇಳಿದವ್ರಿಗೆ. ನಾನು ಈ ಚಿಕ್ಕಮಂಗ್ಳೂರ್ನಲ್ಲಿ ಆ ಹೊರನಾಡಿಗೆ ಹೋಗಿದ್ದೆ. ಒಂದೆರಡು ಕಡೆ ನದಿ ನೀರಿನಲ್ಲಿ ತೊಡೆ ಮಟ್ಟಕ್ಕೆ ನೀರು ಬರುತ್ತೆ. ಅದರಲ್ಲಿ ದಾಟಿ ಅದ್ರಲ್ಲಿ ಇಲ್ದಿರ ಬಳಸ್ಕೊಂಡು ಹೋದ್ರೆ 12 ಕಿಲೋಮೀಟರ್ ಹೋಗ್ಬೇಕು. ಕಳಸದಿಂದ ಹೊರನಾಡು. ಆ ಹೊರನಾಡಲ್ಲಿ ಒಬ್ಬರು ಮಹಾದೇವ ಶಾಸ್ತ್ರಿ ಅಂತಿದ್ರು, ಪ್ರಧಾನ ಅರ್ಚಕರು ಇದ್ರದಕ್ಕೆ. ಅವರು ಸಾಯಂಕಾಲ ಹೋದ್ಮೇಲೆ ಅಲ್ಲಿ ಎಲ್ಲ ಅವರವರ ವರ್ಣಾಶ್ರಮಕ್ಕೆ ಸರಿಯಾಗಿ ಹೊರಗಡೆನಲ್ಲಿ ಜಗಲಿನಲ್ಲಿ ಈ ತರ ಇವರೆಲ್ಲ, ಒಳಗಡೆನಲ್ಲಿ ಇವರೆಲ್ಲ ಚಳಿಗೆ ಕಂಬಳಿ ಇದು ಎಲ್ಲಾನು ಇಟ್ಟಿದ್ದಾರೆ. ಅವ್ರಿಗೂ ಇದೆ ಇವ್ರಿಗೂ ಇದೆ. ಸಾಯಂಕಾಲದಲ್ಲಿ
ಸ್ನಾನ ಮಾಡಿ ಸತ್ಯನಾರಾಯಣ ವ್ರತ ಬೇರೆ ಅಲ್ಲಿ ಅವತ್ತಿನ ದಿವಸ ನಾವು ಹೋದಾಗ ಅದಾದ್ಮೇಲೆ ಅವ್ರು ಬನ್ನಿ ಅಂತಂದ್ರು. ಅವ್ರು ಕರ್ಕೊಂಡೋಗಿ ತೋರ್ಸಿದ್ರು. ಏನು ಅಂತಂದ್ರೆ ಅವ್ರು ಬರೆದಿದ್ದ ಪುಸ್ತಕಗಳು ರಾಷ್ಟ್ರಪತಿಗಳು, ರಾಷ್ಟ್ರಾಧ್ಯಕ್ಷರಿಗೆ, ಅಮೆರಿಕ, ರಷ್ಯಾ ಎಲ್ಲ ಕಡೆಗಳಿಗೂ ಒಂದೊಂದು ಪತ್ರ ಬರೆದು ಕಳಿಸಿದ್ದಾರೆ ಅವರು. ಪ್ರಕೃತಿಗೆ ವಿರುದ್ಧವಾದದ್ದನ್ನ ನೀವು ಮಾಡಬೇಡಿ, ಅತಿಯಾದ ಭೋಗಗಳನ್ನ ಬಯಸಿ, ಅಂದ್ರೆ ನೀರುಗಳ ಅಣೆಕಟ್ಟನ್ನು ಕಟ್ಟಬೇಡಿ. ಏನಿದು ಏನನ್ನು ವಿಚಿತ್ರವಾಗಿ ಹೇಳ್ತಾರಲ್ಲ, ಎಲ್ರಿಗೂ ಅವ್ರು ತಲೆ ಕೆಟ್ಟವರು ಅನ್ನೋತಾನೆ ಅನ್ಸುತ್ತೆ. ಅಣೆಕಟ್ಟು ಕಟ್ಟಿ ಅದರಿಂದ ವಿದ್ಯುತ್ ಶಕ್ತಿ ತಯಾರು ಮಾಡಿ ಎಲ್ಲ ಕಡೆಯಲ್ಲೂ ಬೆಳಕು ಎಲ್ಲ ಉಂಟಾಗ್ತಾ ಇದೆ. ಯಾಕೆ ನಮ್ಮ ದೀಪದಲ್ಲಿ ಎಣ್ಣೆ ದೀಪ ಇವುಗಳಲ್ಲಿ ಬರ್ತಾ ಇರಲಿಲ್ವೇ? ಸಮುದ್ರಕ್ಕೆ ಎಷ್ಟು ನೀರು ಹೋಗಬೇಕು ಅದನ್ನ ತಡೆ ಹಿಡಿಬಾರ್ದು. ಅದರಲ್ಲಿ ಲವಣಾಂಶ ಜಾಸ್ತಿ ಆದ್ರೆ ಸಮುದ್ರದ ಜೀವಿಗಳು ಸಾಯುತ್ತವೆ. ಪ್ರಕೃತಿಯ ಚಕ್ರವನ್ನು ಹಾಳು ಮಾಡ್ತೀರಿ ನೀವು. ಮರಗಳನ್ನು ಕಡಿಬಾರ್ದು, ಅಣೆಕಟ್ಟುಗಳನ್ನು ಕಟ್ಟಬೇಡಿ, ವಿದ್ಯುತ್ ಶಕ್ತಿ ಹೆಚ್ಚಿಗೆ ಇದು ಬೇಡ. ಇದೆಲ್ಲ ಇದರ ದಾಟಿ ಲೋಕವನ್ನ ಕ್ಷೇಮವಾಗಿ ಇಟ್ಕೊಳ್ಬೇಕು ಅಂದ್ರೆ, ಈಗ ಹಳ್ಳಿಗಳಲ್ಲೋ ಕಾಡಿನಲ್ಲಿ ಜನರು ಇವರೆಲ್ಲ ಇರ್ತಾರಲ್ಲ, ಅವರು ಅಲ್ಲಿಯ ಆ ಸೈಕಲ್ ಏನಿದೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಕ್ ಹೋಗಲ್ಲ, ಅವರು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಹಸುವಿನಲ್ಲಿ ಹಾಲು ಕರೆದಂತೆ ಇವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅಲ್ಲಿ ಸ್ವೀಕಾರ. ಅದನ್ನೇ ನಾಶ ಮಾಡ್ಬಿಡುದು. ಕಾಡುಗಳನ್ನ ನಾಶ ಮಾಡಿದ್ರೆ ಕಾಡು ಪ್ರಾಣಿಗಳು ಇರುತ್ತೆ. ಕಾಡು ಪ್ರಾಣಿಗಳಿಲ್ಲ ಅಂತಂದ್ರೆ ಏನಾಗುತ್ತೆ? ಎಲ್ಲ ಸಮತೋಲನ ಎಲ್ಲ ಹಾಳಾಗುತ್ತೆ, ಪ್ರಕೃತಿ ಸೈಕಲ್. ಇದನ್ನ ಮಾಡಬೇಡಿ. ಇನ್ನು ಸಂದೇಶ ಇಲ್ಲಿ, ಯಸ್ತ್ ಆತ್ಮರಿತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚದಂತುಟ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಯಾವನು ಆತ್ಮದಲ್ಲಿಯೇ ಪ್ರೀತಿಯುಳ್ಳವನಾಗಿ, ಅದರಲ್ಲಿಯೇ ತೃಪ್ತನಾಗಿ, ಅದರಲ್ಲಿಯೇ ಸುಖಿ ಎನಿಸಿದ್ದಾನೋ ಅವ್ರಿಗೆ ಮಾಡಬೇಕಾದ ಕಾರ್ಯಗಳೇನೂ ಇಲ್ಲ. ನಿಮ್ಮ ಮನಸ್ಸು ನಿತ್ಯ ತೃಪ್ತ, ಯಾವುದೇ ಬಯಕೆಗಳಿಲ್ಲದೆ ಇದ್ದಾಗ ಹೇಗಿರುತ್ತೆ? ನೈವ ತಸ್ಯ ಕೃತೆ ನಾರ್ಥೋ ನಾಗತೆ ನೇಹ ಕಶ್ಚನ ನಚಾಸ್ಯ ಸರ್ವಭೂತೇಶು ಕಶ್ಚಿದರ್ಥವ್ಯಪಾಶ್ರಯ. ಆತ್ಮ ತೃಪ್ತನಾದ ಈ ಮನುಷ್ಯನಿಗೆ ಈ ಲೋಕದಲ್ಲಿ ನಡೆಸತಕ್ಕಂತ ಕರ್ಮದಿಂದ ಯಾವ ಪ್ರಯೋಜನವೂ ಇಲ್ಲ. ಕರ್ಮ ತ್ಯಾಗದಿಂದ ಅವನಿಗೆ ಹಾನಿಯೂ ಇಲ್ಲ. ಅವನಿಗೆ ಪ್ರಯೋಜನವನ್ನ ಉದ್ದೇಶಿಸಿ ಆಶ್ರಬೇಕಾದಂತಹ ಯಾವೊಂದು ವಸ್ತು ಲೋಕದಲ್ಲಿ ಇಲ್ಲ. ಯಾಕೆಂದ್ರೆ ಅವನು ಮೀರಿದ್ದಾನೆ. ಎಲ್ಲ ಬಯಕೆಗಳು, ಆಸೆ ನಿರಾಸೆಗಳು, ದ್ವಂದ್ವಗಳಿಗೆ ಅತೀತನಾದವನು. ತಸ್ಮಾತ್ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ. ಆದ್ದರಿಂದ ಅರ್ಜುನ, ನೀನು ಫಲದಲ್ಲಿ ಆಸಕ್ತಿ ಇಡದೆ ಯಾವಾಗ್ಲೂ ಕರ್ಮವನ್ನ ನಡೆಸೋ. ಫಲಾಭಿಸಂಧಿಯನ್ನ ಬಿಟ್ಟು ಕರ್ಮವನ್ನು ಆಚರಿಸ್ತಕ್ಕಂತ ಪುರುಷನೇ ಮೋಕ್ಷನು ಅಂತಾನೆ. ಅಸಕ್ತೋ ಹಿ ಆಚರನ್ ಕರ್ಮ ಪರಮಾಪ್ನೋತಿ ಪುರುಷಃ ಕರ್ಮಣೈವೈ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ ಲೋಕ ಸಂಗ್ರಹ ಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಜನಕ ರಾಜರ್ಷಿ ಅವನು ಮೊದಲಾದವರೆಲ್ಲರೂ ಕೂಡ ಕರ್ಮದಿಂದಲೇ ಜ್ಞಾನ ಸಿದ್ಧಿಯನ್ನು ಪಡೆದ್ರು. ಕರ್ಮವು ನಿನಗಾಗಿ ಬೇಕಿಲ್ಲದೆ ಇದ್ರೂ ಕೂಡ ಲೋಕ ಸಂಗ್ರಹಕ್ಕಾಗಿ ನೀನು ನಡೆಸಲೇಬೇಕು. ಇತರರನ್ನ ಕರ್ಮ ಮಾರ್ಗದಲ್ಲಿ ಪ್ರವರ್ತಿಸುವುದಂತೆ ಮಾಡೋದಕ್ಕಾದ್ರೂ ನೀನು ಕರ್ಮವನ್ನು ಆಚರಿಸ್ಬೇಕು. ಯಾಕೆ ಅಂದ್ರೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನು ವರ್ತತೆ. ದೊಡ್ಡವನು ಹೇಗೆ ನಡೆಸ್ತಾನೋ ಇತರ ಜನವನು ಅದನ್ನೇ ಅನುಸರಿಸಿ ಕಾರ್ಯವನ್ನು ಮಾಡ್ತಾರೆ. ಹಿರಿಯಕ್ಕನ್ ಚಾಳಿ ಮನೆ ಮಕ್ಕಳಿಗೆಲ್ಲ ಅಂತ ಗಾದೆ. ಅವಳು ಏನ್ ಮಾಡಿದ್ರೆ ಅದನ್ನೇ ಮಿಕ್ಕ ಮಕ್ಕಳು ಎಲ್ಲ ಫಾಲೋ ಮಾಡ್ತಾರೆ. ಹಾಗೆ ತಂದೆ ತಾಯಿಗಳು ಸರಿಯಾಗಿ ಅವರ ಜೀವನ ನಡೆಸಿದ್ರೆ ಮಕ್ಕಳಿಗೆ ಅವ್ರ ಬಾಯಿ ಬಿಟ್ಟು ಹೇಳಬೇಕಾಗೇ ಇಲ್ಲ. ಅದೇ ಡೈರೆಕ್ಟ್ ಡೆಮಾನ್ಸ್ಟ್ರೇಷನ್. ನಮ್ಮಪ್ಪ ಹೇಗಿದ್ರು, ನಮ್ಮಮ್ಮ ಹೆಂಗಿದ್ರು, ಇಲ್ಲ ಅವರಿಬ್ರೆ ಕಚ್ಚಾಡ್ತಾನೋ, ಎಲ್ಲ ಸ್ವಾರ್ಥವೋ, ಇನ್ನೆಲ್ಲೋ ಇದು ಅಪ್ಪನ್ಗೆ ಹೇಳ್ಬೇಡ ಇದನ್ನ ಮುಚ್ಚಿಟ್ಟಿರ್ತೀನಿ ಅಂತಂದ್ರೆ ಎಲ್ಲದನ್ನು ಈ ಎಲ್ಲಾ ವಿದ್ಯೆನೂ ಚೆನ್ನಾಗಿ ಬೇಗ ಕಲ್ತ್ಕೊಳ್ತಾರೆ. ನ ಜಾಯ ದಂಪತ್ಯೋ ಭಾಗೋ ಅಸ್ತಿ. ದಂಪತಿಗಳಲ್ಲಿ ಭಾಗ ಇರಬಾರ್ದು. ಇದು ನಂದು ಪರ್ಸನಲ್ ಅಕೌಂಟು, ಅದು ನಿಂದು ಅನ್ನೋದು ಆಗ್ಬಾರ್ದು. ನಾನು ಅನ್ನೋದು ಹೋಗ್ಬೇಕು. ಮಕ್ಕಳ ಮುಂದೆನೆ ಇವ್ರು ಕಚ್ಚಾಡಿದ್ರೆ, ಇಲ್ಲ ಅವ್ರ ಮುಂದೆನೆ ಇವ್ರು ಸುಳ್ಳು ಹೇಳಿದ್ರೆ, ಪೇಪರ್ ಹೋಗ್ತಾ ಸಿಗರೇಟ್ ಸೇರ್ತಾ ಕೂತಿರೋ ಅಪ್ಪ ಮಗನೇ ಸಿಗರೇಟ್ ಸೇದ್ಬೇಡ್ವು ಅಂದ್ರೆ ನಿನ್ ಕೈನಲ್ಲಿ ಇರೋದೇನು ಅಂತ ಕೇಳ್ತಾನ ಅವನು. ಅದು ಪ್ರಭಾವ ಆಗುತ್ತೇನೋ ಹೇಳೋದು. ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತರೋ ಜನ ಸಯದ್ ಪ್ರಮಾಣಂ ಗುರುತೆ ಲೋಕಃ ತದನುವರ್ತತೆ. ಇಲ್ದಿದ್ರೆ ನಾನ್ ಯಾಕೆ ನಿನ್ ಸಾರಥಿಯಾಗಿ ಕುದುರೆ ಮಾಲಿಶ್ ಮಾಡಿ ರಥವನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಇವೆಲ್ಲ ನನ್ಗೇನ್ ಕರ್ಮನ? ಆದ್ರೂ ನಾನು ಇದನ್ನ ಒಪ್ಕೊಂಡಿದ್ದೇನೆ ಸಾರಥಿ ಅಂತ.
ನಿನ್ನ ಸಾರಥಿಯಾಗೋದಕ್ಕೆ. ಸಾರಥಿಯ ಧರ್ಮ ಏನು, ಅವನಿಗೆ ಕರ್ತವ್ಯಗಳೇನು, ಅದನ್ನೆಲ್ಲ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೆಂದ್ರೆ ಇದನ್ನ ಫಾಲೋ ಮಾಡ್ತಾ ಲೋಕ ಅನುಸರುತ್ತೆ. ಲೋಕ ಸಂಗ್ರಹಕ್ಕಾಗಿ ಎಲ್ಲವನ್ನು ಸರಿಯಾಗಿ ನಡೆಸಬೇಕು. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಹೇ ಪಾರ್ಥ, ನನಗೆ ಈ 3 ಲೋಕದಲ್ಲಿ ನಡೆಸಬೇಕಾದ ಕಾರ್ಯ ಒಂದು ಇಲ್ಲ. ನಾನು ಪಡೆಯಬೇಕಾದದ್ದು ಏನಿಲ್ಲ. ನಾನು ಅವಾಪ್ತ ಸಮಸ್ತ ಕಾಮ. ನನಗೆ ಯುದ್ಧ ನಡೆಸಿ ಏನೋ ಯಾರ ಮೇಲೋ ಪ್ರತಿಷೇಧ ತಗೊಂಡೆ ಅಂತಿಲ್ಲ. ಇಲ್ಲ ಯುದ್ಧ ಮಾಡದೆ ಸುಮ್ನೆ ಏನೋ ಹಾಳಾಗ್ಲಿ ಹಾಗೂ ಇಲ್ಲ. ನಾನು ಪಡೆಯಬೇಕಾದದ್ದೊಂದು ಇಲ್ಲ. ನಾನು ಅವಾಪ್ತ ಸಮಸ್ತ ಕಾಮ. ಆದ್ರೂ ಕೂಡ ನಾನು ಕರ್ಮದಲ್ಲಿಯೇ ನೆಲೆಗೊಂಡಿದ್ದೇನೆ. ಯಾಕೆಂದ್ರೆ ನನ್ನ ನೋಡಿ ಫಾಲೋ ಮಾಡೋರಿದ್ದಾರೆ. ಯದಿಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಅರ್ಜುನ, ಈಗ ನಾನು ಯಾವ ಕಾಲದಲ್ಲಿ ಆದ್ರೂ ಬೇಸರದಿಂದ ಕರ್ಮವನ್ನ ನಡೆಸದೆ ಬಿಟ್ರೆ ಮನುಷ್ಯರು ಎಲ್ಲಾ ವಿಧದಿಂದಲೂ ನನ್ನ ದಾರಿಯನ್ನು ಅನಿಸ್ಬಿಡ್ತಾರೆ. ರಾಮೋ ವಿಗ್ರಹವಾನ್ ಧರ್ಮ ಆದರ್ಶ ಪುರುಷ ಮರ್ತ್ಯಾವತಾರಸ್ತು ಯಮರ್ತ್ಯ ಶಿಕ್ಷಣಂ. ಅಷ್ಟೆಲ್ಲ ಯಾಕೆ ಕಷ್ಟಪಟ್ಟ ಅವನು? ಪಿತೃವಾಕ್ಯ ಪರಿಪಾಲನೆ. ಗುರುಗಳೇ ಬಂದು ಹೇಳಿದ್ರು, ಸಾಕ್ಷಾತ್ತಾಗಿ ಕೈಕೇನೆ ಹೇಳಿದ್ರು, ನಾನು ವಾಪಸ್ ತಗೊಂಡ್ಬಿಡ್ತೀನಿ, ನೀ ಬಂದ್ಬಿಡು ಅಂತ. ಆದ್ರೂ ತಂದೆಗೆ ಕೊಟ್ಟ ಮಾತು ತಮ್ಮ ಕುಲಕ್ಕೆ ಗೌರವ ತರುವಂತಹದ್ದು. ಅದಕ್ಕಾಗಿ ಕಷ್ಟವಾದ್ರೂ ಸರಿ. ನಿಜವಾಗ್ಲೂ ಕಷ್ಟಪಟ್ಟ ರಾಮ? ಖಂಡಿತ ಕಷ್ಟಪಡ್ಲಿಲ್ಲ. ಬಹಳ ಸಂತೋಷವಾಗಿದ್ದ. ಹೊಸ ಸುದ್ದಿ ಎನಿಸ್ಬೋದು ನಿಮಗೆ. 11,000 ವರ್ಷ ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲರ ಜೊತೆ ಸಂತೋಷವಾಗಿ ರಾಜ್ಯಭಾರ ಮಾಡಿದವನು. ಕಾಡಿಗೆ ಬಂದಿದ್ದು 14 ವರ್ಷ. ಅರಣ್ಯಕಾಂಡ ಓದ್ ನೋಡಿ, ಬಹಳ ಸಂತೋಷವಾಗಿ ಸಮಯಾನುಸಾರ ಇವರು ಮಾಡಿದ್ದಾರೆ. ಅಗಸ್ತ್ಯರನ್ನ ಭೇಟಿಯಾಗಿ ಸುತೀಕ್ಷ್ಣ ಆಶ್ರಮ, ಅಲ್ಲಿಂದ ಮುಂದಕ್ಕೆ ಬಂದು ಪಂಚವಟಿನಲ್ಲಿ ಎಲ್ಲಿ ಕಟ್ಕೋಬಹುದು ಇದನ್ನ ಎಲ್ಲರ ಜೊತೆನಲ್ಲಿ ಆನಂದವಾಗಿ 10 ವರ್ಷಗಳ ಮೇಲೆ ಅಲ್ಲಿ ಕಳೆದ್ರು ಅವರು. ಸೀತೆಯಾಪರಣ ಇದೆಲ್ಲ ಎಷ್ಟು ಕಾಲ ಆಗಿದ್ದು? 14 ವರ್ಷನೂ ಕಷ್ಟಪಟ್ಟನೆ ಅವನು. ಯಾವಾಗ್ಲೂ ಸಂತೋಷವಾಗಿದ್ದ. ಅವನಿಗೆ ದುಃಖ ಅನ್ನೋದೇ ಇಲ್ಲ. ಅವನು ಇದಕ್ಕಿಂತ ಮೇಲಾದವನು. ಲೋಕದಲ್ಲಿ ಹೇಗೆ ಬಾಳಬೇಕು ಮನುಷ್ಯನಾಗಿ ಅನ್ನೋದು ತೋರ್ಸೋದಕ್ಕೆ ಬಂದವನು. ರಾಮ ಆದರ್ಶ. ಇದು ನಮಗೆ ಮಾದರಿ. ರಾಮನ ಜೀವನ ನಮಗೆ ಮಾದರಿ ಆಗ್ಬೇಕು. ಈ ಸಿನಿಮಾ ತಾರೆ ಇರೋ ಇಲ್ಲ ಇನ್ಯಾರೋ ಅವರುಗಳಲ್ಲ, ಆದರ್ಶ ಪುರುಷರು. ಉತ್ಸೀದೇಯುರಿಮೇ ಲೋಕಾಹ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಮಿ ಮಹಾಪ್ರಜಾಹ. ನಾನು ಕರ್ಮವನ್ನು ಮಾಡದೇ ಇದ್ರೆ ಈ ಲೋಕವೆಲ್ಲ ಕೆಟ್ಟು ಹೋಗುತ್ತೆ. ಆಗ ನಾನೇ ವರ್ಣ ಸಂಕರ್ಯವನ್ನು ಉಂಟು ಮಾಡಿದವನಾಗ್ತೇನೆ. ಆದ್ದರಿಂದ ಪ್ರಜೆಗಳನ್ನ ನಾನೇ ಕೆಡಿಸಿದವನಾಗ್ತಾನೆ. ವರ್ಣ ಸಂಕರ ಉಂಟಾಗೋದು ಪುರುಷನಿಗಿಂತ ಸ್ತ್ರೀಯರಿಂದ. ಅದಕ್ಕಾಗಿ ಸ್ತ್ರೀಯರಿಗೆ ಕಟ್ಟಳೆಗಳು ಜಾಸ್ತಿ ಅಂತ ಹೇಳಿದ್ದು. ಅಂದ್ರೆ ಶೀಲ ಪ್ರಧಾನ. ಸಂಜೆ ಆಗಿದ ತಕ್ಷಣ ಮನೆಗೆ ಬನ್ನಿ, ರಾತ್ರಿ ನೀವೆಲ್ಲೆಲ್ಲೋ ಹೋಗಿ ಮಲಗುವಂಗಿಲ್ಲ. ಒಬ್ಬ ಮನುಷ್ಯ ಕೆಟ್ರೆ ಅವನೊಬ್ಬ ಕೆಡ್ತಾನೆ. ಆದ್ರೆ ಒಂದು ಸ್ತ್ರೀ ಕೆಟ್ರೆ ಸಮಾಜವೇ ಕೆಡುತ್ತೆ, ಆ ಫ್ಯಾಮಿಲಿನೇ ಹೋಗುತ್ತೆ. ಸ್ತ್ರೀಷು ದುಷ್ಟ್ವಾಸ ವಾಷ್ಣೇಯ ಜಾಯತೆ ವರ್ಣ ಸಂಕರ. ಅಲ್ಲಿ ಹೇಳಿದ್ನಲ್ಲ, ಆ ಮಾತು ಸತ್ಯ. ಅದು ಅರ್ಜುನ 1ನೇ ಅಧ್ಯಾಯದಲ್ಲಿ ಹೇಳಿದ್. ಶಾಸ್ತ್ರ ಪ್ರಮಾಣ ಎಲ್ಲರಿಗೂ ಕೂಡ ಅಷ್ಟೇ. ಬರೀ ಹೆಂಗಸರಿಗೆ ಮಾತ್ರ ಎಲ್ಲ ರಿಸ್ಟ್ರಿಕ್ಷನ್, ಗಂಡಸರಿಗಿಲ್ಲ ಅಂತಲ್ಲ. ಇವನು ಅಷ್ಟೇ, ಎಲ್ಲದ್ರಲ್ಲೂ ಬ್ರಹ್ಮಚರ್ಯ ಇರಬೇಕು. ಕಾಯ ವಾಚ ಮನಸ, ಹೆಣ್ಣಿನ ಚಿತ್ರಣ ಅವನ ಮನಸ್ಸಿಗೆ ಬರಬಾರದು. ಸಾಗೂತ ವೀಕ್ಷಣೆ, ಅಶ್ಲೀಲ ಸಂಭಾಷಣೆ ಇವೆಲ್ಲ ಮಾಡೋಂಗಿಲ್ಲ. ಸಕ್ತಾಹ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ತತಃ ಸಕ್ತಃ ಚಿಕೀರ್ಷುರ್ಲೋಕ ಸಂಗ್ರಹಂ. ಹೇ ಭಾರತ, ಆತ್ಮಜ್ಞಾನ ಇಲ್ಲದೆ ಇರೋರು ಫಲದ ಆಸೆಯಿಂದ ಹೇಗೆ ಕರ್ಮಗಳನ್ನು ಅನುಷ್ಠಿಸ್ತಾರೋ ಹಾಗೆ ಜ್ಞಾನಿಯಾದವನು ತನಗೆ ಆ ಕರ್ಮದ ಫಲದಲ್ಲಿ ಆಸಕ್ತಿ ಇಲ್ಲದಿದ್ದು ಕೂಡ ಲೋಕ ಸಂಗ್ರಹಕ್ಕಾಗಿ ಅಕ್ಕರೆಯಿಂದ ಅದನ್ನು ನಡೆಸಬೇಕು. ಲೋಕ ಸಂಗ್ರಹಕ್ಕಾಗಿ ಮಾಡಬೇಕೆಲ್ಲ ವಿದ್ಯುಕ್ತವಾಗಿ. ಶಾಸ್ತ್ರದಲ್ಲಿ ತಿಳಿಸಿದಂತ ನಿತ್ಯ ನೈಮಿತ್ತಿಕ ಕರ್ಮಗಳು ಎಲ್ಲವೂ ಕೂಡ ಲೋಕ ಸಂಗ್ರಹಕ್ಕಾಗಿ. ಇವನಿಗೆ ಅದರ ಅವಶ್ಯಕತೆ ಇದೆಯೋ ಇಲ್ವೋ? ಇಲ್ದಿದ್ರೆ ಇವ್ರಿಗೇನಿತ್ತು ಕೆಲಸ? ಇವನ್ ಯಾಕೆ ಮಾಡ್ಬೇಕಾಗಿತ್ತು? ಭಗವಂತ
ನ ಬುದ್ಧಿಭೇದಂ ಜನಯೇದ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಆತ್ಮಜ್ಞಾನಿ ಅಜ್ಞತೆಯಿಂದ ಕಾಮ್ಯ ಕರ್ಮಗಳಲ್ಲಿ ನಿರತರಾದವರಿಗೆ ಕರ್ಮಕ್ಕಿಂತಲೂ ಬೇರೆ ಮೋಕ್ಷ ಸಾಧನ ಉಂಟು ಅಂತ ಹೇಳಿ ಅವರ ಬುದ್ಧಿಯನ್ನು ಕದಲಿಸಬಾರದು. ತಾನು ಫಲಾಶೆ ಇಲ್ಲದೆ ಎಲ್ಲ ಕರ್ಮಗಳನ್ನು ನಡೆಸುತ್ತಾ ಆ ಮೂಲಕವಾಗಿ ಅವರನ್ನು ಆ ಮಾರ್ಗಕ್ಕೆ ತಿರುಗಿಸ್ಬೇಕು. ಕೆಲವರು ಹೇಳೋದು ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ಬೇಕ್ರಿ, ಕಲಿಯೋದಕ್ಕೆ ಅದೇ ಉದಾಹರಣೆ. ಬೇಕಾದಷ್ಟು ಪುಸ್ತಕ ಓದಿ, ಬಟರ್ಫ್ಲೈ ಸ್ಟ್ರೋಕು, ಬ್ಯಾಕ್ ಸ್ಟ್ರೋಕು, ಫ್ರಂಟು ಇದ್ರದ್ದು ಅಂತೆಲ್ಲ ಬರೀ ಓದಿದ್ದೇ ಆಯ್ತು, ನೀರೊಳಗಡೆ ಇಳಿಲೇ ಇಲ್ಲ. ಅವ್ನು ನಿಜವಾಗ್ಲೂ ಈಜು ಕಲಿತಾನ? ಅವನು ಬೇಕಾದಷ್ಟು ಉಪನ್ಯಾಸ ಮಾಡ್ತಾನೆ, ಬೇಕಾದ್ರೆ ಆ ಪುಸ್ತಕದಲ್ಲಿ ಹಂಗಿತ್ತು, ಈ ಪುಸ್ತಕದಲ್ಲಿ ಇತ್ತು, ಎಲ್ಲ ಪುಸ್ತಕ ಕೇವಲ ಪುಸ್ತಕ ಅವಲೋಕನ ದೋಷಃ. ಆ ರೀತಿ ದಾರಿ ತಪ್ಪಿಸಬಾರ್ದು. ಕರ್ಮಯೋಗ ಇವೆಲ್ಲ ಬಿಟ್ಬಿಡಿ, ಕ್ಷೇಮ ಯಾವಾಗ್ಲೂ ರಾಮ ರಾಮ ಕೃಷ್ಣ ಕೃಷ್ಣ ಅಂತಿದ್ಬಿಡಿ, ಏನು ಮಾಡಬೇಡಿ. ಅವನ್ನೆಲ್ಲ ನೋಡ್ಕೊಳ್ತಾನೆ, ಏನೇನು ಮಾಡಿ ದಾರಿ ತಪ್ಪಿಸ್ಬಿಡೋದು. ವರ್ಣಾಶ್ರಮ ಧರ್ಮಗಳನ್ನು ಬಿಟ್ಬಿಡಿ. ಅವ್ರ ಬುದ್ಧಿಯನ್ನು ಕದಲಿಸಬಾರದು ಅಂತಾನೆ ಭಗವಂತ. ಪ್ರಕೃತಿ ಕ್ರಿಯಮಾಣಾನಿ ಗುಣ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಸರ್ವ ವಿಧದಿಂದಲೂ ಸತ್ವ ರಜಸ್ ತಮಸ್ಸುಗಳೆಂಬ ಈ ತ್ರಿಗುಣಾತ್ಮಕವಾದ ಪ್ರಕೃತಿ ಗುಣಗಳಿಂದಲೇ ನಡೆಸಲ್ಪಟ್ಟುತ್ತಿರುವ ಕರ್ಮಗಳನ್ನ ಅಜ್ಞಾನಿಯು ಅಹಂಕಾರದಿಂದ, ಶರೀರವೇ ಆತ್ಮ ಅನ್ನೋ ಭ್ರಮೆಯಿಂದ ತಾನೇ ಮಾಡುವುದಾಗಿ ತಿಳಿತಾನೆ. ಇದೆಲ್ಲ ನನ್ನ ಎಫರ್ಟ್ಸ್ ರೀ, ನನ್ನ ಬುದ್ಧಿಶಕ್ತಿ ನೋಡಿ, ನನ್ನ ಸಾಧನೆ. ಏನ್ ನಿನ್ ಸಾಧನೆ? ಮಣ್ಣು. ನಾನ್ ಮಾಡಿದೆ, ಮನೆ ಮಾಡಿದ್ದೀನಿ, ದುಡ್ಡು ಮಾಡಿದ್ದೀನಿ, ಆಸ್ತಿ ಮಾಡಿದ್ದೀನಿ, ಯಾವ ನನ್ನ ಇಂಟೆಲಿಜೆನ್ಸು. ಯಾರಿಗೇನ್ ಮೋಸ ಮಾಡಬೇಕು ಅದನ್ನು ಮಾಡಿದ್ದೀನಿ, ನಾನ್ ಸಾಧಿಸಿದೆ ಅಂತ ಮೂರ್ಖ ಅವನು. ನಾನೇ ಮಾಡಿದೆ ಅಂತ ತಿಳಿತಾನೆ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ. ಹೇ ಮಹಾಬಾಹೋ, ಗುಣಗಳ ಮತ್ತು ಅವುಗಳಿಂದ ನಡೆಸಲ್ಪಡುವ ಕರ್ಮಗಳ ತತ್ವವನ್ನ ಬಲ್ಲವನಾದ್ರೆ ಅವನು ಗುಣ ಗುಣೇಶು ವರ್ತಂತಿ ಇದಿ ಮತ್ಮಾನ ಸಜ್ಜದೆ. ಪ್ರಕೃತಿಯ ಗುಣಗಳೇ ತಮ್ಮ ತಮ್ಮ ವಿಷಯಗಳಲ್ಲಿ ಪ್ರವರ್ತಿಸುತ್ತೆ ಅಂತ ತಿಳಿದು ಆ ಕರ್ಮಗಳಿಗೆ ತಾನು ಕರ್ತ ಎಂಬ ಅಭಿಮಾನವನ್ನು ಅವನು ಪಡೆಯಲಾರ. ವಿವೇಕಿಯಾದವನು. ಭಗವಂತ ಕೊಟ್ಟ ಈ ಸಂದರ್ಭ, ಈ ಪರಿಸರ, ಈ ಕೆಲಸ, ಇವುಗಳನ್ನ ಅದನ್ನ ಚೆನ್ನಾಗಿ ನನ್ನಿಂದ ಎಷ್ಟು ಸಾಧ್ಯವೋ ಕಾಯ ವಾಚ ಮನಸ ಮಾಡಿ ಅವನಿಗೆ ಸಮರ್ಪಣೆ ಮಾಡೋದು ಸರಿಯಾದ ವಿವೇಕ. ಎಲ್ಲಾನು ನಾ ಮಾಡಿದೆ, ಸರಿಯಾಗಿ ಆಗ್ಲಿಲ್ಲ, ಅವಾಗೇನು? ಭಗವಂತ ನಂಬಲ್ಲ, ನಾನೇ ಎಲ್ಲ ಮಾಡ್ತಿದ್ದು ಅಂತ. ಅವಾಗ ಏನ್ ಹೇಳೋದು ಅಂದ್ರೆ, ಈ ಒಂದ್ ಗಾದೆ ಇದೆಯಲ್ಲ, ಕುಣಿಲಾರದ ಸುಳೆ ನೆಲ ಡೊಂಕು ಅಂತ ಹೇಳುದು ಅಂತ. ಹಾಗೆ ಇಲ್ಲ, ಅವ್ರು ಆ ಟೈಮ್ ಸರಿಯಾಗಿ ತಂದು ಕೊಟ್ಬಿಟ್ಟಿದ್ರೆ ಎಲ್ಲ ಸರಿಯಾಗಿ ಆಗ್ಬಿಟ್ಟಿರೋದು. ಅದು ಒಂದ್ ಸ್ವಲ್ಪ ಇದಾಗ್ಬೇಕಾಗಿತ್ತು. ಯಾರ್ದೋ ಮೇಲೆ ದೋಷ ಆರೋಪಣೆ ಮಾಡಿ ಅದನ್ನೇ ದೊಡ್ಡದಾಗಿ ಹೇಳಿ ಅದರಿಂದ ಎಲ್ಲ ಕೆಲಸ ಕೆಡ್ತು ಅಂತ. ಇಲ್ದಿದ್ರೆ ನಾನು ಮಾಡಿದ್ದು ಪ್ಲಾನಿಂಗು, ನಾನು ಮಾಡಿದ ಕೆಲಸ ಅದು ಸರಿಯಾಗಿ ಆಗ್ಲೇಬೇಕಿತ್ತು. ಇದು ದೇಹಾತ್ಮ ಭ್ರಮೆ ಇರೋ ಮೂರ್ಖ ಹೇಳೋ ಮಾತು. ಪ್ರಕೃತಿ ಗುಣ ಸಂಮೂಢ ಸಜ್ಜಂತೆ ಗುಣ ಕರ್ಮಸು ತಾನ ಕೃತ್ಸವಿದೋ ಮಂದಾನ್ ಕೃತ್ಸವಿನ್ನ ವಿಚಾಲಯೇದೆ. ಯಾರು ಪ್ರಕೃತಿ ಗುಣಗಳಿಂದ ಮೋಹಗೊಂಡು ಕರ್ಮಗಳಲ್ಲಿ ಅಭಿಮಾನವನ್ನು ಇಟ್ಟಿರ್ತಾರೋ ಅಪೂರ್ಣ ಜ್ಞಾನವುಳ್ಳ ಅಂತವರನ್ನ ಎಲ್ಲವನ್ನೂ ತಿಳಿದ ತತ್ವ ಜ್ಞಾನಿಯಾದವನು ಕದಲಿಸಿ ಕರ್ಮ ಭ್ರಷ್ಟರನ್ನಾಗಿ ಮಾಡಬಾರ್ದು. ಇದಕ್ಕೆ ಹೇಳಿದ್ರು, ಯಾರು ಸತ್ಯನಾರಾಯಣ ವ್ರತ ಮಾಡ್ತೀನಿ ಅಂದ್ರೆ ಅದೆಲ್ಲ ಮಾಡಬಾರ್ದು. ಮತ್ತೇನ್ ಮಾಡ್ಬೇಕು? ಮಾಡಬಾರ್ದು ಅಂತ ಹೇಳಿದಕ್ಕೆ ಅವ್ರು ಬಿಟ್ರು. ಅವ್ರು ಮಾಡ್ತಾ ಇದ್ದಿದ್ ಕೆಲಸ ಬಿಡಿಸಿದ್ರಲ್ಲ, ಆ ದೋಷಕ್ಕೆ ನಿಮಗ್ ಭಾಗಿಯಾಗ್ತೀರಿ. ಅದ್ರ ಬದಲು ನೀವು ಇದು ಏನು ದಿವ್ಯ ಪ್ರಬಂಧ ಪಾರಾಯಣ ಮಾಡಿ, ಇಲ್ಲ ವೇದ ಪಾರಾಯಣ ಮಾಡಿಸಿ, ಪಟ್ಟಾಭಿಷೇಕ ಮಾಡಿ, ವಿಷ್ಣು ಸಹಸ್ರನಾಮ ಹೋಮ ಮಾಡಿ, ಸಾಮೂಹಿಕ ವಿಷ್ಣು ಪಾರಾಯಣ ಮಾಡಿ, ಯಾವುದೋ ಕಾಮ್ಯ ಕರ್ಮದಿಂದ ಮಾಡಿ ಎಲ್ರನ್ನೂ ಕರೆದು ಬಿಟ್ಟು ಅವ್ರ ಹತ್ರ ಅಲ್ಲಿ ಏನೋ ಒಂದ್ ಮನೇಲೋ ಒಂದ್ ಫಂಕ್ಷನ್ ಆಗ್ಬೇಕು, ಅದಕ್ಕೆ ಸತ್ಯನಾರಾಯಣ ಪೂಜೆ ಮಾಡ್ಬೇಡ ಅಂತ. ಪುರಾಣಗಳಲ್ಲಿ ಸಾತ್ವಿಕ, ರಾಜಸ, ತಾಮಸ ಪುರಾಣಗಳಿದೆ. ಆ ತಾಮಸ ಪುರಾಣದಲ್ಲಿ ಬರುವಂತಹದ್ದು ಇದೇನೆ. ಆ ಸಂತೋಷಿ ಮಾ ಕಥೆನೂ ಅಷ್ಟೇ ಹೀಗೇನೆ. ಮೊದಲನೇ ವಾರ 5, 2ನೇ ವಾರಕ್ಕೆ ಅದಕ್ಕೆ ಡಬಲ್ 10, 3ನೇ ವಾರಕ್ಕೆ 15. ಅದು ಹಾಗೆ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಅಷ್ಟು ವಾರಗಳಲ್ಲಿ ಎಲ್ಲದನ್ನು ಡಬಲ್ ಮಾಡ್ತಾ ಮಾಡ್ತಾ ಹೋಗೋದು ಅಂತ. ಕಡೆಯಲ್ಲಿ ಏನು ಅಷ್ಟು ಫಲಗಳನ್ನು ಇಡ್ಬೇಕು ಅಂದ್ರೆ ದ್ರಾಕ್ಷಿ ಹಣ್ಣು ತಗೊಂಬನ್ನಿ 65 ಇದು ಮಾಡೋದು. ಅದಕ್ಕೆ ಅದು ಓದಿ ಆ ಪುಸ್ತಕ ಎಲ್ಲೋ ಈ ಯಶವಂತಪುರದಲ್ಲಿ ಪ್ರಿಂಟ್ ಆಗುತ್ತೆ. ಆ ಒಂದ್ ಪುಸ್ತಕ ಎಲ್ರಿಗೂ ಕೊಡ್ಬೇಕು, ಅವನಿಗೆ ಪುಸ್ತಕ ಸೇಲ್ ಆಗತ್ತೆ.
ಸಂತೋಷಿ ಮಾಕತೆ. ಈಗ ಈ ಸತ್ಯನಾರಾಯಣ ಪೂಜೆ ಎಲ್ಲೋ ಬೆಂಗಾಲ್ನಲ್ಲಿ ಶುರುವಾಗಿದ್ದು ಅಂತಿದೆ. ನಮ್ ಗುರುಗಳು ಹೇಳ್ತಾ ಇದ್ರು ವರದರಾಜಶ್ರೀಮಲೆ ಯಾವಾಗ ಶುರುವಾಗಿದ್ದು ಅನ್ನೋದಕ್ಕೆ ಆಧಾರಗಳ ಜೊತೆಗೆ. ಸತ್ಯನಾರಾಯಣ ಪೂಜೆ ಮಾಡ್ತಾ ಇರೋದನ್ನ ಬಿಡಿಸ್ಬಿಟ್ಟು ಕೆಡ್ಸಿದ್ರೆ ಏನಾಗುತ್ತೆ ಅಂದ್ರೆ ಭ್ರಷ್ಟರಾಗದಕ್ಕೆ ನಾವು ಕರ್ಮ ಭ್ರಷ್ಟರಾದಂಗ ಆಗುತ್ತೆ. ಹೋಗ್ಲಿ, ಅವ್ರಿಗೆ ಅದ್ರಲ್ಲಿ ನಂಬಿಕೆ ಇದ್ರೆ ಮಾಡ್ಲಿ. ಅದರಿಂದ ಮಾಡಿದ್ರಿಂದ ಭಗವಂತ ಪ್ರೀತನಾಗಿ ಅವರಿಗೆ ಸರಿಯಾದ ವಿವೇಕವನ್ನು ಮುಂದೆ ಕೊಡ್ತಾನೆ. ಇಲ್ಲಿ ಹೇಳ್ತಾ ಇರೋ ಮಾತೇನು ಅಂತಂದ್ರೆ ಕಾಮ್ಯ ಕರ್ಮ ಅಲ್ವಾ ಅದು? ಕಾಮ್ಯ ಕರ್ಮ ಸರಿ, ಹೌದು ಕಾಮ್ಯ ಕರ್ಮ. ಆ ಕಾಮ್ಯ ಕರ್ಮನು ಬೇಡ ಅಂತ ನೀವು ದೊಡ್ಡದಾಗಿ ಉಪದೇಶ ಹೇಳ್ಬಿಡಿ, ಅವ್ರು ಅದನ್ನು ಬಿಡ್ತಾರೆ, ಭ್ರಷ್ಟರಾಗ್ತಾರೆ. ಈಗೇನ್ ಮಾಡಿದ್ರು ಅವರು? ಸತ್ಯನಾರಾಯಣ ಪೂಜೆ ಮಾಡ್ಲಿಲ್ಲ, ಬೇರೆ ಏನೂ ಮಾಡ್ಲಿಲ್ಲ. ಅಟ್ಲೀಸ್ಟ್ ಅದಾರು ಮಾಡಿದ್ರೆ ಅದು ಪೂರಕವಾಗೋದು ಇವರಿಗೆ ವಿವೇಕ ಬರೋದಕ್ಕೆ. ಈ ರೀತಿ ಕಾಮ್ಯ ಕರ್ಮಗಳು ಬೇಡ, ಕರೆಕ್ಟು. ಆದ್ರೆ ಅದ್ರಲ್ಲಿ ನಂಬಿಕೆ ಇದೆ ಅಂತಂದ್ರೆ ಅವ್ರಿಗೆ, ಈಗ ಯಾರೋ ಸಾಯಿಬಾಬನ ಪೂಜೆ ಮಾಡ್ತೀನಿ ಮಾಡ್ಲಿ ಅವರು. ಸಾಯಿಬಾಬಾ ನನ್ ಪೂಜೆ ಮಾಡು ಅಂತ ಹೇಳಿಲ್ಲ, ಅವನು ನೋಡಿ, ನೀವು ಒಂದ್ ಸ್ವಲ್ಪ ಓದ್ ನೋಡಿ. ಹೀಗೆ ಕರ್ಮದಲ್ಲಿ ಯಾರಿಗಿರ್ತಾರೆ ಅವರುಗಳನ್ನ ತಿರುಗಿಸಬಾರದು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ತತ್ವಜ್ಞಾನಿಯಾದವನು ಅವರನ್ನ ಕರ್ಮ ಭ್ರಷ್ಟರನ್ನಾಗಿ ಮಾಡಬಾರ್ದು. ಯಾರು ಪ್ರಕೃತಿ ಗುಣಗಳಿಂದ ಮೋಹಗೊಂಡು ಕರ್ಮಗಳಲ್ಲಿ ಅಭಿಮಾನವನ್ನು ಇಟ್ಟಿದ್ದಾರೋ ಅಪೂರ್ಣ ಜ್ಞಾನವುಳ್ಳಂತ ಅಂತವರನ್ನ, ಯಾಕೆಂದ್ರೆ ಆ ಕರ್ಮಗಳನ್ನ ನಡೆಸ್ತಾನೆ ಅವ್ರಿಗೆ ಬರುತ್ತೆ ವಿರಕ್ತಿ. ಇದಾಗ್ಬೇಕಾದ್ರೆ ಸುಮ್ನೆ ಅವ್ರಿಗೆ ವೈರಾಗ್ಯ ಅಲ್ಲ. ಯಾರ್ಯಾರಿಗೆ ಯಾವ್ಯಾವ ನಂಬಿಕೆ ಇದೆಯಾ ಅದ್ರಲ್ಲಿ ಸರಿ ಮಾಡಿ. ಆ ಶ್ರದ್ಧೆನೆ ನಿಮಗೆ ಸರಿಯಾದ ಮಾರ್ಗವನ್ನ ತೋರಿಸ್ಲಿ ಮುಂದಕ್ಕೆ ಅಂತ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ. ಹೇ ಅರ್ಜುನ, ನಿನ್ನ ಆತ್ಮಜ್ಞಾನ ಪೂರ್ವಕವಾಗಿ ಎಲ್ಲ ಕರ್ಮಗಳನ್ನ ನನಗೆ ಅರ್ಪಿತವಾಗಿ ಮಾಡಿ ಆ ಕರ್ಮಗಳ ಫಲದಲ್ಲಿ ಆಸೆಯನ್ನ ಅವು ನಿನಗಾಗಿ ಎಂಬ ಮಮಕಾರವನ್ನು ಬಿಟ್ಟು ನಿಶ್ಚಿಂತನಾಗಿ ಯುದ್ಧ ಮಾಡು. ಪ್ರವರ್ತನೆ ಇದಗಳನ್ನ ಮಾಡ್ಬೇಕಾದ್ರೆ ಅದು ಇದೇನೆ ಎಲ್ಲ ಆಗೋದು. ಈ ಬರೀ ಸತ್ಯನಾರಾಯಣ ವೃತ್ತದ ಒಂದೇ ಅಲ್ಲ, ಇನ್ನೇನು ನೆನ್ನೆನೋ ಮೊನ್ನೆನೋ ಯಾವ್ದೋ ಒಂದು ಉದಾಹರಣೆ ಹೇಳ್ತಾ ಇದ್ದೆ. ಪರಮೈಕಾಂತಿಗಳಾದವರು ಪ್ರಪತ್ತಿ ಮಾಡ್ಕೊಂಡು ಅವರು ಬೇರೆ ದೇವತೆ ಉಪಾಸನೆ ಮಾಡಬಾರ್ದು, ಸಂಧ್ಯಾವನ್ನೇ ಮಾಡೋದು ಬಿಟ್ರು ಅವರು. ಇದು ವಿವೇಕನ? ಇಮಮ್ಮೆ ವರ್ಣಶ್ರುತಿ ಹವಂ ಮಧ್ಯಾಚಮಡಯ ಸೂರ್ಯಶ್ಚ ಮಾಮನ್ಯಶ್ಚ ಮನ್ಯಪದಯಶ್ಚ. ಸೂರ್ಯ ಚಂದ್ರ ಅವರು ಇವರು ಅಂತ ಬರುತ್ತೆ. ಬೇಡ, ಇರುದಲ್ಲ ಬಿಟ್ಬೋಣ. ಹೇಳುವ ವಿಧಾನವನ್ನ ತಿಳಿಸಿ ಇವೆಲ್ಲ ಅದಕ್ಕೆ ಪೂರಕ ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಎಲ್ಲವನ್ನು ಬಿಟ್ಟು ಬಿಡುವಂತಲ್ಲ. ಹಾಗಂತ ಈ ಬೇರೆ ಅನ್ಯ ದೇವತಾ ಭಜನೆಯನ್ನ ಪ್ರೋತ್ಸಾಹಿಸಿ ಅಂತ ಕೂಡ ಹೇಳ್ತಾ ಇಲ್ಲ ನಾನು. ಅವರಿಗೆ ಆ ವಿವೇಕ ಅದು ಬರಬೇಕು. ಆ ಮಟ್ಟಕ್ಕೆ ಅವರು ಏರದ ಮೇಲೆ ಅವರು ಅಲ್ಲಿಯ ತನಕ ಅದನ್ನ ಮಾಡ್ಲಿ. ಎಲ್ಲರ ಇದು ಒಂದೇ ಸಲ ಆ ಮಟ್ಟಕ್ಕೆ ಹೋಗಕ್ ಆಗೋದಿಲ್ಲ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ. ನೀನು ಆತ್ಮಜ್ಞಾನ ಪೂರ್ವಕವಾಗಿ ಎಲ್ಲ ಕರ್ಮಗಳನ್ನ ನನಗೆ ಅರ್ಪಿತವಾಗಿ ಮಾಡಿ ಆ ಕರ್ಮಗಳ ಫಲದಲ್ಲಿ ಆಸೆಯನ್ನ, ಅದು ನಿನಗಾಗಿಯೇ ಅನ್ನುವ ಮಮಕಾರವನ್ನು ಬಿಟ್ಟು ನಿಶ್ಚಿಂತನಾಗಿ ಯುದ್ಧ ಮಾಡು. ಏನೇ ಕೆಲಸ ಮಾಡಿದ್ರು ಕೂಡ ನಾಹಂಕರ್ತ ನೇದಂ ಮಮ ಕರ್ಮ ಫಲಮಪಿ ನಮಮ ಅಂತ ಮಾಡ್ತಾ ಬಂದ್ರೆ ಆ ಕರ್ಮ ನಿನಗೆ ಬಂಧನವಾಗೋಲ್ಲ. ಹಾಗಂತ ನಿನಗೆ ಅದ್ರ ಫಲದಲ್ಲಿ ಇಲ್ಲ ಅಂತಂದ್ಬಿಟ್ಟು ಏನು ಅಸಡ್ಡೆಯಾಗಿ ಮಾಡೋದಲ್ಲ. ಶ್ರದ್ಧೆಯಿಂದ ಟು ದ ಬೆಸ್ಟ್ ಆಫ್ ಯುವರ್ ಎಬಿಲಿಟಿ, ಯಥಾಶಕ್ತಿ ಯಥಾಮತಿ ಅದನ್ನ ನಡೆಸ್ಬೇಕು ಭಗವತ್ ಪ್ರೀತ್ಯರ್ಥವಾಗಿ. ನಾನು ಮಾಡ್ತಾ ಇದ್ದೀನಿ ಅನ್ನೋ ಅಭಿಮಾನವೂ ಬೇಡ, ಅಲ್ಲಿ ಅಹಂಕಾರ ಬೇಡ. ಅದು ನಾನೇ ಮಾಡಿದ್ದೆಲ್ಲ ಬೇಡ. ಅದು ಇದು ನಂದು ಅನ್ನೋ ಅದು ಹೋಗ್ಬೇಕು. ಫಲದಲ್ಲಿ ಇದು ತ್ಯಾಗ, ಕರ್ತೃತ್ವ ತ್ಯಾಗ, ಸಂಬಂಧ ತ್ಯಾಗ, ಈ ಮೂರು ತ್ಯಾಗಗಳು ಸಾತ್ವಿಕ ತ್ಯಾಗಗಳು. ಅದರಿಂದ ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ ಶ್ರದ್ಧಾವಂತೋ ನ ಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಯಾರು ಈ ನನ್ನ ಮತವನ್ನ ನಿತ್ಯವೋ ತಪ್ಪದೆ ನಡೆಸ್ತಾರೋ, ನಡೆಸಲಾರದಿದ್ರೋ ಶ್ರದ್ಧೆಯನ್ನಾದ್ರೂ ಇಟ್ಟಿದ್ದಾರೋ ಅಥವಾ ಅದರಲ್ಲಿ ದೋಷ ಬುದ್ಧಿಯನ್ನಾದ್ರೂ ತೋರಿಸದೇ ಇದ್ದಾರೋ ಅವರೆಲ್ಲರೂ ಕರ್ಮದಿಂದ ಬಿಡಲ್ಪಡ್ತಾರೆ. ಇದೆಲ್ಲ ಬೇಕಿಲ್ಲ, ಮೀನಿಂಗ್ಲೆಸ್ ಇದು ಕರ್ಮಠರಾಗಿರೋದು. ಧ್ಯಾನ ಸಾಕು, ಮೆಡಿಟೇಷನ್, ಉಪನಿಷತ್ತು ಓದಿದ್ಮೇಲೆ ಸಂಧ್ಯಾವನ್ನೇ ಬೇಕಿಲ್ಲ. ತಮ್ಮ ಬುದ್ಧಿಗೆ ಏನ್ ತೋರುತ್ತೋ ಅದನ್ನೇ ಹೇಳ್ತಾ ಹೋಗುವಂತ ಮೂರ್ಖರು ಇದ್ದಾರಲ್ಲ, ಅವ್ರು ಹಾಳಾಗೋದಲ್ದೆ ಬೇರೆಯವ್ರನ್ನು ಹಾಳು ಮಾಡುವಂತಹದ್ದು.
ಈ ಕಾರಣದಿಂದನೇ ಅಲ್ಲಿ ಹೇಳೋದು ತಾಳದಿರು ಗುರುತನವ ಬೇಡ ನಮಗ ಆಚಾರ್ಯ ಪಟ್ಟ. ಸರಿಯಾಗಿ ಗೊತ್ತಿದ್ಯಾ ಹೇಳಿ, ಗೊತ್ತಿಲ್ದಿದ್ರೆ ಗೊತ್ತಿರೋನು ಕೇಳಿ ಅಂತ ಹೇಳಿ, ದಾರಿ ತಪ್ಪಿಸ್ಬೇಡಿ. ಪೂರ್ಣವಾಗಿ ಕಾನ್ಫಿಡೆನ್ಸ್ ಇರಬೇಕು. ನಿಮ್ದು ಹೇಳೋದಕ್ಕೆ ಶಾಸ್ತ್ರದ ಪ್ರಾಮಾಣ್ಯ ಅದ್ರ ಜೊತೆಗಿರ್ಬೇಕು. ಇಲ್ದಿದ್ರೆ ಹೇಳದೇ ಇರೋ ಯೇ ತ್ವೇತದಭ್ಯಸೂಯಂತೋ ನಾನು ತಿಷ್ಟಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಹಾಗಿಲ್ಲದೆ ಇದರಲ್ಲಿ ಯಾರು ಅಸೂಯಾಳುಗಳಾಗಿ ಈ ನನ್ನ ಮತವನ್ನ ಅನುಷ್ಠಿಸೋದಿಲ್ವೋ ಅವರನ್ನ ಯಾವ ಬಗೆಯ ಜ್ಞಾನವೂ ಇಲ್ಲದ ಮೂಢರೆಂದು, ಕೆಟ್ಟು ಹೋದವರೆಂದು, ವಿವೇಕಹೀನರು ಅಂತ ನೀ ತಿಳಿ. ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೆ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹಂ ಕಿಂ ಕರಿಷ್ಯತಿ. ಒಳ್ಳೆ ಜ್ಞಾನ ಉಳ್ಳವನು ಕೂಡ ತನ್ನ ಪ್ರಕೃತಿ ವಾಸನೆಗೆ ತಕ್ಕಂತೆ ವಿಷಯಗಳಲ್ಲಿ ಪ್ರವರ್ತಿಸಿ ಕೆಲಸ ಮಾಡ್ತಾನೆ. ಪ್ರಾಣಿಗಳೆಲ್ಲವೂ ಪ್ರಕೃತಿಯನ್ನೇ ಅನುಸರಿಸಿ ಹೋಗುವಾಗ ಶಾಸ್ತ್ರ ನಿರ್ಬಂಧಗಳು ಇವರನ್ನು ಹೇಗೆ ತಡೆಯೋದಕ್ಕೆ ಸಾಧ್ಯ? ಇಂದ್ರಿಯಸ್ಯೇಂದ್ರಿಯಸ್ಯಾರ್ತೆ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೌ. ಜ್ಞಾನ ಕರ್ಮೇಂದ್ರಿಯಗಳೆರಡಕ್ಕೂ ಶಬ್ದಾದಿ ವಿಷಯಗಳಲ್ಲಿ ಪ್ರೀತಿ ದ್ವೇಷಗಳು ಇದ್ದೇ ಇರ್ತವೆ. ಮನುಷ್ಯನು ಇವೆರಡಕ್ಕೂ ವಶನಾಗಬಾರದು. ಅವೆರಡು ಆತನಿಗೆ ವೈರಿಗಳೇ. ಪುಣ್ಯ ಪಾಪ ಎರಡು ಬಂಧವೇ. ಅದಕ್ಕಾಗಿ ಫಲಾಭಿಯಲ್ಲಿ ಆಸಕ್ತಿ, ಫಲಾಭಿ ಸಂಧಿರಹಿತವಾಗಿ ಮಾಡಿ. ಏನೇ ಕೆಲಸ ಮಾಡಿದ್ರು ಕೂಡ ಅಷ್ಟೆ, ಅದ್ರ ಸಿಗುತ್ತೆ, ಏನೋ ಬಗುತ್ತೆ, ಏನೋ ಬರುತ್ತೆ ನನಗೆ, ಅದರಿಂದ ಆ ಬಯಕೆಗಳು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಭಗವದರ್ಪಿತವಾಗಿ ಮಾಡಬೇಕು. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾದ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹಃ. ಅನ್ಯ ಧರ್ಮಗಳನ್ನ ಚೆನ್ನಾಗಿ ಆಚರಿಸೋದಕ್ಕಿಂತಲೂ ಸ್ವಧರ್ಮದಲ್ಲಿ ತನಗೆ ಗುಣವು ತೋರದೇ ಇದ್ರೂ ಕೂಡ ಸ್ವಧರ್ಮವೇ ಮೇಲು. ಸ್ವಧರ್ಮದಲ್ಲಿ ಈಗ ನಿನಗೆ ಏರ್ಪಟ್ಟಿರುವ ಯುದ್ಧ ಎಂಬ ಕ್ಷತ್ರಿಯ ಧರ್ಮದಲ್ಲಿ ಸಾಯೋದಾದ್ರೂ ಉತ್ತಮ. ಅದು ಬಿಟ್ಟು ಪರಧರ್ಮ ಭಯಾವಹ, ಅಯ್ಯೋ ನಾನು ಅಹಿಂಸೆ ಅದನ್ನೇ ಪ್ರಧಾನವಾಗಿ ನೋಡ್ತೀನಿ, ಅವರೇ ನನ್ನನ್ನು ಬೇಕಾದ್ರೆ ಕೊಂದ್ಬಿಡ್ಲಿ, ನಾನೇ ಕಾಡಿನಲ್ಲಿ ಇದ್ಬಿಡ್ತೀನಿ. ಚೆನ್ನಾಗಿದೆ ಅಲ್ವಾ ಕೇಳೋದಕ್ಕೆ? ಆ ರೀತಿ ಇದ್ರೆ ಹಾಳಾಗ್ತಾನೆ ಅಷ್ಟೇ ಅವನು. ಮುಂದಕ್ಕೆಲ್ಲ ಹೇಳಿದಾಯ್ತಲ್ಲ. ಅರ್ಜುನ ನಮ್ಮ ಯುದ್ಧ ಸೇನೆ ನೋಡ್ಬಿಟ್ಟು ಹೆದರ್ಕೊಂಡು ಓಡೋದ, ಅದು ಆ ಸಾಯಕ್ಕಿಂತ ಇನ್ನೂ ತೀವ್ರವಾಗಿರುತ್ತೆ ಅದು. ಪ್ರತಿಯೊಬ್ಬರಿಗೂ ಅಷ್ಟೇ ಸ್ವಧರ್ಮೇ ನಿಧನಂ ಶ್ರೇಯ. ಮನುಷ್ಯ ಧರ್ಮ, ಪುರುಷ ಧರ್ಮ, ಸ್ತ್ರೀ ಧರ್ಮ ಅದನ್ನು ಅತಿಕ್ರಮಿಸಿ ಹೋಗಬಾರದು. ಅವರವರಿಗೆ ವಿಹಿತವಾದದ್ದು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದು ಅದೇನೆ. ಆ ಲಿಮಿಟ್ಸ್ ಅದನ್ನ ಎಕ್ಸೈಡ್ ಮಾಡಿದ್ರೆ ಪುರುಷನೋ ಸ್ತ್ರೀನೋ ಅನರ್ಥಕ್ಕೆ ಕಾರಣವಾಗುವಂತದ್ದು ಚೌಕಟ್ಟು. ತಸ್ಮಾತ್ ಶಾಸ್ತ್ರಂ ಪ್ರಮಾಣ ಅಂತೆ. ಯಾವುದು ಕಾರ್ಯ ಯಾವುದೋ ಕಾರ್ಯ ಯಾರೋ ಹೇಳಿದ್ದು ಅಂತಲ್ಲ, ಅಥವಾ ತಮಗೆ ತಿಳಿದಂತೆ ತೋರುವುದು ಅಲ್ಲ. ಪ್ರಮಾಣ ಬೇಕು, ಪ್ರೂಫ್, ಅಥಾರಿಟಿ. ಶಾಸ್ತ್ರಕ್ಕೆ ವಿರುದ್ಧವಾದ ಕೆಲಸ ಆದ್ರೆ ಅದು ಯಾರೇ ಹೇಳಿ ಮಾಡಬಾರದು. ಅರ್ಜುನ ಉವಾಚ ಅತಕೇನು ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಅರ್ಜುನ ಹೇಳ್ತಾ ಇದ್ದಾನೆ, ಹೇ ಕೃಷ್ಣ, ಹಾಗಿದ್ರೆ ಮನುಷ್ಯನು ಯಾವ ಪ್ರೇರಣೆಯಿಂದ, ಯಾರ ಪ್ರೇರಣೆಯಿಂದ ತನಗೆ ಇಷ್ಟ ಇಲ್ಲದಿದ್ರು ಕೂಡ ಬಲಾತ್ಕಾರದಿಂದ ಸೆಳೆಯಲ್ಪಟ್ಟವನಂತೆ ಪಾಪಕಾರಿಗಳನ್ನು ನಡೆಸ್ತಾನೆ? ಶ್ರೀ ಭಗವಾನು ವಾಚ ಕಾಮಯೇಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಹೇ ಅರ್ಜುನ, ಎಷ್ಟೆಷ್ಟು ಅನುಭವಿಸಿದ್ರೂ ತೀರದ ಕಾಮ. ನ ಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ. ಅದರಿಂದ ಉಂಟಾಗುವ ಮಹಾಪೇಪು ಪಾಪ ಹೇತುವಾದ ಕೋಪ ಒಂದು. ಸಿಹಿ ಇಷ್ಟ. ಯಾರೋ ಲಾಡು ತಂದ್ರು, ತಿರುಪತಿ ಲಾಡು ಪ್ರಸಾದ ಆಯ್ತು. ಆಮೇಲೆ ಮಾರನೇ ದಿವಸ ಇನ್ನೇನೋ ಒಂದು ಪ್ರಸಾದ ಅಂತ ಬಂತು. ಭಗವಂತನಿಗೆ ವೈವಿಧ್ಯತೆ. ಈ ಬಯಕೆ ತೀರೋದು ಯಾವಾಗ? ಇದನ್ನೇ ಹೇಳಿದ್ ನಾನು. ಯಾರೋ ವಯಸ್ಸಾದವರು, ನೀವು ಒಂದ್ ಲಾಡು ಕೊಡ್ತೀಯಾ ಅಂತಂದ್ರು. ಸಂತರ್ಪಣೆನಲ್ಲಿ, ಹೃದಯಾರಾಧನೆಯಲ್ಲಿ ಕೊಟ್ಟಿದ್ದಾಯ್ತು. ಒಂದ್ ಯೋಚನೆ ಬಂತು, ಅವ್ರಿಗೆ 60-80 ವರ್ಷ. ಅವ್ರ ಜೀವನದಲ್ಲಿ ಎಷ್ಟು ಲಾಡು ತಿಂದಿರ್ಬೋದು ಅವರು? ಇನ್ನೂ ಲಾಡು ತಿನ್ನೋ ಬಯಕೆ. ಸಿಕ್ದಾಗ ತೆಗೆದಿಟ್ಕೊಂಡ ಒಂದಷ್ಟು ಗ್ರೀಡಿನೆಸ್ಸು.
ಅದನ್ನ ಯಾರು ಅವ್ರ ನಿನಗೆ ಶರೀರಕ್ಕೆ ಆಗೋದಿಲ್ಲ ಇದು ಅಂತ ಕಿತ್ಕೊಂಡ್ರವ್ರ ಮೇಲೆ ಕೋಪ. ಯಾಕೆ? ಬಯಕೆ ಇತ್ತು, ಅದ್ರ ಜೊತೆಗಿದು. ಹೋಗ್ಲಿ, ಬೈಕೆ ಪೂರೈಸಿದ, ಒಂದು ಸಲ ತಿಂದಿದ್ದು ಪೂರ ಆಯ್ತು, ಇನ್ ತಿನ್ಬೇಕಾಗಿಲ್ಲ, ನಾ ತಿಂದಿದ್ದಾಯ್ತು, ಆ ತೃಪ್ತಿ ಬರುತ್ತೋ? ಅದಕ್ಕೆ ಯಾರು ಯಯಾತಿ ಹೇಳಿದ್ದು, ಬೆಂಕಿಗೆ ತುಪ್ಪ ಹುಯ್ದಂತೆ, ಒಂದೊಂದ್ಸಲಿ ತಿನ್ನಿಸಾಗ್ಲೂ ಕೂಡ ಅದು ಇನ್ನೂ ಸುಮ್ಮನೆ ಜಾಸ್ತಿ ಆಗ್ತಾ ಹೋಗುವಂತದ್ದು. ಎಷ್ಟೆಷ್ಟು ಅನುಭವಿಸಿದ್ರು ಕೂಡ ತೀರದಂತೆ ಇರುವಂತ ಕಾಮ ಇದೊಂದು. ಅದರಿಂದ ಉಂಟಾಗುವಂತಹ ಮಹಾ ಪಾಪಕ್ಕೆ ಕಾರಣವಾದಂತಹ ಕೋಪ, ಇವೆರಡೂ ಪಾಪವನ್ನು ಮಾಡಿಸುತ್ತೆ. ರಜೋಗುಣಜನ್ಯವಾದ ಕಾಮವೇ ಮನುಷ್ಯರಿಗೆ ವೈರಿ. ಮಹಾಪಾಪ್ಮ ವಿದ್ಧಿ ಏನಂ ಇಹ ವೈರಿಣಂ. ಅದರಿಂದ ಕಾಮ ಕ್ರೋಧಗಳನ್ನು ಜಯಿಸಿ. ಕಾಮೋಗಾರ್ಷೀತ್ ಮನ್ಯುರಗಾರ್ಷೀತ್ ನಮೋ ನಮಃ. ಕಾಮೋಗಾರ್ಷೀತ್ ಕಾಮಕರೋತಿ ನಾಹಂಕರೋಮಿ ಕಾಮಕರ್ತ ನಾಹಂಕರ್ತ ಕಾಮಕಾರಯಿತ ನಾಹಂಕಾರಯಿತ ಏಷದೇ ಕಾಮಕಾಮಾಯ ಸ್ವಾಹ. ಮನ್ಯುರಗಾರ್ಷಿ ಮನ್ಯುಕರೋತಿ ನಾಹಂಕರೋಮಿ ಮನ್ಯುಕರ್ತ ನಾಹಂಕರ್ತ ಮನ್ಯುಕಾರಯಿತ ನಾಹಂಕಾರಯಿತ. ಅಲ್ಲೂ ಅದೇ ಮೂರು. ಅದಕ್ಕೆ ಇದನ್ನು ಪ್ರತಿದಿನ ಹೇಳುವಂತದ್ದು. ಜಯಿಸಬೇಕು ಕಾಮವನ್ನ, ಕ್ರೋಧವನ್ನ. ಧೂಮೇನಾವ್ರಿಯತೆ ವನ್ನಿಃ ಯಥಾದರ್ಶೋ ಮಲೇನ ಚ ಯಥೋಲ್ವೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಬೆಂಕಿಯು ಹೊಗೆಯಿಂದಲೋ, ಕನ್ನಡಿಯು ಕೊಳೆಯಿಂದ, ಗರ್ಭವು ಗರ್ಭಚೀಲದಿಂದ ಆವರಿಸಲ್ಪಡುವಂತೆ ಜ್ಞಾನವು ಈ ಕಾಮದಿಂದ ಮರೆಸಲ್ಪಡುತ್ತೆ. ಈ ಬಯಕೆಗಳಿದೆಯಲ್ಲ, ಎಂದೆಂದಿಗೂ ತೀರದ ಬಯಕೆಗಳು, ಅವು ಜ್ಞಾನವನ್ನ ಮರೆಸ್ಬಿಡುತ್ತವೆ. ಹೇಗೆ ಅಂದ್ರೆ, ಬೆಂಕಿ ಕಾಣಿಸುತ್ತೇನೋ ಹೊಗೆ ಆಗ್ಬಿಟ್ರೆ, ಹಾಗೆ ಕನ್ನಡಿ ಕೊಳೆ ಮೇಲೆ ತುಂಬಿದ ಧೂಳು ತುಂಬಾ ಇದೆ ಅಂದ್ರೆ ಪ್ರತಿಫಲನ ಇದೆಯಾ ಅಲ್ಲಿ, ರಿಫ್ಲೆಕ್ಷನ್, ನಿಮ್ಮ ಪ್ರತಿಬಿಂಬ ಕಾಣಿಸುತ್ತೋ. ಗರ್ಭವು ಗರ್ಭಚೀಲದಿಂದ ಆವರಿಸಲ್ಪಟ್ಟಂತೆ ಈ ಜ್ಞಾನವು ಕಾಮದಿಂದ ಮರೆಸಲ್ಪಡುತ್ತೆ ಅಂತ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿಣ ಕಾಮರೂಪೇಣ ಕೌಂತಯ್ಯ ದುಷ್ಪೂರೇಣ ನಲೇನ ಚ. ಹೇ ಕುಂತಿಪುತ್ರ, ಜ್ಞಾನಿಗೆ ನಿತ್ಯ ವೈರಿಯಾದಂತ ಈ ಕಾಮವನ್ನ ಇಂಧನಗಳಿಂದ ಅಗ್ನಿಯನ್ನು ಹೇಗೋ ಹಾಗೆ ಎಂದಿಗೂ ತೃಪ್ತಿಪಡಿಸಲು ಅಸಾಧ್ಯ. ನ ಜಾತು ಕಾಮ ಕಾಮಾನ ಉಪಭೋಗೇನ ಶಾಮ್ಯತೆ. ಅಲ್ಲಿ ಅವನು ಹೇಳಿದ್ನಲ್ಲ ಯಯಾತಿ, ಆ ಮಾತಿಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಎಂದಿಗೂ ಕಾಮ ತಿನ್ನಿಸ್ಬಿಟ್ಟು ಅದರಿಂದ ಅದ್ರ ತೃಪ್ತಿ ಆಯಿತು ಅಂತಿಲ್ಲ. ಜ್ಞಾನವು ಈ ಕಾಮದಿಂದ ಆವರಿಸಲ್ಪಡುತ್ತೆ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹಯತ್ಯೇಷಂ ಜ್ಞಾನಮಾವೃತ್ಯ ದೇಹಿನಂ. ಈ ಕಾಮಕ್ಕೆ ಇಂದ್ರಿಯಗಳನ್ನ, ಮನಸ್ಸನ್ನ, ಬುದ್ಧಿಯೋ ಇವೆಲ್ಲ ಆಶ್ರಯ ಸ್ಥಾನಗಳು ಬಯಕೆಗಳಿಗೆ. ಆ ಕಾಮವೇ ಜ್ಞಾನವನ್ನ ಮರೆಸಿ ದೇಹಿಯನ್ನ ಹಲವು ವಿಧವಾಗಿ ಮೋಹಗೊಳಿಸುವಂತ ಡಿಸೈರ್. ಕಾಮ ಅಂದ್ರೆ ಗಂಡು ಹೆಣ್ಣಿಂದ ಅಲ್ಲೇ ಅಷ್ಟೇ ಅಲ್ಲ, ಏನೇನ್ ಬಯಸ್ತಿರೋ ಎಲ್ಲವೂ ಕೂಡ. ತಸ್ಮಾತೆ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಆದ್ದರಿಂದ ಹೇ ಭರತರ್ಷಭ, ನೀನು ಮೊದಲು ಆ ಇಂದ್ರಿಯಗಳನ್ನು ಅಡಗಿಸಿಟ್ಟು ಆತ್ಮಸ್ವರೂಪ ಜ್ಞಾನವನ್ನ, ಅದರ ವಿವೇಚನೆಯನ್ನು ಕೆಡಿಸುವ ಪಾಪ ಕಾರಣವಾದಂತ ಕಾಮವನ್ನು ಸಂಪೂರ್ಣವಾಗಿ ತೊರೆಯುವನಾಗು. ಇಂದ್ರಿಯಾಣಿ ಪರಾಣ್ಯಾಹುಹೋ ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧಿ ಪರತಃ. ಜ್ಞಾನವನ್ನು ಕೆಡಿಸುವ ವಿಷಯದಲ್ಲಿ ಇಂದ್ರಿಯಗಳೇ ಮುಖ್ಯ ಅಂತ ಹೇಳ್ತಾರೆ. ಇಂದ್ರಿಯಗಳಿಗಿಂತಲೂ ಮನಸ್ಸು ಪ್ರಧಾನ, ಮನಕ್ಕಿಂತಲೂ ಬುದ್ಧಿ ಪ್ರಧಾನವಾನಿಸಿದೆ, ಆ ಬುದ್ಧಿಗಿಂತಲೂ ಕಾಮವು ಪ್ರಬಲ ಅಂತ. ಮೊದಲು ಬುದ್ಧಿ ವಿವೇಕ ಚೆನ್ನಾಗಿರ್ಬೇಕು, ಕಾಮದ ಮೇಲೆ ಹಿಡಿತಾ ಬರ್ಬೇಕು. ಮನಸ್ಸು ಎನ್ನುವ ಲಗಾಮು ಇಂದ್ರಿಯಗಳನ್ನ ಹಿಡಿದು ನಿಲ್ಲಿಸ್ಬೇಕು, ಬಯಸಿದ್ದನ್ನೆಲ್ಲ ಕೊಡೋದಲ್ಲ. ಏವಂ ಬುದ್ಧೇ ಪರಂ ಭೂತ್ವಾ ಸಂಸ್ತಭ್ಯಾತ್ಮಾನಮಾತ್ಮನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಆದ್ದರಿಂದ ಆ ಕಾಮವನ್ನ ಬುದ್ಧಿಗಿಂತಲೂ ಪ್ರಬಲವಾದದ್ದು ಅಂತ ತಿಳಿದು ಮನಸ್ಸನ್ನ ಬುದ್ಧಿಯಿಂದಲೇ ಅಡಗಿಸಿ ದುರ್ಜಯವಾದ ಕಾಮ ಎಂಬ ಶತ್ರುವನ್ನ ನೀನು ನಿಗ್ರಹಿಸುವನಾಗು. ಇತಿ ಕರ್ಮಯೋಗೋ ನಾಮ ತೃತೀಯೋಧ್ಯಾಯ. ಅಷ್ಟಮಶಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಇಲ್ಲಿಗೆ ಕರ್ಮಯೋಗ ಅಂತ 3ನೇ ಅಧ್ಯಾಯ ಸಂಪನ್ನವಾಯಿತು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಅಥ ಶ್ರೀಮದ್ ಭಗವದ್ಗೀತಾಸು ಚತುರ್ಥೋಧ್ಯಾಯ 4ನೇ ಅಧ್ಯಾಯ ನಾಳೆನೇ ದಿವಸ ನೋಡೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮದೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ್ನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂಬವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.
ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ.